ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆ ನಾವು ಆಕ್ಚುಲ್ ನೊಂದವರ ಸಂಘ ಬರ್ತಾ ಇರೋದು. ಇಷ್ಟ ದಿನ ನಾವು ನೊಂದಿಲ್ದಿರ ಬರ್ತಾ ಇದ್ವಿ. ಆ ಈ ಸತಿ ಒಂಥರ ನಮ್ದು ಕ್ಲಾಸಿಕಲ್ ಡಿಸ್ಕಷನ್ ಇರುತ್ತೆ. ಆಮೇಲೆ ಆ ನಮ್ಮ ದುಃಖ ತೋಡ್ಕೊಳ್ಳೋದಿರುತ್ತೆ, ಯಾರ್ಯಾರಿಗೋ ಬೈಯೋದಿರುತ್ತೆ, ಕೆಲವ್ರಿಗೆ ಅಭಿನಂದನೆ ಮಾಡೋದಿರುತ್ತೆ, ಎಲ್ಲ ಇರುತ್ತೆ ಈ ಸತಿ. ಫಸ್ಟ್ ನಾನು ವಿಷ್ಣು ಆಮೇಲೆ ಸಾತ್ವಿಕ್ಗೆ ಹಲೋ ಹೇಳ್ತೀನಿ. ಸಾತ್ವಿಕ್ ಅವರು ಹುಷಾರಾಗಿದ್ದಾರೆ ಅಂತ ಖುಷಿ ಪಡ್ತಾ ಇದೀವಿ ನಾವು. ಹಲೋ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸಾತ್ವಿಕ್. ಕೊಂಗು ಜ್ವರ ಬಿಡ್ತು ಅಂತ ಅನ್ಕೋತೀನಿ. ಇಲ್ಲ ಬಟ್ ಕಡೆ ಇವಾಗ ಪಾಸ್ಟ್ 1 ವರ್ಷ ಬರೀ ಸಂಘ ಸೇರ್ಕೋತಿದ್ವಿ. ಇವಾಗ ನೊಂದವರ ಸಂಘ ಆಕ್ಚುಲ್ ಆಗಿ ಸೇರ್ಕೋತಾ ಇದೀವಿ. ಇವಾಗ ಒಂದ್ ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡೋಣ ಅಂತಾನೆ ಬಂದಿರೋದು ಸುಧನ್ವ ಹೇಳ್ದಂಗೆನೆ. ಅದು ನಾನು ಫಸ್ಟ್ನೇ ಬೇಜಾರಲ್ಲಿ ಇದ್ದೆ. ನಿನ್ನೆ ಹಿಂಗೋ ಮಲ್ಕೊಂಡೆ, ಏನೋ ಹಾಳಾಗೋಗ್ಲಿ, ಯಾವತ್ತೋ ಒಂದಿನ ಹಾಗೆ ಆಗತ್ತೆ ಈ ತರ ಎಲ್ಲ ಅಂತ. ಇವತ್ ತಿರ್ಗಾ ನಾನು ಸಾತ್ವಿಕ್ಕು ಕೇರಳ ಬ್ಲಾಸ್ಟರ್ಸ್ ಗೇಮ್ ಹೋಗಿ ಅಲ್ಲೂನು ಸೋತ್ವಿ. ಅದೂನು ಕೆಟ್ಟದಾಗೆ ಒಂಥರ ಆಯ್ತದು. ಸೊ ಈಗ ಪ್ರಾಪರ್ ಆಗಿ ಬಂದಿದೀವಿ. ಅಂದ್ರೆ ಇದು ನೊಂದವರ ಸಂಘಕ್ಕೆ ಹೆಂಗ್ ಬರ್ಬೇಕು ಆತರ ಒಂಥರ ಹಾರ್ಟ್ ಬ್ರೇಕ್ ಇಟ್ಕೊಂಡ್ ಬಂದಿದೀವಿ. ಸೊ ಡೈರೆಕ್ಟ್ ಆಗಿ ನಾವು ಗೇಮಿಗೆ ಇಳಿಯೋಣ. ಅದ ಹೇಳು ಮುಂಚೆ ಏನಾಗಿದೆ ಅಂದ್ರೆ ಇವಾಗ ಎಲ್ಲೋ ಫೀವರ್ ಹಿಟ್ಸ್ ಬ್ಯಾಂಗ್ಳೂರ್. ಯಾಕೆಂದ್ರೆ ಫಸ್ಟ್ ಈ ತರ ಒಂಥರ ಫ್ಲೂ ತರ ಓಡಾಡ್ತಿದೆ. ಸ್ವಲ್ಪ ಜೋಪಾನವಾಗಿರ್ಬೇಕು. ಹೇಳಕ್ಕಾಗಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ ಯಾರು ಸೂಪರ್ ಸ್ಪ್ರೆಡರ್ಸ್ ಆಗಿರ್ತಾರೆ ಅಂತ. ಅಂಡ್ ವಿ ಸಾ ಆಬ್ವಿಯಸ್ಲಿ ಲೆಸ್ ದೆನ್ 2% of the Chinnaswamy painted in yellow in the previous home match against CSK. And also that was a consequence of a lack of tickets being sold in black ಅಂತ ಅನ್ಸುತ್ತೆ. ಅಂಡ್ ಇವತ್ತು BFC Blasters match ಸುಧನ್ ಹೇಳಿರೋ ತರ there were barely any yellow in the stands, so it is a refreshing change. But ಅದೇನೋ ಅವ್ರು ಬಂದಿಲ್ಲ, ಬಟ್ ಅವ್ರು ವೈರಸ್ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ. So yeah, we'll go on to business. ಹುಷಾರಾಗಿ. ಹೌದು. ಸೊ ಈಗ ಫಸ್ಟ್ ಗೇಮ್ ಬರೋಣ. ಗೇಮ್ ಶುರು ಆಗಿದೆ ಇನ್ಆಸ್ಪಿಷಿಯಸ್ಲಿ ನಮ್ಮ ಸಾಲ್ಟ್. ಅದೊಂಥರ ಸಾಲ್ಟ್ ಬ್ಲೇಮ್ ಮಾಡಕ್ ಆಗಲ್ಲ. ಅದ ಬಾಲ್ ಹಂಗ್ ಬಂತು, ಪ್ಲಸ್ ಆ ಪಿಚ್ಚುನು ಹಂಗೆ ಇತ್ತು, ಹುಚ್ಚಂಗಿತ್ತು. ಅದು ಶುರು ಆದಾಗ್ಲೇನೆ ಒಂಥರ ಹೆಂಗೆಂಗೋ ಬರ್ತಾ ಇತ್ತದು. ಆಮೇಲೂ ಏನ್ ನಮ್ ಕೊಲಾಪ್ಸ್ ನಿಲ್ಲಿಲ್ಲ. ದೇವದತ್ ಪಡಿಕಲ್ಗುನು ಅದು ಅವ್ನ್ ಶಾರ್ಟ್ ಸೆಲೆಕ್ಷನ್ ಸರಿಗೆ ಇತ್ತು ಅನ್ಸತ್ ನನ್ ಪ್ರಕಾರ. ಬಟ್ ಅದ್ ಬಾಲ್ ಅವನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೌನ್ಸ್ ಆಗ್ಲಿಲ್ಲ. ಆಮೇಲೆ ಹಂಗೆ ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಎಲ್ಲ ಒಂದ್ ಕೊಲಾಪ್ಸೇ ಅದು. ಬರೀ ಒಬ್ಬ ರಜತ್ ಪಟಿದಾರ್ ಆ ಕಡೆ ನಿಂತಿದ್ದ. ಈ ಬ್ಯಾಟಿಂಗ್ ಕೊಲಾಪ್ಸ್ ಬಗ್ಗೆ ಏನಂತೀರ? ಅನ್ನೋದು ಬ್ಯಾಟಿಂಗ್ ಕೊಲಾಪ್ಸ್ ಅಂತ ನಾನು ಹೇಳಕ್ಕೆ ಆಗಲ್ಲ ಅದನ್ನ. ಯಾಕೆ ಅಂತಂದ್ರೆ ಇನಿಷಿಯಲಿ ನಾವು ವಿಕೆಟ್ಸ್ ಹೋದ್ರುನು ನಮ್ಗೆ ರನ್ಸ್ ರನ್ಸ್ ಬರ್ತಾನೆ ಇತ್ತು. ರನ್ಸ್ ಏನ್ ನಿಧಾನ ಆಗೋಯ್ತು, ಯಾರು ಏನ್ ಆಡ್ತಾನೆ ಇಲ್ಲ, ಓವರ್ಗೆ ಅಂದ್ರೆ 5 ರನ್ ಬರ್ತಿರೋದು ಆತರ ಎಲ್ಲ ಏನೂ ಆಗ್ಲೇ ಇಲ್ಲ. ಹಂಗ್ ನೋಡ್ತು ಅಂತಂದ್ರೆ ಇವರ್ ಸ್ಕೋರಿಂಗ್ ಎಟ್ ಅಬೌಟ್ 12 runs per over ಈ ಪವರ್ ಪ್ಲೇ ನಲ್ಲಿ. ಆಮೇಲೆ ಅಪ್ ಟು 10th over ನಾವು 10 runs per over ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಆಲ್ಮೋಸ್ಟ್. ಅಂದ್ರೆ ಅಟ್ ದಿ ಎಂಡ್ ಆಫ್ 10 overs ಐ ಥಿಂಕ್ ವಿ ವರ್ ಅಬೌಟ್ 80-85 ಏನೋ ಇತ್ತು ಅಂತ ಅನ್ಕೋತೀನಿ 10th over ಅಲ್ಲಿ. ಸೊ ರನ್ಸೇ ಬಂದಿಲ್ಲ ಅಂತ ನಾನ್ ಹೇಳಕ್ ಆಗಲ್ಲ. ಸೊ ಬಟ್ ವಿಕೆಟ್ಸ್ ಅಂತೂ ಗ್ಯಾರಂಟಿ ಕಳ್ಕೊಂಡ್ವಿ, ಇಲ್ಲ ಅಂತಲ್ವೇ ಅಲ್ಲ. ಎಸ್ಪೆಷಲಿ ಫಸ್ಟ್ ಬಾಲ್ ಫಸ್ಟ್ ಇಂದ ಬಂತು ಅಂತಂದ್ರೆ ಫಸ್ಟ್ ಓವರ್ ಅಲ್ಲೇ ಫಿಲ್ ಸಾಲ್ಟ್ ಲಿಟರಲಿ ಫಸ್ಟ್ ಬಾಲ್ ಆಫ್ ದ ಮ್ಯಾಚ್ ಅಡ್ಡ ಆಡಕ್ ಹೋಗ್ಬಿಟ್ಟು ಟಾಪ್ ಎಡ್ಜ್ ಆಗಿ ಕ್ಯಾಚ್ ಕೊಟ್ಟ. ಅದು ಟಿಪಿಕಲ್ ಫಿಲ್ ಸಾಲ್ಟ್ ಡಿಸ್ಮಿಸಲ್, ಏನೂ ಮಾಡಕ್ ಆಗಲ್ಲ. ಆಮೇಲೆ ಟಿಪಿಕಲ್ ಜೋಫ್ರಾ ಆರ್ಚರ್ ಬೌನ್ಸ್, ಅದನ್ನು ಏನೂ ಮಾಡಕ್ ಆಗಲ್ಲ ನನ್ನ ಲೆಕ್ಕದಲ್ಲಿ. ಬಟ್ ನನ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಇವ್ರ ವೆದರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರು. ಅದರಿಂದ ಅವ್ರು ಸುಮ್ನೆ ಆತರ ಪಟ್ಕೊಂಡು ಹೊಡಿಬೇಕು, DL ಬೈ ಮೆಥಡ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ನಾವು ಏನು ಮಾಡಕ್ ಆಗಲ್ಲ, ಅದಕ್ಕೆ ಹೊಡೆದ್ಬೋಣ ಅಂತ ಅರ್ಜೆಂಟ್ ಅಲ್ಲಿ ಹೊಡೆದ್ರು. ಹೌದು, ವಿಷ್ಣು ಹೇಳೋದು ತುಂಬಾ ವ್ಯಾಲಿಡ್ ಪಾಯಿಂಟ್. ಇಟ್ ಈಸ್ a consequence of us approaching basically setting a decent enough target for DLS. ಸೊ ಅದರಿಂದ ಟಿಮ್ ಡೇವಿಡ್ ವಿಕೆಟ್ ಇರ್ಬೋದು, ಶೆಪರ್ಡ್ ವಿಕೆಟ್ ಇರ್ಬೋದು. ಯಾಕೆಂದ್ರೆ ಅವ್ರು ಬ್ಯಾಟಿಂಗ್ ಮಾಡ್ತಿದ್ದಾಗ ಮಳೆನೂ ಬರ್ತಿತ್ತು ಅದೇ ಟೈಮಲ್ಲಿ. ದರ್ ವಾಸ್ ಅ ಸ್ಲೈಟ್ ಡ್ರಿಸಲ್ ಅರೌಂಡ್ ಗುವಾಹಟಿ. ಆ ಟೈಮಲ್ಲಿ ಇನ್ ಸರ್ಚ್ ಆಫ್ ಕ್ವಿಕ್ ರನ್ಸ್ ಔಟ್ ಆಗಿದ್ರು. ಸೊ
ದಟ್ ಈಸ್ ಅ ಗುಡ್ ಪಾಯಿಂಟ್. ನಾನೇನ್ ಹೇಳುದಂದ್ರೆ ಇಟ್ ಈಸ್ ಗುಡ್ ಟು ಗೆಟ್ ದೀಸ್ ಕೈಂಡ್ ಆಫ್ ಕೊಲಾಪ್ಸ್ ಅನ್ನೋಕ್ಕಿಂತ ದೀಸ್ ಕೈಂಡ್ ಆಫ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸಸ್ ಔಟ್ ಆಫ್ ಅವರ್ ಸಿಸ್ಟಮ್ ಅರ್ಲಿ. Granted, we have batting till comfortably. We have batting till 8 if we even get an impact zone. Batting depth ಇದ್ದೇ ಇದೆ. ಅದು ಏನು ಯೋಚನೆ ಮಾಡೋದೇ ಏನ್ ಬೇಡ. And 3 matches, 3 times we have hit over 200. So there is no doubt about the depth and the quality of our batting. We just need to make sure that we do not lose wickets in clusters. So ಅವಾಗ ಏನಾಗುತ್ತೆ ಅಂದ್ರೆ ನಾವು ಸ್ಟಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ವಿ ನೋಡಿ. ಪರ್ ಪ್ಲೇ ಅಲ್ಲಿ we were off to a flying start. ಬಟ್ ರನ್ ರೇಟ್ 15-16 ಇರೋದು ಸಡನ್ ಆಗಿ 2-3 ವಿಕೆಟ್ ಕಳ್ಕೊಂಡ ತಕ್ಷಣ ಇಟ್ ಕೇಮ್ ಬ್ಯಾಕ್ ಟು ಸಬ್ 10. ಸೊ ಅವಾಗಲೇ ವಿ ನೀಡ್ ಟು ಪ್ರೇಸ್ ದ ಇನ್ನಿಂಗ್ಸ್ ಪ್ಲೇಡ್ ಬೈ ರಜತ್ ಪಟಿದಾರ್. ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಫ್ಯಾಬುಲಸ್ ನಾಕ್ಸ್ ಐ ಹ್ಯಾವ್ ಸೀನ್. ದ ವೇ ಹಿ ಪೇಸ್ಡ್ ಇಟ್, ದ ವೇ ಈವನ್ ದೋ ಹಿ ಲಾಸ್ಟ್ ಪಾರ್ಟ್ನರ್ಸ್ ಅಟ್ ದಿ ಅದರ್ ಎಂಡ್, ಅವನ್ಗೆ ಇತ್ತು ಅಲ್ಲೇ ಬಿಷ್ಣಾಯ್ ಫಸ್ಟ್ 2 overs ಮಾಡಿದಾಗ ಸ್ಲಾಟ್ಗೆ ಹಾಕೊಡ್ತಿದ್ದ, ಹೊಡಿ ಬೇಕಾದ್ರೆ ಹೊಡೆದು ತೋರ್ಸು ಅಂತ. ಬಟ್ ಹಿ ಕನ್ಸ್ಟೈನ್ಡ್ ಹಿಮ್ಸೆಲ್ಫ್ ಅಂಡ್ ವೆಂಟ್ ಆಫ್ಟರ್ ಲಾಸ್ಟ್ ಅಲ್ಲಿ ಹೊಡಿಕ್ ಹೋದ. So it was very tactically well thought out in the terms of impact sub ತರಬೇಕಾಗಿರೋದು. We needed 200 at least against Rajasthan. That was no brainer. So ವೆಂಕಟೇಶ್ ಅಯ್ಯರ್ ಬಂದಿರೋದು ಅದೇ ರೀಸನ್ಗೆ. ಬಟ್ ಗೋಯಿಂಗ್ ಅಹೆಡ್ ವಿ ನೀಡ್ ಟು ಅಂದ್ರೆ ಆ ಟೈರ್ ಲಿಸ್ಟ್ ಹೋದಾಗ ವಿ ನೀಡ್ ಟು ಟಾಕ್ ಅಬೌಟ್ ದ ಕಾಂಪೋಸಿಷನ್ ಆಫ್ ಆರ್ ಸ್ಟಾರ್ಟಿಂಗ್ 11. ಸೊ ಅದಕ್ಕೆ ಬಂದಾಗ ಬರೋಣ. ಬಟ್ ಬ್ಯಾಟಿಂಗ್ ವಿಷಯ ಹೇಳ್ಬೇಕಂದ್ರೆ ಇಟ್ ಈಸ್ ಗುಡ್ ದಟ್ ವಿ ಕೆಪ್ಟ್ ಅಟ್ಯಾಕಿಂಗ್ ಇವನ್ ದೋ ವಿಕೆಟ್ಸ್ ಕೆಪ್ಟ್ ಫಾಲಿಂಗ್. So this is where innings like Romario Shepherd's cameo ಅಂತಾನೆ ಹೇಳ್ಬೋದು. So his contribution was very vital in setting up that finishing flourish. Bhuvneshwar Kumaru ಬಂದ್ ಚೆನ್ನಾಗಿ he executed his role well, kept one end up, while Venkatesh Iyer gave us that pretty powerful finish at the end. So batting ನನ್ನ ಲೆಕ್ಕದಲ್ಲಿ there are still no complaints even after such a performance. It is just that we should avoid losing wickets in clusters. 2 wickets in 1 over or 2 wickets within the span of 2 overs is always very dangerous thing to happen in T20s. Typically, ನಮ್ಮ ಬ್ಯಾಟಿಂಗ್ ಲೈನಪ್ ವಿಲ್ ಗೆಟ್ ಡಿರೇಲ್ಡ್. ಈ ತರ ಮುಂಚೆ ಅಕ್ರಾಸ್ ದ ಇಯರ್ಸ್ ನೋಡ್ಕೊಂಡ್ ಬಂದಿದ್ವಿ. ಯಾವಾಗ 90 for 7, 120 for 7 ಆ ರೇಂಜ್ ಅಲ್ಲಿ ಇದ್ರೆ ನಾವು 140 ದಾಟಲ್ಲ ಅಂತಾನೆ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ವಿ. ಬಟ್ ಟು ಸಿ ದಟ್ ಕೈಂಡ್ ಆಫ್ rear guard action was very good. So kudos to Patidar, kudos to the lower middle order and tail, but top order ಸ್ವಲ್ಪ ಜ್ಞಾನ ಇಟ್ಕೊಂಡು ಆಡ್ಬೇಕು. ನಂಗೆ ಪರ್ಸನಲಿ ಏನನ್ಸ್ತು ಅಂದ್ರೆ ಬ್ಯಾಟಿಂಗ್ ನಂಗೆ ಸಖತ್ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಅದು ಫಸ್ಟ್ 3-4 hours ಅಷ್ಟೇ ರನ್ಸ್ ಬಂದಿದ್ದು. ಅದೇ ಕೆಲವ್ದು ಬೈಸ್ ಎಲ್ಲ ಹೋಯ್ತು, ಅವ್ನ್ ಧ್ರುವ್ ಜುರೇಲ್ ಬಿಟ್ಟ, ಕೆಲವ್ದು ಎಡ್ಜ್ ಲಕ್ಕಿಯಾಗೆ ಪಾಸ್ಟ್ ಸ್ಲಿಪ್ ಹೋಯ್ತು 4 ಆ ತರ ಎಲ್ಲ ಆಯ್ತು. ಆಮೇಲೆ ಒಂದಷ್ಟು ಒಳ್ಳೆ ಶಾಟ್ಸು ಬಂತು, DDP ಕಡೆಯಿಂದಾನು ಬಂತು, ಕೊಹ್ಲಿ ಕಡೆಯಿಂದಾನು ಬಂತು. ಬಟ್ ಡಿಸಪಾಯಿಂಟ್ ಯಾಕೆ ಆಗಿದ್ದು ಅಂದ್ರೆ ಯಾರನ್ನು ಸೆಟ್ಲ್ ಆಗಕ್ಕೆ ಹೋಗ್ಲಿಲ್ಲ. ಅಂದ್ರೆ ಎಲ್ಲರೂ ವಿಕೆಟ್ ಕೊಟ್ರು. ಅಂದ್ರೆ ಪಿಚ್ ನಲ್ಲಿ ಗೊತ್ತಾಗ್ತಾ ಇದೆ ಅವ್ರು ಕ್ರಾಸಿಂಗ್ ಮಾಡ್ತಿದ್ದಾರೆ, ಅದೊಂಥರ ಸ್ಕಿಡ್ ಆಗಿ ಬರ್ತಾ ಇದೆ, ಅವ್ರು ಬಾಲ್ ಅಂಡರ್ ಹೋಗಕ್ ಆಗ್ತಿಲ್ಲ, ಎಲ್ಲ ನೋಡಿದ್ದಾರೆ. ಈಗ ದೇವದತ್ ಪಡಿಕಲ್ಗೂ ಅದೇ ಆಗಿದ್ದು, ಅದು ಸರಿಯಾಗಿ ಪಿಚ್ ಆಗ್ಲಿಲ್ಲ. ಕೃಣಾಲ್ ಪಾಂಡ್ಯದು ಅದೇ ಆಗಿದ್ದು, ಬಾಟಮ್ ಆಫ್ ದ ಬ್ಯಾಟ್. ಟಿಮ್ ಡೇವಿಡ್ ಹಂಗೆ ಔಟ್ ಆಗಿದ್ದು, ಬಾಟಮ್ ಆಫ್ ದ ಬ್ಯಾಟ್. ಅದೊಂಥರ ಇಲ್ಲ ಮ್ಯಾನೇಜ್ಮೆಂಟ್ ಅಸೆಸ್ ಮಾಡಿಲ್ಲ, ಇಲ್ಲ ಪ್ಲೇಯರ್ಸ್ ಏನೋ ಅಂದ್ರೆ ನಾವು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಬೇಕು ಅದು ಇದು, ಅದೇ ವಿಷ್ಣು ಹೇಳ್ದಂಗೆನೆ ಆ ತರ ಪ್ರೆಷರ್ ಅವ್ರ ಮೇಲೆ ಅವರೇ ಹಾಕೊಂಡು ಔಟ್ ಆಗಿದ್ದಾರೆ. ಔಟ್ ಆದ್ರೆ ಪರವಾಗಿಲ್ಲ, ನಾನೇನು ಆತರ ಹೇಳ್ತಿಲ್ಲ. ಬಟ್ ಇದು ಬೌಲರ್ಸ್ ಏನೋ ಮ್ಯಾಜಿಕ್ ಮಾಡೋದಕ್ಕಿಂತ ಯಾರೋ ಬ್ರಿಜೇಶ್ ಅಂತ ಎಲ್ಲ ಅಂತದವ್ರಿಗೆಲ್ಲ ಕೊಟ್ಟು ಔಟ್ ಆದ್ರು. ಈಗ ಜಿತೇಶ್ದು ಅಷ್ಟೇ, ಜಿತೇಶ್ದು ಸ್ವಲ್ಪ ಅನ್ಫಾರ್ಚುನೇಟ್, ಅದು ಒಂಥರ ಅದು ಮೇಲೆ ಬರ್ಲಿಲ್ಲ, ಅದು ಹಂಗೆ ಸ್ಕಿಡ್ ಆಗಿ ಹೊಡಿತು. ಬಟ್ ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಅಂತೂ ಇರ್ರೆಸ್ಪಾನ್ಸಿಬಲ್ ಆಗಿ ಔಟ್ ಆದ್ರು. ರೊಮಾರಿಯೋ ಶೆಪರ್ಡ್ ಅಗೇನ್ ಇರ್ರೆಸ್ಪಾನ್ಸಿಬಲ್ ಅಂತೀನಿ. ಯಾಕಂದ್ರೆ ಆ ಬಾಲು ಸ್ವೀಪ್ ಹೊಡೆಯೋದು ನೆಸೆಸಿಟಿ ಇತ್ತ, ಅದು ಒಂಥರ ಗೊತ್ತಾಗ್ಲಿಲ್ಲ ನನ್ಗೆ ಏನಕ್ಕೆ ಆತರ ವಿಕೆಟ್ ಕೊಟ್ಟ ಅಂತ. ಎಸ್ಪೆಷಲಿ ರಜತ್ ಪಟಿದಾರ್ ಒಂಥರ ಅವಾಗ ಹೆಂಗ್ ಆಡ್ಬೇಕು ಅಂದ್ರೆ 2s 1s ಆತರ ತಗೊಂಡ್ ಆಡ್ತಾ ಇದ್ದ. ಅವಾಗ ರೊಮಾರಿಯೋ ಒಂಚೂರು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಆಡಿರ್ಬೇಕಾಗಿತ್ತು. ಅದಕ್ಕೇನೆ ನನ್ ಪ್ರಕಾರ ಮೇನ್ ರೀಸನ್ ನಾವು ಸೋತಿದ್ದು ನಮ್ ಬ್ಯಾಟಿಂಗ್ ಇಂದಾನೆ ಅಂತೀನಿ ನಾನು. ಯಾಕಂದ್ರೆ ಇಲ್ಲಿಂದಾನೇ ಶುರು ಆಗಿದ್ದು ಪ್ರಾಬ್ಲಮ್ಸ್. ಯಾರು ಒಬ್ರು ನಿಂತ್ಕೊಂಡಿದ್ರು ವೆಂಕಟೇಶ್ ಅಯ್ಯರ್ ಬರೋ ನೆಸೆಸಿಟಿ ಇರ್ತಾ ಇರ್ಲಿಲ್ಲ, ಆಮೇಲೆ ಸುಯಶ್ ಕೂತ್ಕೊಳ್ಳೋ ನೆಸೆಸಿಟಿನೂ ಇರ್ತಾ ಇರ್ಲಿಲ್ಲ.
ನನಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತೀನಿ. ನಂಗೆ ಅನ್ಸಲ್ಲ ಆಕ್ಚುಲಿ ನಮ್ ಬ್ಯಾಟಿಂಗ್ ಪ್ರಾಬ್ಲಮ್ ಅಂತ. ಯಾಕೆಂತಂದ್ರೆ ನೀನ್ ಯಾವ್ದೇ ಎಂತ ವಿಕೆಟ್ ಮೇಲೆ ಆದ್ರೂನು 200 ಇಸ್ ಡಿಫೆಂಡಬಲ್ ವಿತ್ ಗುಡ್ ಬೌಲಿಂಗ್ ಅಟ್ಯಾಕ್, ಇಲ್ಲ ಅಂತಲ್ಲ. ಬಟ್ ನಮ್ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ನಾವು ಯಾವಾಗ ವೆಂಕಟೇಶ್ ಅಯ್ಯರನ್ನ ಇಂಪ್ಯಾಕ್ಟ್ ಸಬಾಗ್ ತಗೊಂಡ್ಬಂದ್ವೋ ಅವಾಗ ವಿ ಲಾಸ್ಟ್ ಸುಯೇಶ್ ಶರ್ಮಾ, ದ ಓನ್ಲಿ ಸ್ಪಿನ್ನರ್ ವಿ ಹ್ಯಾವ್ ಲಿಟ್ರಲಿ, ಅಂದ್ರೆ ಪ್ರಾಪರ್ ಲೆಗ್ ಸ್ಪಿನ್ನರ್, ಅಂದ್ರೆ ಬಾಲ್ ತಿರುಗ್ಸೋನು ಸ್ಪಿನ್ನರ್ ಅಂದ್ರೆ ನನ್ನ ಲೆಕ್ಕದಲ್ಲಿ. ಕೃಣಾಲ್ ಪಾಂಡ್ಯ ಸ್ಪಿನ್ನರ್ ಅಲ್ಲ ನನ್ನ ಲೆಕ್ಕಕ್ಕೆ. ಸೊ ಆತರ 4 ಓವರ್ ಮಿಡ್ಲ್ ಓವರ್ಸ್ ಅಲ್ಲಿ ವಿ ಹ್ಯಾಡ್ ಟು ಕಾಂಪನ್ಸೇಟ್ ಬೈ ಬೌಲಿಂಗ್ ಸಮನ್ ಎಲ್ಸ್. ಈ ಪಾರ್ಟ್ ಟೈಮರ್ಸ್ಗೆ ಈಗ ಟಿಮ್ ಡೇವಿಡ್ ಒಂದು ಓವರ್ ಮಾಡ್ದ, ಆಮೇಲಿಂದ ರೊಮಾರಿಯೋ ಶೆಪರ್ಡ್ ಒಂದು ಓವರ್ ಕೊಟ್ರು, ಆಮೇಲಿಂದ ವೆಂಕಟೇಶ್ ಅಯ್ಯರ್ ತಗೊಂಬಂದ್ರು ಅವ್ನಿಗೆ ಬೌಲಿಂಗ್ ಕೊಟ್ಟಿಲ್ಲ, ಅಭಿನಂದನ್ಗೆ ಮಾಡಿಸಿದ್ರು ಅದಕ್ಕೇನೆ. ಆತರ ವಿ ಹ್ಯಾಡ್ ಟು ಕಾಂಪನ್ಸೇಟ್ ಅಂಡ್ ದೋಸ್ 4 ಓವರ್ಸ್ ವರ್ ಅಲ್ಟಿಮೇಟ್ಲಿ ದ ಥಿಂಗ್ ದಟ್ ಕಾಸ್ಟ್ ಅಸ್. ಅದರಿಂದ ನಾವು ಇಡೀ ಬೌಲಿಂಗ್ ಆರ್ಡರ್ ಅನ್ನೇ ನಾವು ಶಫಲ್ ಮಾಡ್ಬೇಕಾಯ್ತು. ಇಲ್ಲ, ಇದು ಫೈನಲ್ ಎಫೆಕ್ಟ್ ನಾನು ಅಗ್ರಿ ಮಾಡ್ತೀನಿ, ಅಂದ್ರೆ ಅದರಿಂದಾನೇ ಪ್ರಾಬ್ಲಮ್ ಆಗಿದ್ದು ಅಂತ. ಬಟ್ ಬಟ್ ಈಗ ಬ್ಯಾಟಿಂಗ್ ವೆಂಕಟೇಶ್ ಅಯ್ಯರ್ ಕನ್ಸಿಡರ್ ಬರೋ ಮಾಡ್ತು ಸಿಚುವೇಶನ್ ಅಂತಂದ್ರೆ ಐ ಡೋಂಟ್ ಥಿಂಕ್ 200 ಇಸ್ ಅ ಬ್ಯಾಡ್ ಸ್ಕೋರ್ ಬೈ ಎನಿ ಮೀನ್ಸ್. ಯಾಕೆಂದ್ರೆ ನಾವು ಇದ್ದಿದ್ದು 120/7. ಹೌದು, ಅಲ್ಲಿ ತನಕ ಅಂತೂ ಕೆಟ್ಟದಾಗ ಆಡಿದ್ವಿ ಬ್ಯಾಟಿಂಗ್ ನಾವು. ಅಂದ್ರೆ ಅದ್ ಕೊಲಾಪ್ಸ್ ಅಂತಾನೆ ಲೆಕ್ಕ ತಗೋಬೇಕು ಕಂಪೇರ್ಡ್ ಟು ಪ್ರೀವಿಯಸ್ RCB ಟೀಮ್ಸ್. ಹಿಂಗೇನಾರ ಯಾವ್ದಾರ ಒಂದ್ ಸೀಸನ್ ಅಲ್ಲಿ ಆಡ್ಬಿಟ್ಟಿದ್ರು ಎಲ್ಲ ಇವಾಗ ಹೆಂಗ್ ನಾವು ಗುಜರಾತ್ ಲಯನ್ಸ್ ಮೇಲೆ ಕೊಹ್ಲಿ AVD ಹೆಂಗ್ ಆಡಿದ್ರು ಅಂತ ಜ್ಞಾಪಿಸ್ಕೊತೀವೋ ಅದ್ರೆಲ್ಲ ಜ್ಞಾಪಿಸ್ಕೊಂಡ್ಬಿಡ್ತಿದ್ವಿ ಈ ತರ ಆಡಿದ್ರೆ ಮುಂಚೆ. ಹ್ಮ್ ಐ ಡೋಂಟ್ ಥಿಂಕ್ ಅಂದ್ರೆ ಬ್ಯಾಟಿಂಗ್ ಇಂದ ನಾವು ಸೋತಿದ್ದು ಅಂತ. ಆಮೇಲೆ ಇನ್ನೂ ಒಂದ್ ನಂಗೆ ಏನ್ ಅನಿಸ್ತು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ನ ಎಷ್ಟು ಬೇಗ ಇವ್ರು ಇಂಪ್ಯಾಕ್ಟ್ ಸಬ್ಬಕ್ ತಗೊಂಡ್ಬಂದ್ರು ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಹೇಳ್ತೀನಿ ಆಮೇಲೆ ನನ್ಗೆ ಏನ್ ಅನಿಸ್ತು ಅದ್ರ ಬಗ್ಗೆ ಅಂತ. ಬಟ್ ಅಲ್ಟಿಮೇಟ್ಲಿ ನಂಗೆ 200 ವಾಸ್ ಅ ಗುಡ್ ಸ್ಕೋರ್ ಇದ್ರ ಮೇಲೆ. ಅಂಡ್ ಇಟ್ ವಾಸ್ ನಾಟ್ ಫಾರ್ ಶೋರ್, ಬಟ್ ನನ್ನ ಲೆಕ್ಕದಲ್ಲಿ ಇಫ್ ವಿ ಹ್ಯಾಡ್ ಸಮನ್ ಲೈಕ್ ಸುಯೇಶ್ ಶರ್ಮಾ ಅಂಡ್ ವಿ ಹ್ಯಾಡ್ ಲೈಕ್ ಅ ಪ್ರಾಪರ್ ಬೌಲಿಂಗ್ ಲೈನ್ ಅಪ್ ಆಫ್ಟರ್ ವಿ ಹ್ಯಾಡ್ ಸಬ್ಸ್ಟಿಟ್ಯೂಟೆಡ್ ವೆಂಕಟೇಶ್ ಅಯ್ಯರ್, ನನ್ನ ಲೆಕ್ಕದಲ್ಲಿ ಇಟ್ ವಾಸ್ ಡಿಫೆಂಡಬಲ್. ಯಾಕೆಂದ್ರೆ ನಾವು ಅಷ್ಟು ಪವರ್ ಪ್ಲೇ ನಲ್ಲಿ ಅಷ್ಟು ಹೋಪ್ಲೆಸ್ ಆಗಿ ಹೊಡಿಸ್ಕೊಂಡು ವಿ ಡ್ರಾಗ್ ದ ಗೇಮ್ ಅಂಟಿಲ್ ದಿ ಡೆತ್ ಓವರ್ಸ್. ನಾನೆಲ್ಲೋ 14 ಓವರಲ್ಲೇ ಮುಗಿಸ್ಬಿಡ್ತಾರೆ ಅಂತಾನೆ ಅನ್ಕೋತಿದ್ದೆ ಅವ್ರ ಫಸ್ಟ್ 6 ಓವರ್ ನೋಡ್ಬಿಟ್ಟು. ನಾನು ಇಲ್ಲಿ ಸ್ವಲ್ಪ ಡಿಸಗ್ರಿ ಮಾಡ್ತೀನಿ. ಅಂದ್ರೆ ಸುಯೇಶ್ ಶರ್ಮಾ ಬರ್ಲಿಲ್ಲ ಅದೆಲ್ಲ ಓಕೆ, 201 ಒಳ್ಳೆ ಸ್ಕೋರ್, ಅದು ಓಕೆನೆ, ಡಿಫೆಂಡಬಲ್ ಸ್ಕೋರ್. ಬಟ್ ಆ 201 ಬರೋದಿಕ್ಕೆ ನಾವೇನ್ ಕಾಸ್ಟ್ ಕೊಟ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದಂತೂ ಆಬ್ವಿಯಸ್ಲಿ ಬ್ಲಂಡರ್. ನಾವ್ ಯಾಕೆ ಸುಯೇಶ್ ಶರ್ಮಾನ ಇಂಪ್ಯಾಕ್ಟ್ ಆಗ್ತರಕ್ ಯೋಚನೆ ಮಾಡಿದ್ವಿ, ಯಾಕೆ ಅಭಿನಂದನ್ ನಾವು ಇಂಪ್ಯಾಕ್ಟ್ ಆಗ್ತರಕ್ ಯೋಚನೆ ಮಾಡಲಿಲ್ಲ, ಅದ್ ಆಬ್ವಿಯಸ್ಲಿ ಬ್ಲಂಡರ್. ಬಟ್ ನಾನೇನ್ ಹೇಳ್ತಾ ಇರೋದಂದ್ರೆ, ಬ್ಯಾಟಿಂಗ್ ನಲ್ಲಿ ಯಾರು ಒಬ್ರು ಅಥವಾ ಇಬ್ರು ಸ್ವಲ್ಪ ಸೆನ್ಸಿಬಲ್ ಆಗಿ ವಿಕೆಟ್ ನ ಕೊಡ್ದಿರ ಅವ್ರು ಆಡಿದಿದ್ರೆ ಅವಾಗ ವೆಂಕಟೇಶ್ ಅಯ್ಯರ್ ಬರೋ ಅವಕಾಶ ಇರ್ತಿರ್ಲಿಲ್ಲ. ಪ್ಲಸ್ ಐ ಥಿಂಕ್ ವಿ ವುಡ್ ಹವ್ ರೀಚ್ 200 ಆ ಕೇಸಲ್ಲೂ. ನಮ್ ಬ್ಯಾಟಿಂಗ್ ಎಲ್ಲರೂ ವಿಕೆಟ್ ಕೊಟ್ಟಿದ್ರಿಂದಾನೇ ವೆಂಕಟೇಶ್ ಅಯ್ಯರ್ ಬರೋ ಚಾನ್ಸ್ ಸಿಕ್ಕಿದ್ದು. ಅದು ಯಾರು ಪ್ಲಾನ್ ಮಾಡಿರ್ಲಿಲ್ಲ, ಯಾರು ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ವೆಂಕಟೇಶ್ ಅಯ್ಯರ್ಗೆ ಪ್ಯಾಡ್ ಎಲ್ಲ ಹಾಕೊಳಕ್ ಹೇಳಿದ್ದೇನೆ ರೊಮಾರಿಯೋ ಶೆಪರ್ಡ್ ಹೋದಾಗ. ಅಲ್ಲಿವರೆಗೂ ಅವರು ಆ ಆಪ್ಷನ್ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಸೊ ನಾವ್ ಅಂದ್ರೆ ಸುಯೇಶ್ ಶರ್ಮಾ ಇರ್ಲಿಲ್ಲ, ಅದರಿಂದಾನೇ ಪ್ರಾಬ್ಲಮ್ ಆಯ್ತು, ಅದೆಲ್ಲ ಓಕೆ. ಬಟ್ ನಾವು ಅದು ಏನಕ್ಕಾಗಿದ್ದು ಅಂದ್ರೆ, ನಾವು 201 ಏನಕ್ಕೆ ರೀಚ್ ಆಗಿದ್ದು ಅಂದ್ರೆ ಅದು ಎರಡೂನು ಒಂಥರ ಡಬಲ್ ಎಚ್ ವರ್ಡ್ ತರ ಅದು. ಈಗ ನಾವೇನಾದ್ರು ವೆಂಕಟೇಶ್ ಅಯ್ಯರ್ನ ಆ ಟೈಮಲ್ಲಿ ತಂದಿರ್ಲಿಲ್ಲ ಅಂದಿದ್ರೆ ಆಬ್ವಿಯಸ್ಲಿ ನಾವು 201 ರೀಚ್ ಆಗ್ತಾ ಇರ್ಲಿಲ್ಲ. ಅವಾಗ ಸುಯೇಶ್ ಶರ್ಮಾ ಇದ್ರೂನು ಅವ್ರು ಅದನ್ನ ಚೇಸ್ ಮಾಡ್ತಾ ಇದ್ರು. ಬಟ್ ಅಟ್ ದ ಸೇಮ್ ಟೈಮ್ ವೆಂಕಟೇಶ್ ಅಯ್ಯರ್ ಬಂದ, ನಾವು 201 ರೀಚ್ ಆದ್ವಿ, ಬಟ್ ಸುಯೇಶ್ ಶರ್ಮಾ ಇರ್ಲಿಲ್ಲ, ಸೋತ್ವಿ. ಸೊ ಅದೊಂಥರ ಡಬಲ್ ಎಚ್ ವರ್ಡ್. ಅಷ್ಟೊತ್ತಿಗೆ ನಾವು ಸೋತೆ ಹೋಗ್ಬಿಟ್ಟಿದ್ವಿ ಮ್ಯಾಚ್ ಅಂತ ನನ್ನ ಒಪಿನಿಯನ್. ಹಂಗೂ ನೋಡ್ಬೋದು, ಬಟ್ ನನ್ನ ಲೆಕ್ಕದಲ್ಲಿ ಇಟ್ ಇಸ್ ಡೀಪರ್ ದನ್ ವಾಟ್ ವಿ ಆರ್ ಥಿಂಕಿಂಗ್. ಇದು ಅಂದ್ರೆ ಏನಂತಾರೆ, ಅದು ಡಾಮಿನೋ ಎಫೆಕ್ಟ್ ಅಂತಾರಲ್ಲ, ಅಂದ್ರೆ ಒಂದ್ ರಿಸಲ್ಟ್ ಇಂದ ಇನ್ನೊಂದು ಎಫೆಕ್ಟ್ ಆಗಿ ಅದ್ ಹಂಗ ಆಗಿರೋದು. ಎಕ್ಸಾಕ್ಟ್ಲಿ. ಸೊ ಅದನ್ನ ನಾವು both of you ಒಂದ್ ಸ್ಪೆಸಿಫಿಕ್ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾಕೆಂದ್ರೆ ವೆಂಕಟೇಶ್ ಅಯ್ಯರ್ ಬಂದಿರೋದ್ರಿಂದ ನಾವು ಸೋತೋದ್ವಿ, ಅಥವಾ ಇಲ್ಲ ಸುಯೇಶ್ ಶರ್ಮಾ ಆಡಿಲ್ದೇ ಇರೋದ್ರಿಂದ ಸೋತೋದ್ವಿ ಅಂತ ಹೇಳಕ್ ಆಗಲ್ಲ. ಇಟ್ ಇಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅದು. ಬಟ್ ಆಗಿದ್ದಕ್ಕೆ ರೀಸನ್ ಏನು ಅಂತಂದ್ರೆ ಅವ್ರ ಟಾಪ್ ಆರ್ಡರ್ ಕೊಲಾಪ್ಸ್. ಈವನ್ ದೋ ಇವರ್ ಸ್ಕೋರಿಂಗ್ ರನ್ಸ್, ಅವ್ರ ಟಾಪ್ ಆರ್ಡರ್ ಕೊಲಾಪ್ಸ್. ರಜತ್ ಪಟಿದಾರ್ ಒಬ್ನೇ ಸೆನ್ಸಿಬಲ್ ಆಗಿ ಆಡಿದ್ದು, ಟು ಬಿ ಆನೆಸ್ಟ್. ಕೊಹ್ಲಿನೂ ನನ್ನ ಲೆಕ್ಕದಲ್ಲಿ ಹಿ ಗೇವ್ ಅವೇ ಹಿಸ್ ವಿಕೆಟ್. ಹಿ ಕುಡ್ ಹ್ಯಾವ್ ಆಕ್ಚುಲಿ ಸ್ಕೋರ್ಡ್ ಅ ಲಾಟ್ ಆಫ್ ರನ್ಸ್ ಆ ಪಿಚ್ ಮೇಲೆ. ಎಕ್ಸಾಕ್ಟ್ಲಿ. ಅದ್ ಯಾಕೆ ಕರೆಕ್ಟ್ಲಿ ನೋಡಿ, ಕವರ್ 10th ಓವರ್ ಮಾರ್ಕ್ ಅಲ್ಲಿ 89 for 5 ಇದ್ವಿ ನಾವು. ಆ ಸಿಚುವೇಶನ್ ಅಲ್ಲಿ ಇಫ್ ಯು ಆರ್ ಅ ಕೋಚ್, ಯು ಹ್ಯಾವ್ ಟು ಥಿಂಕ್ ಆಫ್ ಎವ್ರಿ ಕನ್ಸೀವಬಲ್ ಸಿನಾರಿಯೋ. ಇವಾಗ 89 for 5, ಅವಾಗ ಆ ಟೈಮಲ್ಲಿ ಶೆಪರ್ಡು ಮತ್ತೆ ರಜತ್ ಬ್ಯಾಟಿಂಗ್ ಆಡ್ತಿದ್ರು.
ಅವಾಗ ಇನ್ನೊಂದು ವಿಕೆಟ್ ಬಿದ್ರೆ ಯು ಆರ್ ಬೇಸಿಕ್ಲಿ ಇಟ್ ದ ಟೇಲ್. ಭುವನೇಶ್ವರ್ ಕುಮಾರ್ ಬರ್ತಾನೆ. ಇಲ್ಲ 5 ಮೋಸ್ಟ್ಲಿ ಡೇವಿಡ್ ಆಡ್ತಿದ್ದ, ಬಟ್ ಡೇವಿಡ್ ವಿಕೆಟ್ ಬಿದ್ದ ತಕ್ಷಣ ಆಸ್ ಅ ಕೋಚ್ ಯು ಗೆಟ್ ಟು ಥಿಂಕಿಂಗ್, ಓಕೆ ನಾವು ಹೌ ಡು ವಿ damage limitation is one thing. Damage limitation you can only do when you are chasing and the opposition gets off to a flying start. You limit your damage by sense of you are looking at net run rate already. ನಾವು ಪವರ್ ಪ್ಲೇ ಆದ್ಮೇಲೆ ಹಂಗೆ ಯೋಚನೆ ಮಾಡ್ತಿದ್ವಿ, ಬಟ್ ಕೃಣಾಲ್ ಪಾಂಡ್ಯ pulled things back, Hazelwood pulled things back with important wickets, so that is why we made it in the 18th over. But if you are batting first on a slightly tacky pitch, ಅವಾಗ ಏನ್ ಯೋಚನೆ ಬರುತ್ತೆ ಅಂದ್ರೆ, how can we get a defendable total on the board? So obviously our biggest strength has been since last year assessing the conditions well when we are batting first and then setting a target accordingly. I still believe the reason we lost wickets like that is because it started drizzling in around the 11th over, and because of which people tried to hit too many shots which wasn't needed. To start ಆಗೋ ಟಾಸ್ ಆದ್ಮೇಲೆ ಸ್ವಲ್ಪ ಮಳೆ ಬಂತು, which again is moisture on the pitch is heaven for fast bowlers, especially Archer and Andre Burger ಇದ್ಮೇಲೆ ಇಲ್ಲಿರ್ಬೇಕು ಅವ್ರಿಗೆ. So even though we had a good start, we could have kept our firepower. ಇವಾಗ ಡೇವಿಡ್ ಎಂಟ್ರಿ ಪಾಯಿಂಟ್ 14th over 13th over ಇರೋ ಬದಲು 10th over ಇದ್ದಿದ್ದು ಸ್ವಲ್ಪ it was a little, it forced him also to play in a different kind of role. I mean, he has played in a similar situation for Australia, but it's not what he's used to do in RCB colors. So adenandre it is good to get these things out of the system, and also I totally agree with the point that Suyash Sharma should be in the starting 11 ಅಲ್ಲಿ. You need to play your primary spinner over your third pacer if necessary, because obviously we still had Shepherd, so third seamer ಬೇಕು ಅಂದ್ರೆ ಅವಾಗ Shepherd ಬರ್ತಿದ್ದ. ಅದೇ ಇವಾಗ ಕರೆಕ್ಟ್ ಸೆಗ್ವೆ ಆಗಿದೆ. ಇವಾಗ ಟೈರ್ ಲಿಸ್ಟ್ ಬಗ್ಗೆನೇ ಮಾತಾಡೋಣ. So to explain to the viewers, this is basically a tier list of all the mistakes which we feel RCB have done against RR, and basically to talk about how severe we felt that was to us losing our first away match in obviously we lost one match last year, but 1-11 is still a very good record, so we can take it forward. Vishnu or ಏನ್ ಹೇಳ್ತಾನೆ ನೋಡೋಣ. How would you rate this? ಫಸ್ಟ್ ನಾನು ಅಭಿನಂದನ್ ಸಿಂಗ್ ಸುರೇಶ್ ಶರ್ಮಾ ಯಾಕೆ ಸಪರೇಟ್ ಹಾಕಿದೀನಿ ಅಂತಂದ್ರೆ, ಒಂದು ಅಭಿನಂದನ್ ಸಿಂಗ್ ಅಂತ ಹಾಕಿರೋದು ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಬೌಲಿಂಗ್, ನಾಟ್ ಬಿಕಾಸ್ ಆಫ್ ಹಿಸ್ ಇನ್ಕ್ಲೂಷನ್ ಇನ್ ದ ಟೀಮ್ ಆರ್ ಅವ್ನು ಆಡಿಸ್ಬೇಕಿತ್ತು, ಇಂಪ್ಯಾಕ್ಟ್ ಅಪ್ ಮಾಡಿಸ್ಬೇಕಿತ್ತು, ಅದೆಲ್ಲ ಅಲ್ಲ. ಸುರೇಶ್ ಶರ್ಮಾ ಹಾಕಿರೋದು ಶುಡ್ ಹಿ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಇನ್ ದ ಟೀಮ್ ಆರ್ ನಾಟ್ ಅಂತ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಅದು. ಸೊ ಅದೊಂದು ಕ್ಲಾರಿಟಿ ಇಟ್ಕೊಳ್ಳೋಣ ಫಸ್ಟ್. ಸೊ ಫಸ್ಟ್ ನಾವು ಸುರೇಶ್ ಶರ್ಮಾ ಟೀಮ್ ಸೆಲೆಕ್ಷನ್ ಅಂತ ಬಂತು ಅಂತಂದ್ರೆ, ಸೊ ಇನ್ಫ್ಯಾಕ್ಟ್ ನಾವು ಫಸ್ಟ್ ಇಂದಾನೆ ಬರೋಣ. ವೆದರ್ ಅಂತ ಬಂತು ಅಂತಂದ್ರೆ ಏನ್ ಅನ್ಸುತ್ತೆ, ಪರ್ಸನಲಿ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ವೆದರ್ ಪ್ಲೇಡ್ ಅ ಹ್ಯೂಜ್ ರೋಲ್ ಈ ನಾವು ಹೆಂಗ್ ಅಪ್ರೋಚ್ ಮಾಡಿದ್ವಿ ನಮ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ. ಯಾಕೆಂತಂದ್ರೆ ಮಳೆ ಬಂದಿತ್ತು, ಅರ್ಧ ಗಂಟೆ ಡಿಲೇ ಆಯ್ತು ಮ್ಯಾಚ್ ಆಲ್ಮೋಸ್ಟ್. ಆಮೇಲಿಂದ ಮತ್ತೆ ಟಾಸ್ ಆಗಿ 15 ನಿಮಿಷಕ್ಕೆ ಆಡ್ತೀವಿ ಅಂತ ಅಂದ್ರು. ಟಾಸ್ ಆಗಿ 15 ನಿಮಿಷಕ್ಕೆ ಇನ್ನ ಫುಲ್ ಗ್ರೌಂಡ್ ರೆಡಿ ಆಗಿರ್ಲಿಲ್ಲ ಆಕ್ಚುಲಿ. ಫುಲ್ ಮೈಸೂರ್ ಎಲ್ಲ ಇತ್ತು, ನೀರೇ ಇತ್ತು. ಬಟ್ ಏನೋ ಒಂದು ಅವ್ರ ಬ್ರಾಡ್ಕಾಸ್ಟರ್ಸ್ ದುಡ್ಡು ಮಾಡ್ಕೋಬೇಕು, ಬೇಗ ಆಡ್ಸಿ, ಓಕೆ ಫೈನ್, ಎಲ್ಲ ಒಪ್ಕೋತೀನಿ. ಜನರು ಮನೆಗೆ ಹೋಗ್ಬೇಕು, ಆಮೇಲಿಂದ ಮೆಟ್ರೋ ಸಿಗಲ್ಲ, ಓಕೆ ಇವೆಲ್ಲ ವ್ಯಾಲಿಡ್. ಮೆಟ್ರೋ ಇದೆಯಾ ಗುವಾಹಟಿಲಿ? ಇಲ್ಲ. ಮತ್ತೆ ಹೆಂಗ್ ಹೋಗ್ತಾ ಇರ್ತಿ ಜನ ಮನೆಗೆ? ಇಲ್ಲ, ಹಳ್ಳಿಗಳ ತರ ಇರುತ್ತೆ. ಸೊ ಗೊತ್ತಿಲ್ಲಪ್ಪ, ನಾ ಗುವಾಹಟಿ ನೋಡಿಲ್ಲ, ನನಗೇನ್ ಗೊತ್ತು. ಬಟ್ ವೆದರ್ ನನ್ನ ಲೆಕ್ಕದಲ್ಲಿ ಪ್ಲೇಡ್ ಅ ರಿಯಲಿ ಹ್ಯೂಜ್. ಯಾಕೆಂದ್ರೆ ಹೋದ್ ಮ್ಯಾಚ್ನು ಅಲ್ಲಿ ರೇನ್ ಎಫೆಕ್ಟೆಡ್ ಆಗಿ ಅವ್ರ ವಾಶ್ಔಟ್ ಆಗಿತ್ತು ಗೇಮ್. ಸೊ ಇವ್ರ ಒಂದ್ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಓಕೆ ಆದ್ರೂ ಮ್ಯಾಕ್ಸಿಮಮ್ 5 ಓವರ್ ಮ್ಯಾಚ್ ತರ ಆಯ್ತು ಅಂತಂದ್ರೆ ಇಟ್ ವಿಲ್ ಆಲ್ವೇಸ್ ಫೇವರ್ ದ ಟೀಮ್ ಬ್ಯಾಟಿಂಗ್ ಸೆಕೆಂಡ್. ಯಾಕಂದ್ರೆ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಗೆಲ್ಲಕ್ಕೆ ಅಂತ. ಯು ಕ್ಯಾನ್ ನೆವರ್ ಪುಟ್ ಅ ಪಾರ್ ಸ್ಕೋರ್ ವೆನ್ ಯುವರ್ ಬ್ಯಾಟಿಂಗ್ ಫಸ್ಟ್ ವೆನ್ ಇಟ್ಸ್ ರೈನಿಂಗ್. ಅದು ನಮ್ಮ ಇದ್ರಲ್ಲಿ ಟಾಸ್ ನನ್ನ ಲೆಕ್ಕದಲ್ಲಿ ಫ್ಯಾಕ್ಟರ್ ವಿಲ್. ಸಾರಿ ಹೇಳೋಣ, ನಿಮ್ದು ವಾಯ್ಸ್ ಕಟ್ ಆಗ್ತಿದೆ ಕಣ, ಮತ್ತೆ ನಿನ್ಗೂ ಆಗ್ತಿದೆ. ಕೇಳಿಸಿದ್ಯಾ? ಹಲೋ ಕೇಳಿಸ್ತಿದ್ಯಾ? ಹಲೋ, ಹಾ ಇವಾಗ ಕೇಳಿಸ್ತಿದೆ. ಮೋಸ್ಟ್ಲಿ ನಂದೇ ವೈಫೈ ಪ್ರಾಬ್ಲಮ್ ಕಣ, ನಾನು ಒಂದ್ಸತಿ ರೀಸೆಟ್ ಮಾಡಿ ಬರ್ತೇನೆ. ಇಲ್ಲ ನಂಗೂ ಸ್ವಲ್ಪ ವಿಷ್ಣುದ್ ಕಟ್ ಆಗ್ತದೆ. ಸರಿ ಇದೆ ತಾನೆ? ಹಾ ಇವಾಗ ಸರಿ ಇದೆ, ನಂಗೆ ಸರಿ ಇದೆ.
ಅದೇನೆ ನಾನು ಹೇಳ್ತಿದ್ದಂಗೆ, ಈಗ ವೆದರ್ ನನ್ನ ಲೆಕ್ಕದಲ್ಲಿ ಪ್ಲೇಡ್ ಅ ಹ್ಯೂಜ್ ಪಾರ್ಟ್. ನಾ ಟಾಸ್ ಅನ್ ಕನ್ಸಿಡರ್ ಹ್ಮ್. ಮಾಡಕ್ ಆಗಲ್ಲ ಇಲ್ಲಿ, ಯಾಕೆಂತಂದ್ರೆ ಟಾಸ್ ಎವ್ರಿ ಟೀಮ್ ಹ್ಯಾಸ್ ಬೀನ್ ಚೂಸಿಂಗ್ ಟು ವಿನ್ ದ ಟಾಸ್ ಅಂಡ್ ಬೋಲ್ ಅಷ್ಟೇನೆ. ಯಾವನೋ ಬ್ಯಾಟಿಂಗ್ ತಗೊಂಡ ಅವತ್ತೊಂದ್ಸ ಇವನ್ ಸನ್ರೈಸರ್ಸೇ ಇರ್ಬೇಕು, ಯಾವ್ದಾಗ ಗೆದ್ಬಿಟ್ಟು ಇಲ್ಲ ಬ್ಯಾಟ್ ಫಸ್ಟ್ ಇವರೇ ಅಂತ. RR ರಿಯಾನ್ ಪರಾಗ್ ಅಗೇನ್ಸ್ಟ್ ಅದೇನೆ. ಗುಜರಾತ್. ಬಟ್ ಇಟ್ ಡಸಂಟ್ ಮ್ಯಾಟರ್. ಎವ್ರಿ 99% ಆಫ್ ದ ಟೀಮ್ಸ್ ಅವ್ರಿಗೆ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾ ಇದಾರೆ. ಅದುವೇ ಎಸ್ಪೆಷಲಿ ರೇನ್ ಅಫೆಕ್ಟೆಡ್ ಗೇಮ್ ಅಲ್ಲಿ ನಿನ್ಗೆ DL ಮೆಥಡ್ ಅಲ್ಲಿ ನಿಂಗೆ ಇತ್ತು ಅಂತಂದ್ರೆ ನಿನ್ಗೆ ಓಕೆ ಏನೋ ಒಂದು ಔಟ್ರೇಜಸ್ ಸ್ಕೋರ್ ಕೊಟ್ಟಿತ್ತು ಅಂದ್ರೆ ಯು ಕ್ಯಾನ್ ಅಟ್ಲೀಸ್ಟ್ ಅಟೆಂಪ್ಟ್. ಓಕೆ ನಿಂಗೆ ಗೊತ್ತಿರುತ್ತೆ, ಓಕೆ ಈ ಓವರ್ ಅಲ್ಲಿ ಇಷ್ಟು ಹೊಡಿಬಹುದು, ಇವ್ನಿಗೆ ಇಷ್ಟು ಹೊಡಿಬಹುದು, ಇವನ್ ಟಾರ್ಗೆಟ್ ಮಾಡ್ಬೋದು ಅಂತ ಯು ಕ್ಯಾನ್ ಕ್ರಿಯೇಟ್ ಅ ಮ್ಯಾಪ್. ಹೀಗೆ ಏನ್ ಮಾಡ್ಕೊಂಡು ಹೊಡಿಬೇಕು, ಈ ಸ್ಕೋರ್ ಹೊಡಿಯಕ್ಕೆ ಅಂತ. ಸೊ ಅದು ಅನ್ಸರ್ಟನಿಟಿ ಇಂದನೂ ನಾವು, ಅಂದ್ರೆ ಇನಿಷಿಯಲಿ ಪವರ್ ಪ್ಲೇ ಬ್ಯಾಟಿಂಗು ಅದ್ರಲ್ಲ ಈ ಮೋಸ್ಟ್ ಲೈಕ್ಲಿ ಇದು ಮಲೋಲನ್ ಬಿಗ್ ಬ್ರೈನ್ ಟ್ಯಾಕ್ಟಿಕ್ಸೇ ಇರುತ್ತೆ. ವಿ ಹ್ಯಾವ್ ಟು ಸ್ಕೋರ್ ವೆಲ್ ಇನ್ ದ ಪವರ್ ಪ್ಲೇ ಅಂತ ಗ್ಯಾರಂಟಿ ಹೋಗ್ಬಿಟ್ಟು ಹೇಳಿರ್ತಾನೆ ಫಿಲ್ ಸಾಲ್ಟ್ಗೆ. ಸಾಲ್ಟ್ ಆರ್ಚರ್ ಗೋ ಬಿಗ್ ಫ್ರಮ್ ದ ಫಸ್ಟ್ ಬಾಲ್ ಯಾ ಅಂದಿರ್ತಾನೆ ನೋಡಿ, ಗ್ಯಾರಂಟಿ. ಅದು ಏನ್ ಮಾಡಕ್ಕಾಗುತ್ತೆ. ಸೊ ನನ್ ಲೆಕ್ಕದಲ್ಲಿ ವೆದರ್ ಇಶ್ಯೂ ಇಸ್ ಅ ಒನ್ ಆಫ್ ಥಿಂಗ್. ಸೊ ನನ್ಗದೇನು ಈ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅನ್ಸಲ್ಲ, ಯಾಕೆಂತಂದ್ರೆ ಅದ್ ನೀನ್ ಟಾಸ್ ಅನ್ನು ನೀನ್ ಫ್ಯಾಕ್ಟರ್ ಮಾಡಕ್ ಆಗಲ್ಲ. ಇಟ್ ಇಸ್ 50-50 ಅನ್ಲೆಸ್ ಇಟ್ ಇಸ್ ಮುಂಬೈ ಇಂಡಿಯನ್ಸ್. Yeah. I still feel, yeah, the logic is correct. The fact that ನಾವು ಅಷ್ಟು ವಿಕೆಟ್ಸ್ ಕಳ್ಕೊಂಡಿದ್ದು is because of the weather only. There is no other way, there is no other explanation for our batsmen trying to up the ante when it was not needed. Even though they knew there were only 2 or 3 batsmen left in the hut. 10th over ಅಲ್ಲೇ ಹೊಡಿಯೋಕೆ ಹೋಗ್ತಿದ್ದು, ಔಟ್ ಆಗೋದು. It was very avoidable situation, which was only caused because of the weather. And again, a very one-off thing because ಮಳೆ, ವಿಷ್ಣು ಹೇಳ್ದಂಗೆ 15 ನಿಮಿಷ ಟಾಸ್ ಆಗಿ 15 ನಿಮಿಷಕ್ಕೇನೆ ಮಳೆ ನಿಂತು, ಟಾಸ್ ಆಗಿ 15 ನಿಮಿಷಕ್ಕೇನೆ ದೇ ಕಂಟಿನ್ಯೂಡ್ ದ ಫಸ್ಟ್ ಇನ್ನಿಂಗ್ಸ್. ಸೊ ಯಾ, ಐ ಅಗ್ರಿ ವಿತ್ ದಿಸ್ ಪಾಯಿಂಟ್. ಆಮೇಲೆ ಇದೇ ಪಾಯಿಂಟ್ಗೆ ಅಡ್ಜಸೆಂಟ್ ಆಗಿ ಇನ್ನೊಂದಿದೆ, ಅಂದ್ರೆ ಇದು ಈ ಪಾಯಿಂಟ್ ಅಲ್ಲಿ ಬರುತ್ತೋ ಅಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಈ ತರ ಬಾಲ್ ಸ್ವಲ್ಪ ಈಗ ಸ್ಲೋವರ್, ಈಗ ಸಂದೀಪ್ ಶರ್ಮಾ ಆಮೇಲೆ ಬ್ರಿಜೇಶ್ ಶರ್ಮಾ ಹಾಕ್ತಾ ಇರ್ಬೇಕಾದ್ರೆ ಅದು ಬೌನ್ಸ್ ಆಗ್ತಾ ಇಲ್ಲ, ಅದು ಹೆಂಗೋ ಸ್ಲೈಡ್ ಆಗಿ ಏನೋ ಒಂದಾಗಿ ಬರ್ತಾ ಇದೆ, ಅವ್ರು ಕ್ರಾಸಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಂದಾಗ ನಮ್ ಬ್ಯಾಟ್ಸ್ಮನ್ ಸ್ವಲ್ಪ ತಲೆ ಉಪಯೋಗಿಸಿರ್ಬೇಕಾಗಿತ್ತು. ಇಂಥ ಟೈಮಲ್ಲಿ AB de Villiers ಯಾವಾಗ್ಲೂ ಏನ್ ಮಾಡ್ತಾ ಇದ್ದ ಅಂದ್ರೆ ಆದಷ್ಟು ಲೋ ಆಗಿ ಹೋಗಿ ಆದಷ್ಟು ಸ್ಟ್ರೈಟ್ ಆಗಿ ಆಡ್ತಾ ಇದ್ದ. ಅವಾಗ ಆದಷ್ಟು ಮಿನಿಮೈಸ್ ಮಾಡ್ಬೋದು ಅದರಿಂದ ಅಂತ. ಬಟ್ ನಮ್ಮವ್ರು ಎಲ್ಲಾರು ಅಡ್ಡ ಆಡಕ್ ಹೋದ್ರು. ಆಮೇಲೆ ಅಂದ್ರೆ ಅದನ್ನ ಸರಿಯಾಗಿ ಟ್ಯಾಕಲ್ ಮಾಡ್ಲಿಲ್ಲ ಅನ್ಸುತ್ತೆ. ಅದನ್ನ ಇನ್ನೂ ಚೆನ್ನಾಗಿ ಅಸೆಸ್ ಮಾಡಿ, ಅದನ್ನು ಟೈಮು ಇತ್ತು, ಎಲ್ಲಿ ಇಬ್ರು ಔಟ್ ಆಗಿದ್ ನೋಡಿದಾರೆ, ತಿರ್ಗಾ ಬಂದು ಅದೇ ಮಿಸ್ಟೇಕ್ ಮಾಡಿ ಔಟ್ ಆಗ್ತಿದಾರೆ ಅನ್ನೋದು ನನಗೆ ಅನ್ಸುತ್ತೆ. ನೆಕ್ಸ್ಟ್ ನಾವು ಬಂದು ಪಿಚ್ ಬಗ್ಗೆ ಬರೋಣ. ನನ್ನ ಲೆಕ್ಕದಲ್ಲಿ ಪಿಚ್ ವಾಸ್ ಅಂದ್ರೆ ಇಟ್ ವಾಸ್ ಸರ್ಪ್ರೈಸ್ ಅಷ್ಟೇನೆ, ಯಾಕೆಂತಂದ್ರೆ ಎಕ್ಸ್ಟ್ರಾ ಬೌನ್ಸ್ ಇತ್ತು ನನ್ನ ಲೆಕ್ಕದಲ್ಲಿ ಪಿಚ್ ಅಲ್ಲಿ. ಬಟ್ ಅದು ಇನ್ನೂ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಮಳೆ ಬಂದು ಮಾಯಿಶ್ಚರ್ ಅಬ್ಸರ್ವ್ ಮಾಡಿ ಫಸ್ಟ್, ಆಮೇಲಿಂದ ರೋಲರ್ ಅವಾಗ ತಾನೇ ಓಡಿಸಿದ್ರು, 15 ನಿಮಿಷ ಆಗಿತ್ತು, ಎಲ್ಲಾ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತು ಅಂತಂದ್ರೆ ಆ ಫಸ್ಟ್ ಬಾಲ್ ಫಿಲ್ ಸಾಲ್ಟ್ ಬಂದಿದ್ದು ಸರ್ಪ್ರೈಸ್ ಆಗಿನೇ ಅವ್ನು ಔಟ್ ಆಗಿದ್ದು. ಆಮೇಲೆ ಫಸ್ಟ್ 2 ಓವರ್ ಅಲ್ಲಿ ಎಲ್ಲಾದ್ರು ಎಕ್ಸ್ಟ್ರಾ ಅರ್ಧ ಅಡಿ ಎಕ್ಸ್ಟ್ರಾ ಬೌನ್ಸ್ ಇತ್ತು. ಎಲ್ಲ ನಮ್ಗೆ ಎಡ್ಜ್ ಆಗಿ ಹೋಗಿದ್ 4 ಎಲ್ಲ ಅದರಿಂದಾನೆ ನೋಡ್ತು ಅಂತಂದ್ರೆ. ಆ ಮೂವ್ಮೆಂಟು ಇತ್ತು, ಆ ಕೀಪರ್ ಹೋಗೋವಾಗ್ಲೇ ಗೊತ್ತಾಗ್ತಾ ಇತ್ತು ಅದು ಹಿಂಗಿಂಗೋ ಹೋಗ್ತಾ ಇತ್ತು. ಎಕ್ಸಾಕ್ಟ್ಲಿ, ಅನ್ಪ್ರೆಡಿಕ್ಟಬಲ್ ಅಂದ್ರೆ ಇಟ್ ವಾಸ್ ಸರ್ಪ್ರೈಸ್ ಪಿಚ್ ಬೇಸಿಕಲಿ. ಮಳೆಯಿಂದ ಸರ್ಪ್ರೈಸ್ ಆಯ್ತು ಅಥವಾ ಅವ್ನ ಹಂಗೆ ಮಾಡಿ ನೋಡ್ಬೇಕಂದ್ರೆ ಸರ್ ಒಂದ್ 10 ನಿಮಿಷ ಮಳೆ ಬಂದ್ರೆ ಪಿಚ್ ಹೆಂಗಿಂಗೋ ಆಡುತ್ತೆ ಬಿಡಿ ಸರ್ ಅಂತ ಯಾರಿಗ್ ಗೊತ್ತು. ಅದನ್ನು ಟಾಸ್ ಆದ್ಮೇಲೂ ಒಂದ್ 10 ನಿಮಿಷ ಡ್ರಿಸಿಲ್ ಆಯ್ತು. ಅದು ಹೆಂಗಾಗ್ತಾ ಇತ್ತು ಅಂದ್ರೆ ಕವರ್ ಹಾಕ್ಬೇಕಾ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅದೊಂಥರ ಚಮಕ್ ಕೊಟ್ಟಂಗೆ. ಅವ್ರು ಆಲ್ಮೋಸ್ಟ್ 2 ಸತಿ ಕವರ್ ತೆಗೆದು ಹಾಕಿ ಮಾಡಿದ್ರಪ್ಪ ಅರ್ಧ ಗಂಟೆಯಲ್ಲಿ ಆಗ್ಲೇ. ಯಾ, ಹೇಳಿದ್ ಕರೆಕ್ಟು. It was a surprise element, and moreover elements also played their role in the sense that ಮಳೆ ಬಂತು, ಟಾಸ್ ಆದ್ಮೇಲೆ ಫುಲ್ ಮಾಯಿಶ್ಚರ್ ಇತ್ತು. I want to pose an interesting question to both of you before we move on. If Hazelwood and Bhuvneshwar Kumar were given the same pitch and we were bowling first, what would that have
ಅಕೌಂಟೆಡ್ ಫಾರ್ ಸೂರ್ಯವಂಶಿ, ಬಿಕಾಸ್ ನಾವು ಅವನನ್ನ ಈ ತರ ಸಿ ಮೂವ್ಮೆಂಟ್ ಕೊಡೋದು, ಬೌನ್ಸ್ ಕೊಡೋದು, ಸ್ವಿಂಗ್ ಕೊಡೋದು, ಮೂರು ಕೊಡು ಪಿಚ್ ಮೇಲೆ ಆಡೋದಂತೂ ನಾನ್ ನೋಡಿಲ್ಲ. ಆತರ ವುಡ್ ಇಟ್ ಹ್ಯಾವ್ ಪ್ಲೇಡ್ ಎನಿ ಡಿಫರೆನ್ಸ್ ಇಫ್ ಬೈ ಚಾನ್ಸ್ ವಿ ವರ್ ಬೌಲಿಂಗ್ ಇನ್ ದ ಪವರ್ ಪ್ಲೇ ಇನ್ ದೋಸ್ ಕಂಡೀಷನ್ಸ್? ಸೊ ಹೈಪೋಥೆಟಿಕಲ್ ಕ್ವೆಶ್ಚನ್. ನನ್ಗೆ ಐ ಡೋಂಟ್ ಥಿಂಕ್ ಹಿ ವುಡ್ ಹ್ಯಾವ್ ಸಕ್ಸೀಡೆಡ್ ಆನ್ ಹಿಸ್ ವೆರಿ ಫಸ್ಟ್ ಟ್ರೈ ಆತರ ಪಿಚ್ ಮೇಲೆ ಆಡಿರೋದು. ಯಾಕೆಂತಂದ್ರೆ ಓಕೆ ಅಂದ್ರೆ ಎನಿ ಟೈಮ್ ವೈಭವ್ ಸೂರ್ಯವಂಶಿ ನೋಡಿರೋದು ಹೆಂಗೆ ಅಂದ್ರೆ ಏನಾಗಿದೆ ಅಂತಂದ್ರೆ, ಓಕೆ ಯಾವ್ದೋ ಒಂಥರ ಔಟ್ ಆಗ್ತಾನೆ, ಮತ್ತೆ ನೆಕ್ಸ್ಟ್ ಟೈಮ್ ಮಾತ್ರ ಔಟ್ ಆಗೋದೇ ಇಲ್ಲ. ಯಾವತ್ತೋ ಒಂದ್ ದಿವಸ ವಿಕೆಟ್ ಬಿಟ್ ಔಟ್ ಆದ ಇವನ್ ಭುವನೇಶ್ವರ್ ಕುಮಾರ್ಗೆನೆ. ಅದಾದ್ಮೇಲೆ ಲೈಫಲ್ಲಿ ಒಂದ್ ವಿಕೆಟ್ ಬಿಟ್ಟು ಔಟ್ ಆಗಿಲ್ಲ. ಅಂದ್ರೆ ಒಂದ್ ಲೈಫ್ ಆಗಿರೋದೇ ಇನ್ನು 15 ವರ್ಷ ಆದ್ಬಿಡು. ಬಟ್ ಅದೇನೆ, ಹಿ ಈಸ್ ಲರ್ನಿಂಗ್ ಫ್ರಮ್ ಹಿಸ್ ಮಿಸ್ಟೇಕ್ಸ್. ಸೊ ನನ್ ಲೆಕ್ಕದಲ್ಲಿ ಇಟ್ ವುಡ್ ಬಿ ಅ ಹ್ಯೂಜ್ ಚಾಲೆಂಜ್. ಅವನ್ನ ಆಡ್ಬೇಕಿತ್ತು ಅಂತಂದ್ರು ಓಕೆ, ಇಟ್ಸ್ ನಾಟ್ ಲೈಕ್ ಹಿ ಈಸ್ ಗ್ಯಾರಂಟಿಡ್ ಅ ಫೇಲ್ಯೂರ್ ಆತರ ಇತ್ತು ಅಂತಂದ್ರೆ, ಬಟ್ ಕಷ್ಟ ಅಂತೂ ಇರೋದು. ಅಂಡ್ ಆನ್ ಟಾಪ್ ಆಫ್ ದಟ್ ಆ ಪಿಚ್ಚಲ್ಲಿ ಆಡ್ಬೇಕಾಗಿದ್ದೇನೆ ಫುಲ್ ಎವ್ರಿ ಸ್ಟ್ರೈಟ್ ಬ್ಯಾಟೇ ಆಡ್ಬೇಕಿತ್ತು. ನಾವೆಲ್ಲ ವಿಕೆಟ್ ಕೊಟ್ಟಿದ್ದೆ ಅಷ್ಟು ಅಡ್ಡಾಡೋಕೆ ಕೊಟ್ಟಿದ್ದು ನಾವು. ಅಂಡ್ ದಿ ಓನ್ಲಿ ಥಿಂಗ್ ವೈಭವ್ ಸೂರ್ಯವಂಶಿ ಪ್ಲೇಸ್ ರೈಟ್ ನೌ ಇಸ್ ಕ್ರಾಸ್ ಬ್ಯಾಟೆಡ್ ಶಾಟ್ಸ್. ಇಲ್ಲ, ಇದ್ರದ್ದು ಹಿಂದಿನ ಗೇಮನ್ನು ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಹಿಂಗೆ ಇತ್ತು, ಹುಚ್ಚುಚ್ಚಂಗೆ ಇತ್ತು. ಆ ಅವಾಗ್ಲೂನು ಅವನು ಆಡಿದ್ದ. ಅವನು ನನ್ ಪ್ರಕಾರ ಸೂರ್ಯವಂಶಿ ಒಂಥರ ಹೆಂಗೆ ಅಂದ್ರೆ ಅವನೊಂಥರ ಚೀಟ್ ಕೊಡ್ತಾರ ಅವನು. ಅದು GTA ವೈ ಸಿಟಿನಲ್ಲಿ ನಾವು ಪ್ಯಾನ್ಸರ್ ಅಂತ ಹೋಗ್ತಿರೋ ಒಂದ್ ದವಕ್ ಅಂತ ಬಿದ್ದು ಎಲ್ಲದನ್ನು ಹೊಡಿತಾ ಇತ್ತಲ್ಲ, ಆತರ ಅವನೊಂಥರ ಡಿ ಬಾಸ್ ರೇಣುಕಾಸ್ವಾಮಿ ಹೊಡ್ದಂಗ್ ಹೊಡಿತಾನೆ ಎಲ್ಲಾರ್ಗು. ಅವಂದ್ ಏನ್ ಹೇಳಕ್ಕೆ ಆಗಲ್ಲ ಅದು. ಇನ್ನೊಂದೇನಂದ್ರೆ ಓಕೆ, ಅವ್ನು ಹೊಡೆದಿದ್ದ ಲಾಸ್ಟ್ ಮ್ಯಾಚ್, ಬಟ್ ದ ಕ್ವೆಶ್ಚನ್ ಇಸ್ ಇಫ್ ಇಟ್ ವಾಸ್ ಭುವನೇಶ್ವರ್ ಕುಮಾರ್ ಅಂಡ್ ಜಾಶ್ ಹೇಸಲ್ವುಡ್ ಅವಾಗ ಅಂತ. ಅದೇನೆ ಇದು ಅದೇ ಹೇಳಕ್ಕಾಗಲ್ಲ. ಸೊ ಐ ಥಿಂಕ್ ವಿ ನೋ ದಿ ಆನ್ಸರ್ ಟು ದಿಸ್. ಇದು ಫಸ್ಟ್ ಗೆ ಹೋಗ್ಬಿಟ್ಟು ನನ್ ಪ್ರಕಾರ. ಯಾರ್ ಗುರು ಇವನು? ನಾನೆಲ್ಲೋ ಏನ್ ಅನ್ಕೊಂಡೆ ಅಂತಂದ್ರೆ, ಓಕೆ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, 2 ಕ್ರಿಕೆಟ್ ಜೀನಿಯಸಸ್. ಇವ್ರಪ್ಪ ಏನ್ ತಿಂದಿರ್ಬೇಕು ಲೈಫ್ ಅಲ್ಲಿ ಯೋಚನೆ ಮಾಡ್ತಿದ್ರೆ, ಇವ್ರಪ್ಪ ಇದೇನ್ ತಿಂದಿರ್ಬೇಕು. ಅದು ನಮ್ಮವರೇ ಹುಡುಕಿದ್ದು, ರಾಹುಲ್ ದ್ರಾವಿಡ್ ಹುಡುಕು ತಗೊಂಡಿದ್ದು. ನಾನೇನೋ ಅವಾಗ ಸುಮ್ನೆ ನ್ಯೂಸ್ ನಲ್ಲಿ ಚೆನ್ನಾಗಿತ್ತು, 13 ಓಲ್ಡ್ ನಾಗ ಆಕ್ಷನ್ ನಲ್ಲಿ ತಗೊಂಡಿದ್ದಾರೆ, ಓಕೆ ಏನೋ ಸುಮ್ನೆ ಒಂದ್ ನ್ಯೂಸ್ ನಲ್ಲಿ ಬಂತು ಬಿಆರ್ ತಗೊಂಡಿದ್ದಾರೆ ಅನ್ಕೊಟ್ಟು ಸುಮ್ನೆ ಅದೇ. ನನ್ಗೇನ್ ಗೊತ್ತಿತ್ತು ಒಂದಷ್ಟು ವರ್ಷ ಬಂದು ಈ ತರ ಕೈತಾನೆ ಅಂತ. ನಾನು ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಹೇಳ್ತೀನಿ. ನಾನು ಡೆಕ್ಕನ್ ಅಲ್ಲಿ ಇದ್ದಾಗ ಇಂಡಿಯಾ ಆಸ್ಟ್ರೇಲಿಯಾ ಅಂಡರ್-19 ಬೈಲಾಟ್ರಲ್ ಸೀರೀಸ್ ಇತ್ತು, ಟೆಸ್ಟ್ ಸೀರೀಸ್. ಅವಾಗ ಇಂಡಿಯಾ ಸ್ಕ್ವಾಡ್ ಬಂದಾಗ ನೋಡ್ತಾ ಇದ್ದವು, ನಮ್ ಕರ್ನಾಟಕದವ್ರು ಯಾರಾದ್ರೂ ಇದಾರ ಅಂತ. ಕರ್ನಾಟಕದವ್ರು ಯಾರು ಇತ್ತಿಲ್ಲ. ಅದೇ ಇವರು ಕನಿಷ್ಠ್ ಚೌಹಾನ್, ವಿಹಾನ್ ಮಲ್ಹೋತ್ರಾ ಆ ಬ್ಯಾಚ್ ಇದೆ. ಅಂಡರ್-19 ಕ್ವಾಡ್ರಾಂಗ್ಯುಲರ್ ಸೀರೀಸ್ ಇತ್ತು. ಆದ್ಮೇಲೆ ಇಂಡಿಯಾದಲ್ಲಿ ಬೈಲಾಟ್ರಲ್ ಸೀರೀಸ್ ಇತ್ತು, ಟೆಸ್ಟ್ ಮತ್ತೆ ODIಗಳು ಬಿಫೋರ್ ದ ಅಂಡರ್-19 ವರ್ಲ್ಡ್ ಕಪ್. ಅವಾಗ ನೋಡ್ತಾ ಇದ್ದಾಗ ಇಲ್ಲಿ ಯಾವನೋ ಒಬ್ಬ ವೈಭವ್ ಸೂರ್ಯವಂಶಿ ಅಂತ ಇದ್ದ. BCCI ವೆಬ್ಸೈಟ್ ಅಲ್ಲಿ ಒಂದರಲ್ಲೇ ಗೊತ್ತಾಗೋದು ಏಜ್ಗಳು. ಸೊ ನೋಡ್ದೆ ಇವನ್ ಏಜ್ ಏನು ಅಂತ. 12 ಅಂತ ಬಂತು. ನಾನು ಏನ್ 12 ವರ್ಷದ ಹುಡುಗ ಅಂಡರ್-19 ಆಡಕ್ ಹೋಗ್ತಾನೆ? ಸಾರ್ ನೋಡಿ ಸರ್, ಈ ತರ ಅವ್ನ್ ಇದಾನೆ, 12 year old ಅಂಡರ್-19 ಆಡಕ್ ಹೋಗ್ತಾನೆ ಅಂತ ಹೇಳ್ದೆ ನಮ್ ಸರ್ಗೆ. ನಮ್ ಸರ್ ಏಜ್ ಫ್ರಾಡ್ ಇದೆ ಬಿಡ, ಯಾಕೋ ಅಷ್ಟೇ ಕೆಡ್ಸ್ಕೋತೀಯ, ಅಷ್ಟ್ ಮಹಾನ್ ಏನ್ ಆಗಲ್ಲ ಅಂತ. ನಾನು ಓಕೆ, ನಾನ್ ಯಾರು ಡೌಟ್ ಮಾಡೋಕೆ ಅಂತ ನಾನು ಸುಮ್ನೆ ಕೂತ್ಕೊಂಡೆ. ಆಮೇಲೆ ಫಸ್ಟ್ ಟೆಸ್ಟ್ ಹೈಲೈಟ್ಸ್ ಬಂತು. ಅವಾಗ್ಲೇ ಇವ್ನ್ 100 of 39 ಬಾಲ್ಸ್ ಏನೋ ಚೆನ್ನಾಗ್ ಹೊಡೆದಿದ್ದ. ಅವಾಗ ಇವನ್ ಹೈಲೈಟ್ಸ್ ನೋಡುವಾಗ ಇವನ್ ಬ್ಯಾಕ್ ಲಿಫ್ಟ್, ಇವನ್ ಬೇಸಿಕ್ಲಿ ಹೌ ಹಿ ಮೇಂಟೈನ್ಸ್ ಶೇಪ್ ವೈಲ್ ಹಿಟ್ಟಿಂಗ್ ಬೋತ್ ದಿ ಆಫ್ ಸೈಡ್ ಅಂಡ್ ಲೆಗ್ ಸೈಡ್, ಅದು ನೋಡಿ ಮತ್ತೆ ಸರ್ಗೆ ಹೇಳ್ದೆ, ಸರ್ ನೋಡಿ ಸರ್, ಈ ತರ ಎಲ್ಲ ಹೊಡಿತಾರೆ, ಒಂದ್ ಸ್ಟೋರಿ ಮಾಡ್ಬೋದಾ? ಬಿಹಾರಿ ಹುಡುಗ, ಬೆಂಗಳೂರ್ದು ಏನು ಕನೆಕ್ಷನ್ ಇಲ್ಲ, ಬಟ್ NCAಗ್ ಬಂದ್ರು ಬರ್ಬೋದು, ಏನೋ ಒಂದ್ ಸ್ಟೋರಿ ಮಾಡ್ಬೋದು. ಯಾವನು ಇವ್ರು ಸುಮ್ಮನೆ ಬಂದ್ ಬೀಸ್ತಾನೆ, ಹಂಗೆ ಬೀಸುತ್ತಾರ. ಫಸ್ಟ್ ಮ್ಯಾಚ್ ಅನ್ನ ನೋಡಿದ್ಯಾನೆ, ಲಕ್ ಇರುತ್ತೆ. ಸೆಕೆಂಡ್ ಥರ್ಡ್ ಮ್ಯಾಚ್ ಈ ತರ ಕನ್ಸಿಸ್ಟೆಂಟ್ ಆಗಿ ಹೊಡೆದ್ರೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಸೆಕೆಂಡ್ ಮ್ಯಾಚ್ ಏನೋ 30 ಹೊಡೆದ, ಆಮೇಲೆ ಥರ್ಡ್ ಮ್ಯಾಚ್ 20 ಹೊಡೆದ, ಸೆಕೆಂಡ್ ಇನ್ನಿಂಗ್ಸ್ ಔಟ್ ಆದ, ಎರಡರಲ್ಲೂ ಚೀಪ್ ಆಗಿ ಔಟ್ ಆದ. ಸೊ ಒಂದ್ ಸ್ವಲ್ಪ ಅವ್ನ್ ಹೈಪ್ ಡೈ ಡೌನ್ ಆಯ್ತು ನಮ್ಮ ಆಫೀಸಲ್ಲೂ. ಆಮೇಲೆ ನೋಡಿದ್ರೆ ಒಂದು 6-7 ತಿಂಗಳು ಆದ್ಮೇಲೆ IPL ಆಕ್ಷನ್ ಅದು ಇದು ಅಂದಾಗ
ಏನು ಎಲ್ಲಾರು ಫೀಚರ್ ಮೇಲೆ ಫೀಚರ್ ಬರ್ದಾಕ್ತಿದಾರೆ ಇವ್ರ ಮೇಲೆ. ನಾನು ಹೊಟ್ಟೆ ಹೊರ್ಕೊಂಡು ಇವ್ರೆಲ್ಲಾರ್ಗಿಂತ ಮುಂಚೆ ನಾನೇ ಬರಿಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಆನ್ ಅ ಸೈಡ್ ನೋಟ್ ಅದೇ. ಅಂಡ್ ಈಸ್ ಅ there are generational talents, and then there are the likes of Lionel Messi, Cristiano Ronaldo, Wayne Rooney, Vaibhav Suryavanshi. Cricket ಅಲ್ಲಿ there is no one. I still cannot compare Tendulkar and Suryavanshi ಬಿಕಾಸ್ ದ ಅಮೌಂಟ್ ಆಫ್ ಏನಿಲ್ಲ ಅಂದ್ರು ಆ ಹುಡುಗನ್ ಮೆಚುರಿಟಿನೂ ಇದೆ. ಒಂದೆರಡು ಬಾಲ್ ಏಸಲ್ವುಡ್ ಎಗರಿಸಿದ್ದಾಗ್ಲೂ ಡಿಫೆಂಡ್ ಮಾಡ್ದವನು. ಅಷ್ಟು ಮೆಚುರಿಟಿ ಇರೋದು ನಾನು ನೋಡಿಲ್ಲ. ಏನಂದ್ರೆ ಇಫ್ ಯು ಆರ್ ಆನ್ ಅ ರೋಲ್ ಯು ಆರ್ ಆನ್ ಅ ರೋಲ್ ಅನ್ಕೊಂಡು ಫಸ್ಟ್ ಬಾಲೇ ಭುವನೇಶ್ವರ್ ಕುಮಾರ್ಗೆ ಸ್ವಿಂಗ್ ವಿಶಿಯಸ್ ಇನ್ ಸ್ವಿಂಗರ್ನ ಆತರ ಡೌನ್ ದ ಗ್ರೌಂಡ್ ಫೋರ್ ಹೊಡೆದ ನನ್ಗೆ ಅವಾಗ್ಲೇ ಅನ್ನಿಸ್ತು ಇವನ್ ಏನೋ ಇವನ್ ಸಾಮಾನ್ಯ ಹುಡುಗ ಅಲ್ಲ ಅಂತ. ಕ್ರೇಜಿ ಲೆವೆಲ್ ಟ್ಯಾಲೆಂಟ್ ಅಂಡ್ ಗುಡ್ ಗುಡ್ ದಟ್ ನಾವು ವಿ ಓನ್ಲಿ ಫೇಸ್ ಆರ್ ಒನ್ಸ್ ದಿಸ್ ಸೀಸನ್ ಆತರ ಹೇಳ್ಬಾರ್ದು, ಬಟ್ ಆತರ ಎದುರಿಸ್ಬಿಟ್ಟವ್ರೆ ನಮ್ನ. ಅಂಡ್ ಲಾಸ್ಟ್ ಇಯರ್ ನಾವ್ ಒಬ್ರೇ ತಪ್ಸ್ಕೊಂಡಿದ್ದು, ಮಿಕ್ಕಿದ ಎಲ್ಲಾ ಟೀಮ್ಸ್ ಹೊಡ್ಕೊಂಡ್ರು ಇವನ್ ಕೈಲಿ. ಎವ್ರಿ ಅದರ್ ಟೀಮ್ ಅಟ್ ಲೀಸ್ಟ್ ಗಾಟ್ ಹಿಟ್ ಬೈ 30+ ಸ್ಕೋರ್. RCB ಒಂದೇ ಭುವನೇಶ್ವರ್ ಕುಮಾರ್ ಔಟ್ ಮಾಡಿದ್ದು, ಆಮೇಲೆ ಬಚಾವ್ ಆದ್ವಿ. ಈ ಸತಿ ಯಾಕೋ ಸಿಗಾಕೊಂಡ್ಬಿಟ್ವಿ. ಸೊ ಅವನು ಟಾಪ್ ಟೈರ್ ಅಂತಾನೆ ನಾನು ಹೇಳ್ತೀನಿ. ಈಸ್ ಅ ಫ್ರೀಕ್. ದೇರ್ ಇಸ್ ನಥಿಂಗ್ ವಿಚ್ ವಿ ಕ್ಯಾನ್ ಡೂ. ಒಳ್ಳೆ ಪೀಕ್ ಗೇಲ್ ತರ ಬಂದು ಆತರ ಹೊಡಿಯೋದು. ಅಗೇನ್ ದರ್ ಇಸ್ ನೋ ಕಂಪ್ಯಾರಿಸನ್ ಟು ವಾಟ್ ಈಸ್ ಡೂಯಿಂಗ್. ಹೌ ಈಸ್ ಟೇಕಿಂಗ್ ಆನ್ ದ ಬೆಸ್ಟ್ ಇನ್ ದ ಬಿಸ್ನೆಸ್. ನಮ್ ಗೇಲ್ ಬ್ಯಾಟಿಂಗ್ ಮಾಡ್ತಿದಾಗ ಯಾವ ಪ್ರಶಾಂತ್ ಪರಮೇಶ್ವರ್ ಅನ್ನು ಆತರ ಅವರೆಲ್ಲ ಮಾಡ್ತಿದ್ರು ಪವರ್ ಪ್ಲೇ ಅಲ್ಲಿ. ಬಟ್ ಸ್ಟಿಲ್ ಮ್ಯಾನ್, ಹ್ಯಾಟ್ಸ್ ಆಫ್ ಟು ದಿಸ್ ಗೈ. ಅಂಡ್ ಅವ್ನು ವಿಷ್ಣು ಹೇಳಿದ್ದು ವೆರಿ ವ್ಯಾಲಿಡ್. ಹೌ ಹಿ ಲರ್ನ್ಸ್ ಫ್ರಮ್ ಹಿಸ್ ಮಿಸ್ಟೇಕ್ಸ್ ಅಂಡ್ ಬೇಸಿಕ್ಲಿ ವರ್ಕ್ಸ್ ಹಿಸ್ ವೇ ಅರೌಂಡ್ ದಟ್. ಅವನು ಸಂಗಕಾರ ಜೊತೆ ವರ್ಕ್ ಆಗಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ಸಂಗಕಾರ ಹ್ಯಾಸ್ ಬೇಸಿಕ್ಲಿ ಥಾಟ್ ಹಿಮ್ ಯಾವಾಗ ಅಟ್ಯಾಕ್ ಮಾಡಬೇಕು, ಯಾವ ರೀತಿಲಿ ಅಟ್ಯಾಕ್ ಮಾಡಬೇಕು. ಇವಾಗ ಪವರ್ ಪ್ಲೇ ಆಬ್ವಿಯಸ್ಲಿ ಯು ಹ್ಯಾವ್ ಟೂ ಫೀಲ್ಡರ್ಸ್ ಔಟ್ಸೈಡ್ ದ ರಿಂಗ್. ಸೊ ಅವ್ನ ರೇಂಜ್ ಇರೋದು ಏನಂದ್ರೆ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಇಂದ ಸುಮ್ನೆ ಬೀಸುದು. ನೌ ಹಿ ಇಸ್ ಆಲ್ಸೋ ಸ್ಟಾರ್ಟೆಡ್ ಟು ಆಕ್ಸೆಸ್ ದಿ ಆಫ್ ಸೈಡ್ ಫ್ರಮ್ ವಾಟ್ ಐ ಹ್ಯಾವ್ ಅಬ್ಸರ್ವ್. ವಿಷ್ಣು ಲಾಸ್ಟ್ ಪ್ರಿವ್ಯೂ ಹೇಳ್ದ ಅವ್ನು ಆಫ್ ಸೈಡ್ ಸ್ವಲ್ಪ ಒದಾಡ್ತಾನೆ ಅಂತ. ಬಟ್ ಅವ್ನು ಇವಾಗ ಆಫ್ ಸೈಡ್ ಆರಾಮಾಗಿ ಅಂದ್ರೆ ಲೆಂತ್ ಬಾಲ್ ನ ಆಫ್ ಸೈಡ್ ಹೊಡಿಯೋಕ್ ಶುರು ಮಾಡಿದಿರೋದು. ಇಟ್ಸ್ ಅ ವೆರಿ ಡೇಂಜರಸ್ ಡೆವಲಪ್ಮೆಂಟ್ ಫಾರ್ ಅದರ್ ಬೌಲಿಂಗ್ ಅಟ್ಯಾಕ್ಸ್. ಆಮೇಲೆ ಅವ್ನು ಭುವಿಗೂ ಅಷ್ಟೇ ಫಸ್ಟ್ ಬಾಲ್ ಏನೇ ಒಂಥರ ಪರ್ಫೆಕ್ಟ್ ಯಾರ್ಕರ್ ಅದು ಆಕ್ಚುಲಿ ಇನ್ ಸ್ವಿಂಗಿಂಗ್ ಯಾರ್ಕರ್ ನೀಟಾಗಿ ಸ್ಟ್ರೈಟ್ ಆಗಿ ಹೊಡ್ದ. ಆಮೇಲೆ ಒಂದು ಹೇಸಲ್ವುಡ್ ಫೇಸ್ ಮಾಡಿದಾಗ್ಲೂ ಅಷ್ಟೇ ಅದೊಂಥರ ಕಂಪ್ಲೀಟ್ ಅದು ಹೇಸಲ್ವುಡ್ ಒಂಥರ ಕ್ರಾಂಪ್ ಮಾಡ್ಬಿಡ್ತಾನೆ. ಅವ್ರಿಗೆ ಏನ್ ಹಿಂದೆ ಆಡಕ್ಕಾಗಲ್ಲ ಮುಂದೆ ಆಡಕ್ಕಾಗಲ್ಲ, ಕರೆಕ್ಟ್ ಆಗಿ ಹಾಕೊಡ್ತಾನೆ ಒಂದು ಸೊಂಟ ಹೊಟ್ಟೆ ಹೈಟ್ ಅಲ್ಲಿ. ಅದನ್ನು ನೀಟಾಗಿ ಕಟ್ ಮಾಡ್ಬಿಟ್ಟು ಅದು ಗ್ಯಾಪ್ ಅಲ್ಲಿ ಹೊಟ್ಟೋಯ್ತು. ಏನೋ ಒಂಥರ ಅವನು ಡಿಸ್ಕ್ರೈಬ್ ಮಾಡಕ್ಕಾಗಲ್ಲ ಅವ್ನು ಮಾಡ್ತಾ ಇರೋದು. ನೆಕ್ಸ್ಟ್ ನಾವು ಬಂತು ಅಂತಂದ್ರೆ ಇವಾಗ ಆಕ್ಚುಲ್ ಅಂದ್ರೆ ನಮ್ಮ ಟಾಪ್ ಆರ್ಡರ್ ಕೊಲ್ಯಾಪ್ಸಿಂಗ್ ಬರೋಣ ವೈಭವ್ ಸೂರ್ಯವಂಶಿ ಇಂದ. ಯಾಕೆ ಅಂತಂದ್ರೆ ಒಂದ್ 15 ವರ್ಷದ ಹುಡ್ಗ ಆಡಿದಾನೆ ಅಂತಂದ್ರೆ ನಮ್ಮವರು ಏನ್ ಒದ್ದಾಡಿದ್ರು ಅಷ್ಟೊಂದು ಅಂತ ನನಗೆ ಈಗ ಇನ್ನೂ ಅರ್ಥ ಆಗಿಲ್ಲ ಯಾಕೆ ಮಾಡಿದ್ರು ಅಂತ. ಓಕೆ, ಏನೋ ಅವ್ರದ್ದು ಮೂಡ್ ಇರ್ಲಿಲ್ಲ, ಹೊಡೆದ್ಬಿಡೋಣ ಬೇಗ, ಮಳೆ ಬಂದ್ಬಿಡುತ್ತೆ, ಓಕೆ ಏನೋ ಇತ್ತಪ್ಪ. ಬಟ್ ಆತರ ಕೆಟ್ಟದಾಗ ಅಡ್ಡಾಡ ಆಡಿ ಸುಮ್ನೆ ಕ್ಯಾಚ್ ಗಳು ಕೊಟ್ಟು ಆಮೇಲೆ ಹೋಪ್ಲೆಸ್ ಆಗಿ ಲಿಟ್ರಲಿ ಅವ್ರ ನಾನ್ ಅನ್ಕೊಂಡಿದ್ದೆ ಅವ್ರು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೇ ಇಲ್ಲ. ಅವ್ರು ಬೌಲಿಂಗ್ ಮಾಡಿದ್ದೆಲ್ಲ ಪಿಚ್ಚಿಂದ ಅಂತ ಅನ್ಸುತ್ತಪ್ಪ. ಅವ್ರ ಬೌಲಿಂಗ್ ಚೆನ್ನಾಗ್ ಮಾಡಿದ್ರು ಪಿಚ್ ಇಂದ ಅವ್ರಿಗೆ ವಿಕೆಟ್ಸ್ ಬಂದಿದ್ದು. ನಮ್ ಹೋಪ್ಲೆಸ್ ಶಾರ್ಟ್ ಸೆಲೆಕ್ಷನ್ ಇಂದಾನೇ ಅರ್ಧಕ್ಕರ್ಧ ನಾವು ವಿಕೆಟ್ಸ್ ಕೊಟ್ಟಿದ್ದು. ಅವರೇ ಬೌಲಿಂಗ್ ಚೆನ್ನಾಗ್ ಮಾಡಿ ನಾವ್ ಏನೋ ಓಕೆ ಡಿಪೆಂಡ್ ಮಾಡಕ್ ಹೋಗಿ ಎಡ್ಜ್ ಆಗಿ ಕ್ಯಾಚ್ ಕೊಟ್ವು, ಅಥವಾ ಏನೋ ಡೀಪ್ ಅಲ್ಲಿ ಸಿಕ್ಸ್ ಹೊಡಿಯಕ್ ಹೋಗಿ ಅದು ಮಿಸ್ ಟೈಮ್ ಆಗಿ ಹೋಗೋಯ್ತು. ಇಲ್ಲ ಏನಿಲ್ಲ, ನಾವೇ ಇಲ್ಲ ಬೋಲ್ಡ್ ಆದ್ವಿ, ಇಲ್ಲ ಕೆಟ್ಟದಾಗಿ ಪಿಚ್ ಅಂದ್ರೆ ಪಿಂಡ ಉಳ್ಬಿಡ್ತು ಇವನ್ ಜಿತೇಶ್ ಶರ್ಮನ್ ಬಾಲ್ಗೆ, ಅಥವಾ ಸಿಚುವೇಶನ್ ಅಲ್ಲಿ ಕೃಣಾಲ್ ಪಾಂಡ್ಯ 5 ಬಾಲ್ ಡಾಟ್ ಆಡ್ಬಿಟ್ಟ ಅಂತ ಹೊಡಿಯಕ್ ಹೋಗಿ ಔಟ್ ಆದ. ಆತರನೇ ಔಟ್ ಆಗಿದ್ ನಾವ್ ನೋಡ್ತು ಅಂತಂದ್ರೆ. ಹಂಗ್ ನೋಡಿದ್ರೆ ಫಿಲ್ ಸಾಲ್ಟ್ ಒಬ್ನೇನೆ ಒಳ್ಳೆ ಬಾಲ್ಗೆ ಔಟ್ ಆಗಿದ್ದು. ಅದೇ ಅದು ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಪಿಚ್ ಇಂದಾನೇ ಆಗಿದ್ದದು ಆ ಬಾಲ್. ಇಟ್ ವುಡಂಟ್ ಹ್ಯಾವ್ ಬೌನ್ಸ್ ದಟ್ ಮಚ್ ಇಫ್ ಇಟ್ ವಾಸಂಟ್ ಫಾರ್ ದಿ ಪಿಚ್ ವಿಚ್ ಹ್ಯಾಡ್ ನೋ ಮಾಯಿಶ್ಚರ್. ಈಗ ಕೊಹ್ಲಿನೂ ಅಷ್ಟೇ, ಅದನ್ನ ಕವರ್ಸ್ ಮೇಲೆ ಆಡೋದು ಏನ್ ಅವಶ್ಯಕತೆನೇ ಇರ್ಲಿಲ್ಲ. ಅವ್ನು ಇಡೀ ಓವರ್ ಮಾಡ್ತಾ ಇದ್ದಿದ್ದ ಅದು ರವಿ ಬಿಷ್ಣಾಯ್. ಅವ್ನು ನನ್ ಪ್ರಕಾರ ಅವ್ನ್ ಲೆಗ್ ಸ್ಪಿನ್ ಮಾಡಿದ್ನ ಅವನು ಒಂದ್ ಬಾಲರ್ ಅನ್ನು. ಅವನ್ಗೆ ಲೆಗ್ ಸ್ಪಿನ್ ಬರಲ್ಲ. ಅವ್ನ್ ಏನ್ ಮಾಡಿದ್ರು ಅವ್ನ್ ಲೆಗ್ ಸ್ಪಿನ್ ಮಾಡಕ್ ಅಟೆಂಪ್ಟ್ ಮಾಡಿದ್ರು ಅವ್ನ ಆಕ್ಷನ್ ಇಂದ ಅದು ಫುಲ್ ಸ್ಟ್ರೈಟೇ ಹೋಗುತ್ತೆ.
ಹ ನಾನು ಆಗ್ಲೇ ಇದ್ರ ಬಗ್ಗೆ ರ್ಯಾಂಟ್ ಮಾಡಿದೀನಿ, ಸೊ ತಿರ್ಗಾ ಶುರು ಮಾಡ್ಕೊಳ್ಳೋದು. ಎನಿವೆ, ಸೊ ನನ್ ಲೆಕ್ಕದಲ್ಲಿ ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ಮೇಲಿಂದ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಸಬಕ್ ತಗೊಂಡ್ಬರ್ತೀವಿ. ಓಕೆ, ನಾನೇನ್ ಅದನ್ನ ಆರ್ಗ್ಯೂ ಮಾಡಕ್ ಹೋಗಲ್ಲ, ಯಾಕಂದ್ರೆ ವಿ ನೀಡೆಡ್ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ಸ್. ಏನಿಲ್ಲ ಮ್ಯಾಚ್ ಸೋಲ್ತೀವಿ ಅಂತ ಗ್ಯಾರಂಟಿ ಆಗಿದ್ರು ಆ ಟೈಮಲ್ಲಿ ಆಲ್ಮೋಸ್ಟ್ ನಮ್ಗೆ ಅಟ್ಲೀಸ್ಟ್ ನೆಟ್ ರನ್ ರೇಟ್ ಮ್ಯಾನೇಜ್ ಮಾಡಕ್ಕೆ ವಿ ನೀಡೆಡ್ ಅ ಟೋಟಲ್ ನನ್ ಲೆಕ್ಕದಲ್ಲಿ. ಸೊ ವೆಂಕಟೇಶ್ ಅಯ್ಯರ್ ಹ್ಯಾಡ್ ಟು ಕಮ್ ಇನ್. ಅವ್ನ್ ಏನ್ ಆಡ್ತಾನೋ ಬಿಡ್ತಾನೋ ಅದು ಅವನ ಮೇಲೆ ಬಿಟ್ಟಿದ್ದು, ಯಾಕೆಂತಂದ್ರೆ ಅವ್ನ್ ದುಡ್ಡು ಕೊಟ್ಟು ತಗೊಂಡಿದೀವಿ, ಇಲ್ಲ ಅಂತೇನಿಲ್ಲ. ಸೊ ಅವ್ನ್ ಬಂದ್ ಆಡ್ಲೇಬೇಕಿತ್ತು, ಅವ್ನ ಏನಾರ ಟೀಮ್ ಅಲ್ಲಿ ಒಳಗ್ ಬರ್ಬೇಕು ಅಂತ ಆಪರ್ಚುನಿಟಿ ಇದೆ. ದಿಸ್ ವಾಸ್ ಹಿಸ್ ಬಿಗ್ ಏನು ಮನೋಜ್ ಪಾಂಡೆಗೆ ಮೂಮೆಂಟ್ ಫ್ರಮ್ ಲಾಸ್ಟ್ ಸೀಸನ್ ಹಂಗ ಹೇಳ್ಬೇಕು ಅಂತಂದ್ರೆ. ಅಂಡ್ ಹಿ ಆಕ್ಚುಲಿ ಪ್ಲೇಡ್ ವೆಲ್ ನನ್ ಲೆಕ್ಕದಲ್ಲಿ. ಅವ್ನ್ ಬಂದಿದ್ ಸಿಚುವೇಶನ್ ಕಷ್ಟನೇ ಇತ್ತು, ಅವನ್ ಪಾರ್ಟ್ನರ್ಸ್ ಇರ್ಲಿಲ್ಲ ಆ ಕಡೆ ಆಡಕ್ಕೆ. ರಜತ್ ಪಟಿದಾರ್ ಮಾತ್ರ ಇದ್ದ ಫಸ್ಟ್, ಆಮೇಲೆ ಅವನ್ ಔಟ್ ಆದ, ಆಮೇಲೆ ಭುವನೇಶ್ವರ್ ಕುಮಾರ್ ಜೊತೆ ಆಡ್ಬೇಕಿತ್ತು. ಓಕೆ, ಬಟ್ ನನ್ಗೇನ್ ಅರ್ಥ ಆಗ್ತಿಲ್ಲ ಅಂತಂದ್ರೆ, ಯು ಹ್ಯಾಡ್ ಗಾಟ್ ಕೃಣಾಲ್ ಪಾಂಡ್ಯ ಅರ್ಲಿ. ಇವನ್ ದೇವದತ್ ಪಡಿಕಲ್ ಬೇಗ ಔಟ್ ಆದಾಗ ಕೃಣಾಲ್ ಪಾಂಡ್ಯನೂ ಔಟ್ ಆದ. ಓಕೆ, ಆಮೇಲಿಂದ ಜಿತೇಶ್ ಶರ್ಮಾನು ಔಟ್ ಆದ. ಓಕೆ, ಒಪ್ಕೋತೀನಿ, ಬ್ರಿಂಗಿಂಗ್ ಜಿತೇಶ್ ಶರ್ಮಾ ವಾಸ್ ನಾಟ್ ಎಟ್ ಆಲ್ ಎ ಮಿಸ್ಟೇಕ್. ನನ್ ಲೆಕ್ಕದಲ್ಲಿ ಟಿಮ್ ಡೇವಿಡ್ ಯಾಕೆ ಆ ಟೈಮಲ್ಲಿ ಕಳ್ಸಿ ತಪ್ಪು ಮಾಡಿದ್ರು ಇವ್ರು. ಈ ಟಿಮ್ ಡೇವಿಡ್ ಬ್ಯಾಟಿಂಗ್ ಹೋಗಾದ್ಮೇಲಿಂದ ದೇ ಗೇವ್ ದಿ ಇನ್ಸ್ಟ್ರಕ್ಷನ್ ಟು ವೆಂಕಟೇಶ್ ಅಯ್ಯರ್, ಹೋಗಪ್ಪ ಪ್ಯಾಡಪ್ ಆಗು, ನೀನ್ ಕಳಿಸ್ತೀವಿ ನೆಕ್ಸ್ಟ್ ಮೋಸ್ಟ್ ಲೈಕ್ಲಿ ಅಂತ ಅಂದಿದ್ದವ್ರು. ಯಾಕೆಂತಂದ್ರೆ ಐ ಥಿಂಕ್ ಇಟ್ ವಾಸ್ ಟೂ ಅರ್ಲಿ ಫಾರ್ ಟಿಮ್ ಡೇವಿಡ್ ಟು ಕಮ್ ಇನ್ ಅಂಡ್ ಬ್ಯಾಟ್. ಅವ್ನ್ ಏನಿದ್ರು ಹಿ ಶುಡ್ ಕಮ್ ಇನ್ ಆಫ್ಟರ್ 14th ಓವರ್. ಯಾಕಂದ್ರೆ ನಮ್ಗೆ ಆಗ್ಲೇ ಗೊತ್ತು ವಿಕೆಟ್ ಕಳ್ಕೊತಾ ಇದೀವಿ ಪಂಚಸ್ ಅಲ್ಲಿ ಅಂತ. ಅಂಡ್ ಟಿಮ್ ಡೇವಿಡ್ಸ್ ಗೇಮ್ ಇಸ್ ಬೇಸ್ಡ್ ಆನ್ ಟೇಕಿಂಗ್ ರಿಸ್ಕ್. ಇರದೇ ಬಂದು ಹೊಡಿಯಕ್ಕೆ, ಅದನ್ನ ನಮ್ಗೆ ಬೇಕಾಗಿದ್ದು 14th ಓವರ್ ಆದ್ಮೇಲೆ. ಅಷ್ಟು ಅರ್ಲಿ ಬಂದು ಟಿಮ್ ಡೇವಿಡ್ ನೀನ್ ಲಾಂಗ್ ಇನ್ನಿಂಗ್ಸ್ ಆಡು ಅಂತಂದ್ರೆ ಐ ಡೋಂಟ್ ಥಿಂಕ್ ದಟ್ ವಾಸ್ ಅ ಸ್ಮಾರ್ಟ್ ಐಡಿಯಾ. ವೆನ್ ಯು ಆಲ್ರೆಡಿ ನ್ಯೂ ನಿಂಗ್ ವೆಂಕಟೇಶ್ ಅಯ್ಯರ್ ಬಂದು ಆಡ್ಬೇಕಿತ್ತು, ಅವ್ನ ಇಂಪ್ಯಾಕ್ಟ್ ಸಬಕ್ ತಗೊಂಡ್ ಬರ್ಬೇಕಿತ್ತು. ಅವನ್ ವಿ ಆರ್ ಬ್ರಿಂಗಿಂಗ್ ಹಿಮ್ ಇನ್ ಟು ದ ಗೇಮ್ ಅಂದ್ರೆ ವೈ ನಾಟ್ ಬ್ರಿಂಗ್ ಹಿಮ್ ಇನ್ ಅರ್ಲಿ ವೆನ್ ಹೀಸ್ ಡ್ಯೂರಿಂಗ್ ದ ಟೈಮ್ ವೆನ್ ಹಿ ಸಪೋಸ್ ಟು ಕಮ್ ಇನ್, ವೆನ್ ಹಿ ಪ್ಲೇಸ್ ಇನ್ ದ ಸ್ಟಾರ್ಟಿಂಗ್ 11. ಅದ್ ನನ್ಗೊಂದು ಅರ್ಥ ಆಗ್ಲಿಲ್ಲ. ಇದ್ರ ಟ್ಯಾಂಜೆನ್ಷಿಯಲ್ ಇನ್ನೊಂದ್ ಏನು ಅಂದ್ರೆ, ನನ್ ಪ್ರಕಾರ ರೊಮಾರಿಯೋ ಶೆಪರ್ಡ್ ತೆಗೆದು ಜೇಕಬ್ ಬೆಥೆಲ್ ಆಡಿಸ್ಬೇಕು ಫಾರ್ ದ ಸೇಮ್ ರೀಸನ್. ಯಾಕಂದ್ರೆ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್ 3 ಜನ ರಿಸ್ಕ್ ತಗೊಂಡ್ ಆಡೋರು. ಈ ತರ ಸಿಚುವೇಶನ್ ಅಲ್ಲಿ ಕೃಣಾಲ್ ಪಾಂಡ್ಯನೂ ಔಟ್ ಆಗೋದ್ಮೇಲೆ, ಅಥವಾ ಕೃಣಾಲ್ ಪಾಂಡ್ಯ ಹೋಗಕ್ ಮುಂಚೆನೆ ಬೆಥೆಲ್ ತೆಗ್ದವ್ರಿದ್ರೆ, ಈಗ ನಮ್ದು ಲಾಸ್ಟ್ ಇಯರ್ ಏನ್ ಟೆಂಪ್ಲೇಟ್ ಇದ್ದಿದ್ದು, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ಆಮೇಲೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಇಲ್ಲ ರಜತ್ ಪಾಟಿದಾರ್ ಇಲ್ಲ ಲಿಯಮ್ ಲಿವಿಂಗ್ಸ್ಟನ್, ಆಮೇಲೆ ಇದ್ದಿದ್ದು ಇಬ್ರು ಔಟ್, ಇಲ್ಲ ಜಿತೇಶ್ ಶರ್ಮಾ ಇಲ್ಲ ಟಿಮ್ ಡೇವಿಡ್, ಆಮೇಲೆ ಕೃಣಾಲ್ ಪಾಂಡ್ಯ ಆಸ್ ಅ ಫ್ಲೋಟರ್. ಈಗ ನನ್ಗೆ ಓಕೆ, ರೊಮಾರಿಯೋ ಶೆಪರ್ಡ್ ಬೌಲಿಂಗ್ ಕೊಡ್ತಾನೆ ಅದೆಲ್ಲ ಓಕೆ, ಬಟ್ ಅವನ್ ಏನ್ ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಆಗಿ ಬೌಲಿಂಗು ಏನ್ ಮಾಡಿಲ್ಲ ಅವನು. ಸೊ ಇದೇ ಮ್ಯಾಚ್ ನಲ್ಲಿ ನನ್ ಕ್ವಶನ್ ಏನು ಅಂದ್ರೆ, ಆ ವೆಂಕಟೇಶ್ ಅಯ್ಯರ್ ಮರ್ತು ಬಿಡೋಣ ಸ್ವಲ್ಪ ಹೊತ್ತು. ಈಗ ಏನಾದ್ರು ಇದೇ ಮ್ಯಾಚ್ ನಲ್ಲಿ ಕೃಣಾಲ್ ಪಾಂಡ್ಯ ಬದಲು ದೇವದತ್ ಪಡಿಕಲ್ ಔಟ್ ಆದಾಗ ಜೇಕಬ್ ಬೆಥೆಲ್ ಹೋಗಿದ್ರೆ ಹೆಂಗಿರ್ತಿತ್ತು ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ಕೃಣಾಲ್ ಪಾಂಡ್ಯ ಆ ಸಿಚುವೇಶನ್ ಅಲ್ಲಿ ಯಾಕೆ ಕಳಿಸ್ಬೇಕಿತ್ತು? ಈ ಬೇಸಿಕ್ಲಿ ಐ 8 up ಥಿಂಕ್ 6 balls ಸೆಂಡಿಂಗ್ and ಐ ಥಿಂಕ್ ಸೆಂಡಿಂಗ್ ಕೃಣಾಲ್ ಪಾಂಡ್ಯ ವಾಸ್ ಅ ಫೇರ್ ಗ್ಯಾಂಬಲ್. ನಂಗೇನದು ಮಿಸ್ಟೇಕ್ ಅಂತ ಏನ್ ಹ್ಮ್ ಅನ್ನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಾನ್ ಬೇಗ 2 ವಿಕೆಟ್ ಕಳ್ಕೊಂಡಾಗ್ಲೇ ನನ್ನ ಪವರ್ ಪ್ಲೇ ನಲ್ಲೇ ನಾನು ಆಕ್ಚುಲಿ ಮೆಸೇಜ್ ಹಾಕ್ತೆ ಗ್ರೂಪ್ ಅಲ್ಲಿ, ಕೃಣಾಲ್ ಪಾಂಡ್ಯ ಕಳ್ಸಿ, ರಜತ್ ಪಟಿದಾರ್ ಬೇಡ ಈಗ. ಬಟ್ ಐ ವಾಸ್ ಪ್ರೂವ್ಡ್ ರಾಂಗ್ ಬೈ ರಜತ್ ಪಟಿದಾರ್, ನೋ ಡೌಟ್, ಅಂಡ್ ಗುಡ್ ದಟ್ ಇಟ್ ಹ್ಯಾಪನ್. ಬಟ್ ಅದೇನೆ, ಈ ಕೃಣಾಲ್ ಪಾಂಡ್ಯ ಅವ್ನ್ ರೋಲ್ ಇರೋದೇನೆ ಈ ತರ ಅರ್ಲಿ ವಿಕೆಟ್ಸ್ ಹೋದ್ರೆ ಬಂದ್ಬಿಟ್ಟು, ಈವನ್ ದೋ ಇಟ್ ಇಸ್ ಫೈನ್ ಇಫ್ ಯು ಪ್ಲೇ ಸ್ಲೋ ಫಾರ್ 2 or 3 overs, ಹಿಸ್ ಎಂಟೈರ್ ರೋಲ್ ಇಸ್ ಟು ಸ್ಟೆಬಿಲೈಸ್ ದಿ ಇನ್ನಿಂಗ್ಸ್ ಅಷ್ಟೇನೆ. ಅಂತ ಟೈಮಲ್ಲಿ ಹಿ ಹ್ಯಾಡ್ ನೋ ಅಂದ್ರೆ ಹಿ ಹ್ಯಾಡ್ ನೋ ರೀಸನ್ ಸುಮ್ನೆ ಅವನು ಹೋಗಿ ಸುಮ್ನೆ ಬೀಸ್ಬಿಟ್ಟು ಔಟ್ ಆಗಿದ್ದ ತರ ಔಟ್ ಆಗುತ್ತೆ.
ಹಾ, ಅಂದ್ರೆ ವಿಷ್ಣುದ್ ಮೇನ್ ಕ್ವೆಶನ್ ನಾನು ಡೈಗ್ರೆಸ್ ಮಾಡ್ಬಿಟ್ಟೆ, ಸಾರಿ. ಬಟ್ ಅದೇ ವೆಂಕಟೇಶ್ ಅಯ್ಯರ್, ನೀನ್ ಅಲ್ಲಿ ತರೋದ್ರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿದ್ದು ಅಂದ್ರೆ, ಇಲ್ಲ ಜಿತೇಶ್ ಟಿಮ್ ಡೇವಿಡ್ ರಮಾರೇಶ್ ಅರ್ಪಾಡ ಯಾರು ನಿಂತ್ಕೊಂಡು ಆಡ್ತಾರ ಅನ್ನೋದು ಅವರು ನನ್ನ ಪ್ರಕಾರ ನಮ್ಮವರು ಅನ್ಕೋತಾ ಇದ್ದಿದ್ದು. ಯಾಕಂದ್ರೆ ಅವ್ರಿಗೆ ಗೊತ್ತು ವೆಂಕಟೇಶ್ ಅಯ್ಯರ್ನ ತಂದ್ರೆ ಸುಯೇಶ್ ಶರ್ಮನ್ ಕಳ್ಕೊತೀವಿ ಅಂತ. ಅದೊಂಥರ ಅವ್ರಿಗೆ ಹೆಂಗಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ ಆಗೋಯ್ತು. ಏನ್ ಆ ಅಂದ್ರೆ ಕೊನೆಗೆ ದೇವರ್ ಫೋರ್ಸ್ ಟು ಪ್ಲೇ ದಟ್ ಹ್ಯಾಂಡ್. ಅವ್ರಿಗೆ ಕೊನೆಗೆ ಅವ್ರಿಗೆ ಚಾಯ್ಸೇ ಇರ್ಲಿಲ್ಲ, ಅವ್ರು ಅದು ಮಾಡ್ಲೇಬೇಕಾಗಿತ್ತು. ಬಟ್ ಐ ಡೋಂಟ್ ಥಿಂಕ್ ದೇ ಹ್ಯಾಡ್ ಎನಿ ಅದರ್ ಚಾಯ್ಸ್. ಅಂದ್ರೆ ಅವರು ವೆಂಕಟೇಶ್ ಅಯ್ಯರ್ನ ಮುಂಚೆ ತರೋದ್ ಚಾನ್ಸ್ ಇರ್ಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಅವ್ರೇನಾದ್ರು ಮುಂಚೆ ತಂದ್ಬಿಟ್ಟು ಈ ಸಿಚುವೇಶನ್ ಅಲ್ಲಿ ನಾವು ಬಂದಿರ್ಲಿಲ್ಲ ಅಂದ್ರೆ ಎಲ್ಲರೂ ಮಕ್ಕೂಗಿರ್ತಾ ಇದ್ರು, ಯಾಕಂದ್ರೆ ಯಾಕೆ ಸುಯೇಶ್ ಶರ್ಮನ್ ಬಿಟ್ಟು ಇವನನ್ನ ಊರಿಗೆ ಮುಂಚೆ ತಗೊಂಬಂದ್ರಿ ಅಂತ. ನಾನು ಎರಡು ಆನ್ಸರ್ ಹೇಳ್ತೀನಿ. ಒಂದೇನು ಅಂತಂದ್ರೆ, ವಾಟ್ ಇಸ್ ದ ರೀಸನ್ ಆಫ್ ಪ್ಲೇಯಿಂಗ್ ಅಭಿನಂದನ್ ಸಿಂಗ್ ಇನ್ ದ ಸ್ಟಾರ್ಟಿಂಗ್ 11 ಅಂಡ್ ಬೆಂಚಿಂಗ್ ಔಟ್ ಸುಯೇಶ್ ಶರ್ಮಾ? ಯಾಕೆಂತಂದ್ರೆ ಇವಾಗ ನೋಡಪ್ಪ, ಅಭಿನಂದನ್ ಸಿಂಗ್ ಮೇನ್ ರೋಲ್ ಏನು ಟೀಮ್ ಅಲ್ಲಿ? ಅವ್ನ್ ಬಂದ್ ಮಿಡ್ಲ್ ಓವರ್ಸ್ ಅಲ್ಲಿ, ಆಮೇಲೆ ಪವರ್ ಪ್ಲೇ ನಲ್ಲಿ ಒಂದೆರಡು ಓವರ್ ಚೆನ್ನಾಗಿ ಹಾಕಿದ್ರೆ ಹಾಕಕ್ಕೆ ಇರೋದು ಅವನು, ಆಯ್ತಾ. ಬಟ್ ಸುಯೇಶ್ ಶರ್ಮಾದ್ ರೋಲ್ ಏನಿರೋದು, ನಮ್ ಮಿಡ್ಲ್ ಓವರ್ಸ್ ಅಲ್ಲಿ ಈಸ್ ಅವರ್ ಲೀಡ್ ಸ್ಪಿನ್ನರ್. ಒಂದ್ ಲೆಕ್ಕ ನೋಡ್ತು ಅಂತಂದ್ರೆ, ಹಿ ಹ್ಯಾಸ್ ಟು ಬಿ ಇನ್ ಅವರ್ ಬೆಸ್ಟ್ ಟೀಮ್ ಅಟ್ ಎನಿ ಟೈಮ್. ಅವನನ್ನ ಈ ತರ ಅಂದ್ರೆ, ಇಫ್ ಯು ಹ್ಯಾವ್ ಅನ್ ಆಫ್ ಡೇ, ವಾಟ್ ಈಸ್ ದ ರೀಸನ್ ಆಫ್ ಲೀವಿಂಗ್ ಹಿಮ್ ಔಟ್ ಆಫ್ ದಿ ಎಂಟೈರ್ ಪ್ಲೇಯಿಂಗ್ 12? ನಂಗೇನೋ ಸರಿ ಅನ್ಸಲ್ಲ. ಯಾಕೆಂತಂದ್ರೆ ವೆನ್ ಯು ನೋ, ಇದೇ ಇನ್ನಿಂಗ್ಸ್ ಅಲ್ಲಿ ನೋಡ್ತು ಅಂತಂದ್ರೆ, ವಿ ವರ್ 120/7. ಟಾಪ್ 7 ಬ್ಯಾಟ್ಸ್ಮನ್ ಅಲ್ಲಿ ಓನ್ಲಿ ಒನ್ ಬ್ಯಾಟ್ಸ್ಮನ್ ವಾಸ್ ಏಬಲ್ ಟು ಪ್ಲೇ ಅಕಾರ್ಡಿಂಗ್ ಟು ದ ಸಿಚುವೇಶನ್, ದಟ್ ವಾಸ್ ರಜತ್ ಪಟ್ಟಿದಾರ್. ಬೇರೆ ಅವ್ರ ಅಷ್ಟು ಜನ ಚೀಪ್ ಆಗಿ ಔಟ್ ಆಗಿದ್ದಾರೆ. ಈ ತರ ಟೈಮ್ ಅಲ್ಲಿ, ವೆನ್ ಆಲ್ ಯುವರ್ ಟಾಪ್ ಬ್ಯಾಟ್ಸ್ಮನ್ ಅಂಡ್ ಯುವರ್ ಬೆಸ್ಟ್ ಬ್ಯಾಟ್ಸ್ಮನ್ ಹ್ಯಾವ್ ಲಾಸ್ಟ್ ದೇರ್ ವಿಕೆಟ್ಸ್ ಇನ್ ವೆರಿ ಚೀಪ್ ಫ್ಯಾಷನ್ಸ್, ಲಿಟ್ರಲಿ, ಅಂಡ್ ಯಾರಿಗೋ ಅಷ್ಟು ಅವೇರ್ನೆಸ್ ಇಟ್ಕೊಂಡು, ಗೇಮ್ ಅವೇರ್ನೆಸ್ ಇಂದ IQ ಇಟ್ಕೊಂಡು ಬ್ಯಾಟಿಂಗ್ ಆಡಕ್ ಆಗಿಲ್ಲ ಅಂತಂದ್ರೆ, ವಾಟ್ ಮೇಕ್ಸ್ ಯು ಥಿಂಕ್ ಓಕೆ, ಮೇ ಬಿ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, will Abhinandan Singh really make that much of a difference while batting than Suyash Sharma when all your top batsmen have failed? ನನ್ನ ಪ್ರಕಾರ ಇದ್ರಲ್ಲಿ ಡೌಟೇ ಇಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಬಿಗ್ಗೆಸ್ಟ್ ಬ್ಲಂಡರ್ ಇದು. ನಾನು agree ಮಾಡ್ತೀನಿ. ಕಾಮನ್ ಸೆನ್ಸ್ ಇದು. ಯಾಕೆ ಅಂತಂದ್ರೆ, ಇನ್ ಟಾಪ್ 7 ಬ್ಯಾಟ್ಸ್ಮನ್, ಟಾಪ್ 9 ಬ್ಯಾಟ್ಸ್ಮನ್ ಏನಾರ ಅನ್ಕೊಳ್ಳಿ, ಇಂಪ್ಯಾಕ್ಟ್ ಪ್ಲೇಯರ್ ಸೇರಿಸಿ, ಅಷ್ಟ್ ಜನನೂ ಅವ್ರಿಗೆ ಆಡಕ್ ಆಗಿಲ್ಲ ಈ ಪಿಚ್ ಮೇಲೆ ಚೆನ್ನಾಗಿ ಅಂತಂದ್ರೆ, ಏನ್ ಹೋಪ್ ಇದೆ ಅಭಿನಂದನ್ ಸಿಂಗ್ ಬಂದ್ಬಿಟ್ಟು 2 6 ಎಕ್ಸ್ಟ್ರಾ ಹೊಡಿತಾನೆ ಅಂತ? ಈ ತರ ಸಿಚುವೇಶನ್ ಇದೀವಿ ಅಂತಂದ್ರೆ, ಆಲ್ರೆಡಿ ದ ಮ್ಯಾಚ್ ಇಸ್ ಲಾಸ್ಟ್ ನನ್ನ ಲೆಕ್ಕದಲ್ಲಿ. ಅವಾಗ ಅಟ್ಲೀಸ್ಟ್ ಸುಯೇಶ್ ಶರ್ಮಾ ಇದ್ರೆ ಒಂದೆರಡು ವಿಕೆಟ್ ಎಕ್ಸ್ಟ್ರಾ ತೆಕ್ಕೊಡ್ಬೋದು, ಮ್ಯಾಚ್ ಡೀಪ್ ಆಗಿ ಹೋಗುತ್ತೆ. ಅದನ್ನ ಹಂಗ್ ಯೋಚನೆ ಮಾಡ್ಬೇಕು ಅಷ್ಟೇನು. ಜಸ್ಟ್ ಬಿಕಾಸ್ ಅಭಿನಂದನ್ ಸಿಂಗ್ 2 6 ಎಕ್ಸ್ಟ್ರಾ ಹೊಡಿತಾನೆ ಸುಯೇಶ್ ಶರ್ಮಾಗಿಂತ ಅನ್ನೋದಕ್ಕೋಸ್ಕರ ಲೀವಿಂಗ್ ಹಿಮ್ ಔಟ್ ಆಫ್ ದಿ ಪ್ಲೇಯಿಂಗ್ 11 ಅಂಡ್ ಈ ತರ ಅವನ್ ಆಡದೇ ಇರೋ ತರ ರಿಸ್ಕ್ ತಗೊಳ್ಳೋದು ನಂಗೇನೋ ಸರಿ ಅಲ್ಲ ಅಂತ ಅನ್ಸುತ್ತಪ್ಪ. ಇದ್ ನಮ್ಗೆ ಲಾಸ್ಟ್ ಸೀಸನ್ ಈ ತರ ಆಗಿರ್ಲಿಲ್ಲ ಯಾವತ್ತೂ. ಅನ್ಲೆಸ್ ದಟ್ This ಒನ್ by far is the biggest blunder. ಒಂದ್ ಮ್ಯಾಚ್ ಆಗಿತ್ತು. ಯಾವ ಮ್ಯಾಚ್ ಅಂತಂದ್ರೆ ಅದೇ ಪಂಜಾಬ್ ಮ್ಯಾಚ್, 96 ಆಲ್ ಔಟ್ ಮ್ಯಾಚ್. ಅದೇನೆ, ಅದು ಒಂದೇ ಮ್ಯಾಚ್ ಆಗಿದ್ದು ಹಿಂಗೆ. ಆ ಮ್ಯಾಚ್ ಅಲ್ಲೂ ಏನ್ 96 ಆಲ್ ಔಟ್, 96 ಆಲ್ ಔಟ್ ಆದ್ವಿ ನಾವು. ಅವಾಗೇನ್ ಬಂದ್ ಇವನ್ ಮನೋಜ್ ಪಾಂಡೆಗೆ ಬಂದ್ ಹೊಡೆದ್ನ? ಇಲ್ಲ, ಹೊಡಿಲಿಲ್ಲ. ಬಟ್ ಬಿಲೋ ದಟ್ ಭುವನೇಶ್ವರ್ ಕುಮಾರ್, ಜಾಶ್ ಹೇಸಲ್ವುಡ್ ಯಾರು ಆಡಿದ್ರು ಆ ಮ್ಯಾಚ್, ಅವ್ರು ಯಾರನ್ನು ಬಂದ್ 6 ಹೊಡಿಲಿಲ್ಲ ಟೈಲ್ ಅಲ್ಲಿ. ಎಸ್ ಜಯಲ್ ಏನ್ ಬಂದ್ 6 ಹೊಡೆದ್ನ ಅಭಿನಂದನ್ ಸಿಂಗ್ ಪ್ಲೇಸ್ ಅಲ್ಲೇನೆ? ವಾಟ್ ವುಡ್ ಬೀನ್ ದ ಡಿಫರೆನ್ಸ್ ಅವತ್ತೂನುವೆ ಇಫ್ ಸುಯೇಶ್ ಶರ್ಮಾ ವಾಸ್ ದೇರ್ ಪ್ಲೇಯಿಂಗ್ ಇನ್ ದಿ ಅಂದ್ರೆ ಸ್ಟಾರ್ಟಿಂಗ್ 11 ಈವನ್ ವೈಲ್ ಬ್ಯಾಟಿಂಗ್? ಡಿಫರೆನ್ಸ್ ಏನಾಗ್ತಿತ್ತು? ನನ್ನ ಲೆಕ್ಕದಲ್ಲಿ ಏನೂ ಇಲ್ಲಪ್ಪ. ಹಾ, ನಿನ್ ಪಾಯಿಂಟ್ ನ ಸಪೋರ್ಟ್ ಮಾಡಕ್ಕೆ, ಈಗ ಅಷ್ಟೊಂದ್ ಏನಾರು ಬ್ಯಾಟಿಂಗ್ ಎಬಿಲಿಟಿ ಇತ್ತು ಅಂದ್ರೆ, ರಜತ್ ಪಟ್ಟಿದಾರ್ ಔಟ್ ಆದಾಗ ಇವನನ್ನ ಯಾಕೆ ತಗೊಂಡ್ಬಂದ್ರು? ಯಾರದು ಭುವನೇಶ್ವರ್ ಕುಮಾರ್. ಅಷ್ಟೊಂದು ಅವನಿಗೆ ಎಬಿಲಿಟಿ ಇದ್ದಿದ್ರೆ ಯಾರದು ಇವನನ್ನ ಅಭಿನಂದನ್ ಸಿಂಗ್ ನ ತರ್ಬೋದಾಗಿತ್ತಲ್ಲ. ಒಂದ್ ನೀವ್ ಹೇಳ್ದಂಗೆ ಹೇಳ್ತೀನಿ, total ಇವ್ನಿಗೆ ಹೇಳ್ತಿರೋದು ಏನು ಬ್ಯಾಟಿಂಗ್ ಅಂತಂದ್ರೆ- ಬರಲ್ಲ. ಅಲ್ಲ, ಇವ್ನಿಗೆ ಬ್ಯಾಟಿಂಗ್ ಬರಲ್ಲ. ಅಭಿನಂದನ್ ಸಿಂಗ್ ಇಸ್ ನಾಟ್ ಅನ್ ಎಸ್ಟಾಬ್ಲಿಷ್ಡ್ ಬ್ಯಾಟ್ಸ್ಮನ್ ಅಟ್ ಆಲ್. ಅವನು ಐ ಹ್ಯಾವ್ ನೆವರ್ ಸೀನ್ ಹಿಮ್ ಹಿಟ್ ಅ 6. ಪ್ರಾಕ್ಟೀಸ್ ಅಲ್ಲಿ ಇರ್ಲಿ, ಟ್ರೈನಿಂಗ್ ಅಲ್ಲಿ ಇರ್ಲಿ, ಪ್ರಾಕ್ಟೀಸ್ ವಿಡಿಯೋಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವನ್ಗೆ ಇಟ್ ವಾಸ್ ಅ ಸ್ಟ್ರೇಟ್ ಬ್ಲಂಡರ್ ಬೈ ಅವರ್ ಮ್ಯಾನೇಜ್ಮೆಂಟ್. ಇಟ್ ಇಸ್ ಅ ಫೋರ್ ಸೈಟ್. ನಮ್ಗೆ ಬೇಕೇ ಆಗಲ್ಲ, ನಾವು ನಮ್ ಕರೆಕ್ಟ್ ಪ್ಲಾನ್ ಏನಂದ್ರೆ ಇಂಪ್ಯಾಕ್ಟ್ ಸಬಾಗ್ ಸುಯೇಶ್ ಶರ್ಮಾ ಬರ್ತಾನೆ ಅಂತ, ನೋ ಮ್ಯಾಟರ್ ವಾಟ್ ಅದನ್ನೇ ಅನ್ಕೊಂಡ್ಬಿಟ್ಟಿದ್ರು. ಬಟ್ ನೌ ಇಟ್ ಈಸ್ ಅ ವೆರಿ ಬಿಗ್ ಐ ಓಪನರ್ ಫಾರ್ ದೆಮ್, ಅಂಡ್ ಐ ಆಮ್ 1000% sure from the next match they will make sure to rectify this by naming Suyash, even if they're batting first,
Suyash Sharma will be in the starting 11. And ನನಗೆ ನಂಗೆ ಇದು ಗ್ಯಾರಂಟಿ ಇದು ಅನ್ಸೋದು ನಮ್ಮ ಬಿಗ್ ಬ್ರೈನ್ ಮಲೋಲನಿಂದನೇ ಇದಾಗಿರೋದು. ಯಾಕೆ Yeah. ಗೊತ್ತಾ? ನಾನು ಇದು ಗ್ಯಾರಂಟಿ ಹೇಳ್ತೀನಿ ಯಾಕೆ ಅಂತ. ಯಾಕೆಂದ್ರೆ ಮಲೋಲನ್ ಹಿ ವಾಸ್ ಇನಿಷಿಯಲಿ ಇದು ಸ್ಪಿನ್ ಬೌಲಿಂಗ್ ಕೋಚ್ ತಾನೆ. Yeah, one of his roles was that. ಅದೇನೆ ಅವನು ಹಿ ನೋಸ್ ಆಲ್ ದ ಸ್ಪಿನ್ನರ್ಸ್ ಇನ್ ದ ಟೀಮ್ ಬೆಟರ್ ದಾನ್ ಅದರ್ ಪೀಪಲ್ ಅಂತ ನಾನು ಅನ್ಕೊಂಡಿದೀನಿ. ಅವನ್ ಎಷ್ಟ್ರ ಮಟ್ಟಿಗೆ ಅದು ಒಳ್ಳೇದು ಎಷ್ಟ್ರ ಮಟ್ಟಿಗೆ ಕೆಟ್ಟದು ಬೇರೆ ಕಾನ್ವರ್ಸೇಷನ್. ಬಟ್ ಹಿ ನೋಸ್ ದ ಸ್ಪಿನ್ನರ್ಸ್ ಬೆಟರ್ ದಾನ್ ಎನಿವನ್. ಬಿಗ್ ಬ್ರೈನ್ ಮಲೋಲನ್ ಏನ್ ಹೇಳಿರ್ತಾನೆ ಅಂತಂದ್ರೆ, ನೋಡಪ್ಪ ಸುಯೇಶ್ ಶರ್ಮಾ ರಿಯಲಿ ಗುಡ್ ಬೌಲರ್, ಅವ್ನು ಬೌಲಿಂಗ್ ಮಾಡ್ಬೇಕಾದ್ ಬರ್ಲಿ, ಬ್ಯಾಟಿಂಗ್ ವೈಸ್ ಐ ಡೋಂಟ್ ಥಿಂಕ್ ಹಿ ಇಸ್ ಅ ಬೆಟರ್ ಬ್ಯಾಟ್ಸ್ಮನ್ ದನ್ ಅಭಿನಂದನ್ ಸಿಂಗ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಅದನ್ನ ಇವರು ಫಾರ್ ಸಮ್ ರೀಸನ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಓಕೆ ಇವನನ್ನ ಇಂಪ್ಯಾಕ್ಟ್ಸ್ ಬಗ್ಗೆ ತಗೋಬೇಕು, ಅಭಿನಂದನ್ ಸಿಂಗ್ ಆಡಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅದು 99% ಹಂಗೆ ಆಗಿರುತ್ತೆ ನೋಡು. Yeah, it is a combination of overconfidence and listening to big brain Malolan. Also, nanದೇನಂದ್ರೆ to see the glass half full, it is very good that we realize this in the third match of the season. ಯಾವುದೋ ಇಂಪಾರ್ಟೆಂಟ್ ಕ್ವಾಲಿಫೈಯರ್ 1 ಅಥವಾ ಎಲಿಮಿನೇಟರ್ ಈ ತರ ಮ್ಯಾಚ್ ಅಲ್ಲಿ ಸದ್ಯ ಆಗಿಲ್ಲ ಅಂತ ದೇವ್ರೆ ದೊಡ್ಡದಂತ ಹೇಳ್ಬೇಕು. ಬಿಕಾಸ್ ಆ ಟೈಮ್ ಅಲ್ಲಿ ಆಗೋಕೆ ಇವಾಗ ಆಗೋಕೆ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್. ಇಟ್ಸ್ ಅರ್ಲಿ ಇನ್ ದ ಸೀಸನ್, ಲಾಟ್ ಆಫ್ ಟೀಮ್ಸ್ ಆರ್ ಸ್ಟಿಲ್ finding their best possible combinations. They're still chopping and changing. ಆ ಸಿಚುವೇಶನ್ ಅಲ್ಲಿ ನಮ್ಗೆ ಈ ತರ ರಿಯಲೈಸೇಷನ್ಸ್ ಸಿಗೋದು ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, there is totally Malolan's role in this. I am inclined to agree to that also, because ಅವನು not only that, he also was fielding coach for some time ಅದ್ರ ಮುಂಚೆನೂ. ಸೊ ಅವ್ನು ಹೇಳಿರ್ತಾನೆ, ಸುಯೇಶ್ ಶರ್ಮಾಗೆ ಬಾಲ್ ಹಿಡಿಯಕ್ ಬರಲ್ಲ, ಅದೇನೋ ಅಭಿನಂದನ್ ಸಿಂಗು ಡ್ರಾಪ್ ಮಾಡ್ದಪ್ಪ ಇಂಪಾರ್ಟೆಂಟ್ ಕ್ಯಾಚ್ ಲಾಸ್ಟ್ ಮ್ಯಾಚ್ CSK ಮೇಲೆ. ಅನ್ಸುಲ್ ಕಾಂಬೋಜ್ ಯಾರಿಂದೋ ಒಂದ್ ಕ್ಯಾಚ್ ಬಿಟ್ಟ ಅವನು. ಇಟ್ಸ್ ನಾಟ್ ದಟ್ ಹಿ ಇಸ್ ಆಲ್ಸೋ ದಟ್ ಗುಡ್ ಅ ಫೀಲ್ಡರ್. ಅವ್ನ್ ಕ್ಯಾಚ್ ಹಿಡ್ದಾಗೆಲ್ಲ ಬಾಯಿಗೆ ಬರ್ಸ್ತಾನೆ. ಹೌ ಕ್ಯಾನ್ ಹಿ even take that assessment that Abhinandan Singh is a better fielder than Suyash Sharma? The only instance that I know of Suyash Sharma being a bad fielder was last season first match allade KKR ಮೇಲೆ ಕ್ಯಾಚ್ ಬಿಟ್ಟ ನೋಡಪ್ಪ, ಒಂದು ಕ್ಯಾಚ್ ಅಂದ್ರೆ ಫಸ್ಟ್ 2 ಓವರ್ ಅಲ್ಲೇ ನೆನಪ ಇದೆಯಾ? ಆ ಟೈಮಲ್ಲಿ ಮಾತ್ರನೇ ನನಗೆ ಒಂದ್ ಇನ್ಸ್ಟೆನ್ಸ್ ಕೊಡ್ಬೋದು ನಾನು, ಓಕೆ ಸುಯೇಶ್ ಶರ್ಮಾ ಮೈಟ್ ನಾಟ್ ಬಿ ದಟ್ ಗುಡ್ ಆಫ್ ಅ ಫೀಲ್ಡರ್ ಅಂತ. ಬಟ್ ಹಂಗ್ ನೋಡ್ತು ಅಂತಂದ್ರೆ ವಾಸ್ ಯುಜ್ವೇಂದ್ರ ಚಹಲ್ ಗುಡ್ ಫೀಲ್ಡರ್ ನಮ್ಗೆ? ಅಲ್ವಾ, ಅವ್ನು ಹೇಗಿರು ಬಂದೇ ಬರ್ತಾನಲ್ಲೋ, ನಾವು ಬೌಲಿಂಗ್ ಮಾಡ್ಬೇಕಾದ್ರೆ ಫೀಲ್ಡಿಂಗ್ ಬರ್ಲೇಬೇಕು ಅವನು. ಎಕ್ಸಾಕ್ಟ್ಲಿ. ಬಟ್ ಪಾಯಿಂಟ್ ಇರೋದು ಫೀಲ್ಡಿಂಗ್ ಅಲ್ವೇ ಅಲ್ಲ. ಇದು ಕಡೆಗೆ ಏನ್ ಬರುತ್ತೆ ಅಂತಂದ್ರೆ, ಅಭಿನಂದನ್ ಸಿಂಗ್ಗೆ ಮತ್ತೆ ಸುಯೇಶ್ ಶರ್ಮಂಗೆ 6 ಹಿಟ್ಟಿಂಗ್ ಕಾಂಪಿಟೇಷನ್ ಬಿಟ್ರೆ ಯಾರು ಗೆಲ್ತಾರೆ? ಅದು ಒಂದೇ ಆ ಒಂದು ಡಿಸಿಷನ್ ಇಂದ, ಅಂದ್ರೆ ರೀಸನ್ ಇಂದಾನೆ ಇವ್ರು ಈ ಡಿಸಿಷನ್ ತಗೊಂಡಿದ್ದು. ಬಿಕಾಸ್ ಅಭಿನಂದನ್ ಸಿಂಗ್ ಮೇ ಗೆಟ್ 2 ಎಕ್ಸ್ಟ್ರಾ ಸಿಕ್ಸಸ್, 12 ರನ್ ಎಕ್ಸ್ಟ್ರಾ ಕೊಡ್ತಾನೆ, ಓಕೆ. ಆನ್ ಅ ಡೇ ವೇರ್ ಎಲ್ಲ ಇರೋ ಬರೋ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಎಲ್ಲ ಹೇತ್ಕೊಂಡಿದ್ದಾನೆ ಅಂತಂದ್ರೆ, ಅಭಿನಂದನ್ ಸಿಂಗ್ ಬಂದ್ ನಮ್ಗೇನ್ ಗೆಲ್ಸ್ಕೊಡ್ತಾನ ಮ್ಯಾಚ್ ಅವಾಗ? ವೆಂಕಿ ಅಯ್ಯರ್ ಇಂಪ್ಯಾಕ್ಟ್ ಸಬ್ನ ನೀನ್ ಯಾಕೆ ವಿಂಟೇಜ್ ಆರ್ಸಿಬಿ? ನನ್ ಪ್ರಕಾರ ಅದು ಒನ್ ಆಫ್ ಇರ್ಬೇಕು. ನನ್ ಲೆಕ್ಕದಲ್ಲಿ ಅದು ವಿಂಟೇಜ್ RCB ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ನಾವ್ ಈ ತರ ಅಂದ್ರೆ ಆನ್ ದ ಸ್ಪರ್ ಡಿಸಿಷನ್ ಇತ್ತೀಚೆಗೆ ಮಾಡಿರ್ಲಿಲ್ಲ. ಇದು ಒಂದು ಒನ್ ಇನ್ಸ್ಟೆನ್ಸ್ ಆಫ್ ಓಕೆ ಸಡನ್ ಆಗಿ ಸೋತೋಗ್ತಿದೀವಿ, ಏನ್ ಮಾಡೋದು, ಕಳ್ಸ್ಬಿಡಪ್ಪ ಇವನ್ನ, ಆತರ ಮಾಡ್ಕೊಂಡಿದ್ದು ಇದು ಪ್ರೈಮ್ ಎಕ್ಸಾಂಪಲ್, ವಿಂಟೇಜ್ RCB ಎಕ್ಸಾಂಪಲ್ ಅಂತ ನಂಗೆ ಅನ್ನಿಸ್ತು. ಅದಕ್ಕೆ ಅಲ್ಲಿ ಹಾಕಿದ್ದು. ನನ್ ಪ್ರಕಾರ ನಂಗೂ ಬೇಡ ನಿಂಗೂ ಬೇಡ, ಸರ್ಪ್ರೈಸ್ ಅಂತಾನೆ ಹೇಳೋಣ. ಬಿಕಾಸ್ ಇಟ್ ವಾಸ್ a decision which had to be made in haste. Granted, it did work out towards the end. It gave us a defendable total. But ಅವನು ಅದೇ ಬಟರ್ಫ್ಲೈ ಎಫೆಕ್ಟ್, ಮಂಡಲ ಎಫೆಕ್ಟ್, ಎಲ್ಲಾ ಎಫೆಕ್ಟ್ ಯೋಚನೆ ಮಾಡ್ಕೊಂಡ್ ಬರ್ಬೇಕು. ಈ ಮ್ಯಾಚ್ ಅಲ್ಲಿ ನೀಟಾಗಿ ಅನಲೈಸ್ ಮಾಡ್ಬೇಕಂದ್ರೆ, ಅದಾಗಿತ್ತಿಲ್ಲ ಅಂದ್ರೆ ಇದಾಗಿತ್ತಿಲ್ಲ ಅಂದ್ರೆ ಅದಾಗ್ತಿತ್ತ. ಅಟ್ ದಿ ಎಂಡ್ ಆಫ್ ದ ಡೇ ವಿ ವರ್ ಬ್ಲೋನ್ ಅವೇ ಬೈ ವೈಭವ್ ಸೂರ್ಯವಂಶಿ ಇನ್ಸೈಡ್ ಇನ್ನಿಂಗ್ಸ್. ಬಿಕಾಸ್ ನಮ್ಗೆ ಸೂರ್ಯವಂಶಿ ಔಟ್ ಆದ್ಮೇಲೂ
ತೋರಿಸ್ಕೊಂತು ಹೌ ದ ಪಿಚ್ ಹ್ಯಾಸ್ ಸಮ್ ಸಾರ್ಟ್ ಆಫ್ ಸ್ಲೋನೆಸ್ ಇನ್ ಇಟ್ ಅಂತಾನು ಇವರು ಹೇಸಲ್ವುಡ್ ರಿಯಾನ್ ಪರಾಗ್ ವಿಕೆಟ್ ತೆಗೆದಾಗ ನಮಗೂ ಏನೋ ಒಂದ್ ಸ್ವಲ್ಪ ಹೋಪ್ ಇತ್ತು. ಸೊ ಆ ಸಿಚುವೇಶನ್ ಅಲ್ಲಿ ಸುಯಶ್ ಶರ್ಮಾ ಅಂಡ್ ಹೇಸಲ್ವುಡ್ ಆರ್ ಕೃಣಾಲ್ ಪಾಂಡ್ಯ ಟ್ಯಾಂಡಬಲ್ ಬೌಲ್ ಮಾಡ್ತಿದ್ರೆ ಇನ್ಸ್ಟೆಡ್ ಆಫ್ ಟ್ರೈಂಗ್ ಟು ಗಿವ್ ಭುವನೇಶ್ವರ್ ಕುಮಾರ್ ಅನದರ್ ಓವರ್ ಇನ್ ದ ಮಿಡಲ್ ಆರ್ಡರ್, ಅವಾಗ ಸ್ವಲ್ಪ ನಮ್ಗೆ ತುಂಬಾ ಸ್ವಲ್ಪ ಅನ್ನೋಕ್ಕಿಂತ ಅವಾಗ ನಮ್ಗೆ ತುಂಬಾ ಬೆನಿಫಿಟ್ ಆಗ್ತಿತ್ತು. ಬಿಕಾಸ್ ಸುಯಶ್ ಶರ್ಮಾ ಕ್ಯಾನ್ ಬಿ ಯುಟಿಲೈಸ್ ಬೋತ್ ಆಸ್ ಅ ಡಿಫೆನ್ಸಿವ್ ಅಂಡ್ ಅನ್ ಅಟ್ಯಾಕಿಂಗ್ ಸ್ಪಿನ್ನರ್. ಅವನು ಆ ವರ್ಸಿಟಲಿಟಿ ತಂದ್ಕೊಡ್ತಾನೆ ಆರ್ ಸಿ ಬಿಗೆ. ಬೇರೆ ಎಲ್ಲ ಯಾವ ಸ್ಪಿನ್ನರ್ ನೋಡಿದ್ರು ನೀವು ದೇ ಹ್ಯಾವ್ ಅ ವೆರಿ ಯೂನಿಡೈಮೆನ್ಷನಲ್ ರೋಲ್. ಇಲ್ಲ ಬರೀ ಕಂಟೈನ್ ಮಾಡೋ ಒಂದ್ ಎಂಡ್ ಅಲ್ಲಿ ಇನ್ನೊಂದ್ ಎಂಡ್ ಇಂದ ವಿಕೆಟ್ ಸಿಗ್ತಾರೆ, ಆರ್ ನೀನು ಸುಮ್ನೆ ಫ್ಲೋಟ್ ಯು ಮೇಕ್ ಶೋರ್ ಯು ಬೋಲ್ ವಿಕೆಟ್ ಟೇಕಿಂಗ್ ಡೆಲಿವರೀಸ್ ಅಂಡ್ ಗೆಟ್ ಅಸ್ ವಿಕೆಟ್ಸ್. ಇವನು ಎರಡೂ ಮಾಡ್ತಾನೆ, ಒನ್ ಓವರ್ ಅಲ್ಲಿ ಅದು ಮಾಡ್ತಾನೆ ಇದು ಮಾಡ್ತಾನೆ. ಇಟ್ ಈಸ್ ಅ ವೆರಿ ಅಂಡರ್ ರೇಟೆಡ್ ಸ್ಕಿಲ್. ಲಾಸ್ಟ್ ಇಯರ್ ತುಂಬಾ ಬೆನಿಫಿಟ್ ಆಯ್ತು, ಈ ಇಯರ್ ಸ್ವಲ್ಪ ಇವನ್ ದೋ he was very unlucky against CSK to not get a wicket. Sunrisers ಮೇಲೆ ಸ್ವಲ್ಪ ಹೊಡ್ಸ್ಕೊಂಡ, ಅದು ಬೇರೆ ವಿಷಯ. ಬಟ್ ಅವಂದು ಆ ಸ್ಕಿಲ್, ವಾಟ್ ಹಿ ಬ್ರಿಂಗ್ಸ್ ಟು ದ ಟೀಮ್ vis-a-vis his skill is infinitely more than what Abhinandan Singh can potentially bring even with the bat. Just if you're talking a bowler versus a bowler. ಇದನ್ನ ಹೆಂಗೆ ನಾ ಇನ್ನೊಂದು ಪರ್ಸ್ಪೆಕ್ಟಿವ್ ಹೆಂಗ್ ಕೊಡ್ತೀನಿ ಅಂತಂದ್ರೆ, ಓಕೆ ನಾವೀಗ ವೆಂಕಟೇಶ್ ಅಯ್ಯರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಸುಯಶ್ ಶರ್ಮಾಗೆ. ವಾಟ್ ಡಿಡ್ ವಿ ಗೆಟ್ ಇನ್ ರಿಟರ್ನ್? ವಿ ಗಾಟ್ 29 runs in return. ಇವಾಗ ಅದೇ What ಸುಯಶ್ did we ಶರ್ಮಾ miss? ಬೋಲ್ ಮಾಡಿತ್ತು, ಅದೇ ಸುಯಶ್ ಶರ್ಮಾ ಬೋಲ್ ಮಾಡಿತ್ತು ಅಂತಂದ್ರೆ ಕುಡ್ ಹಿ ಹ್ಯಾವ್ ಡನ್ ಬೆಟರ್ ದನ್ 29 runs? ಪ್ರಾಬಬ್ಲಿ ಎಸ್. ಯಾಕೆಂತಂದ್ರೆ ವಿಕೆಟ್ಸ್ ಯು ಕಾಂಟ್ ರಿಯಲಿ ಮೆಜರ್ ಇನ್ ಟರ್ಮ್ಸ್ ಆಫ್ ರನ್ಸ್. 2 ವಿಕೆಟ್ ತಂದ್ಕೊಡ್ತಿದ್ದ ಅಂತಂದ್ರೆ ಐ ಥಿಂಕ್ ಇಟ್ ವುಡ್ ಹವ್ ಬೀನ್ ಬೆಟರ್ ಫಾರ್ ಸುಯಶ್ ಶರ್ಮಾ ಟು ಪ್ಲೇ ದ್ಯಾನ್ ವೆಂಕಟೇಶ್ ಅಯ್ಯರ್. ಆಮೇಲೆ ಆ ಸಿಚುವೇಶನ್ ಅಲ್ವೇ ನೋಡ್ಕೋಬೇಕಂದ್ರೆ ಜಡೇಜಾ ಬ್ಯಾಟಿಂಗ್ ಆಡ್ತಾನೆ, ಇನ್ನೊಂದ್ ಕಡೆ ಧ್ರುವ್ ಜುರೇಲ್ ಈಸ್ ಬೇಸಿಕ್ಲಿ ಟ್ರೈಂಗ್ ಟು ಕ್ಯಾರಿ ಹಿಸ್ ಬ್ಯಾಟ್. ಜಡೇಜಾ ಬಿಟ್ರೆ ನೆಕ್ಸ್ಟ್ ವಿಕೆಟ್ ಒಬ್ನೇ, ಡೊನೊವನ್ ಫೆರೇರಾ ಒಬ್ನೇ ಇದ್ದ. ಆ ಸಿಚುವೇಶನ್ ಅಲ್ಲಿ ಸುಯಶ್ ಶರ್ಮಾ ಬಂದು ಆಪರೇಟ್ ಮಾಡಿದ್ದು, ಇಟ್ ಕುಡ್ ಹ್ಯಾವ್ ಬೀನ್ ಅ ಮಚ್ ನೀಡೆಡ್ ಸಾರ್ಟ್ ಆಫ್ containment for RCB, because our time ಅಲ್ಲಿ runs were a little hard to get by until again Abhinandan came and gave that release over. ತುಂಬಾ ಟೈಟ್ ಆಗಿ ಬೌಲಿಂಗ್ ಮಾಡ್ತಿದ್ರು ಕೃಣಾಲ್ ಪಾಂಡ್ಯ, ಹೇಸಲ್ವುಡ್, ಭುವಿ. ಅಂಡ್ ರಜತ್ ಪಟಿದಾರ್ಗೆ ಇವಾಗ ಒಳ್ಳೆ ಇದಿರ್ ಲೈಕ್ ಕಮಿಂಗ್ ಟು ದಟ್, ಅದನ್ನ ಮುಗಿಸ್ಬಿಡ್ತೀನಿ. ಈಗ 29 runs ವೆಂಕಟೇಶ್ ಅಯ್ಯರ್ ಸ್ಕೋರ್ ಮಾಡಿದ್ದು, ಐ ಥಿಂಕ್ ಸುಯಶ್ ಶರ್ಮಾ ವುಡ್ ಹವ್ ಕಾಂಟ್ರಿಬ್ಯೂಟೆಡ್ ಮೋರ್ ದ್ಯಾನ್ ವೆಂಕಟೇಶ್ ಅಯ್ಯರ್ ಇಫ್ ಹಿ ವಾಸ್ ಪ್ಲೇಯಿಂಗ್. ಅದೇನ ಇವಾಗ ಇದನ್ನ ಕಂಪೇರ್ ಮಾಡ್ತು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಗೇವ್ ಅಸ್ 29 runs ಎಕ್ಸ್ಟ್ರಾ ಅಲ್ವಾ? ಅಭಿನಂದನ್ ಲಾಸ್ಟ್ ಅಸ್ 54 runs in 3 overs. ಅದೇನೆ ನಾನ್ ಟೋಟಲ್ ಆಗಿ ಹೇಳ್ತಿರೋದು, ಲೈಕ್ ವಾಟ್ ಇಸ್ ಹಿಸ್ ಎಂಟೈರ್ ಕಾಂಟ್ರಿಬ್ಯೂಷನ್ ಅಂತ. ಹಿ ಲಾಸ್ಟ್ ಅಸ್ 54 runs. Wherein probably if it was Suyesh Sharma, he would have equalized this by, let us say he gave away 35 runs ಅಂತಾನೆ ಅನ್ಕೊಳ್ಳೋಪ್ಪ, and got us a wicket. I think that would have been a very successful spell. Even if you say 40 runs and 2 wickets, I think that would have been a very successful spell. ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಸುಯಶ್ ಶರ್ಮಾ ಇದ್ದಿದ್ರೆ ರಜತ್ ಪಟಿದಾರ್ ಕುಡ್ ಹ್ಯಾವ್ ಯೂಸ್ಡ್ ಭುವೀಸ್ 2 overs ಅಂಡ್ ಹೇಸಲ್ವುಡ್ಸ್ 2 overs ಬೆಟರ್. ಯಾಕಂದ್ರೆ ಅವಾಗ ಏನಾದ್ರು 14th over 12th over 14th ವೇಸ್ಟ್ ಮಾಡಿದಿದ್ರೆ ಆಮೇಲೆ ತರಬಹುದಾಗಿತ್ತು. ಇಲ್ಲ, ಇನ್ನೂ ಒಂದು ಕ್ರೇಜಿ ಫ್ಯಾಕ್ಟ್ ಏನು ಅಂತಂದ್ರೆ, ನಾನು ಇವಾಗ ನೋಡ್ತಾ ಇದ್ದೀನಿ, ನಾವು ಇಷ್ಟೊಂದು ಬ್ಯಾಟಿಂಗ್ ಕೊಲಾಪ್ಸ್ ಆಗಿ ಓಕೆ ಅವ್ನ್ ಅಭಿನಂದನ್ ಸಿಂಗ್ ಬ್ಯಾಟಿಂಗ್ ಆಡ್ತಾನೆ ಅದಕ್ಕೋಸ್ಕರ ಅವನನ್ನ ಪಿಕ್ ಮಾಡಿದೀವಿ 11 ಅಲ್ಲಿ ಅಂತ ಹೇಳ್ತು ಅಂತಂದ್ರೆ, ಅವ್ನ್ ಬ್ಯಾಟಿಂಗ್ ಆಡ್ಲಿಲ್ಲ ಹೋಗತ್ಲಾಗಿ ಅಂದ್ರೆ. ಅದೇ ನಾನು ಹೇಳಿದ್ದು, ಈಗ ರಜತ್ ಪಟಿದಾರ್ ಔಟ್ ಆದಾಗ ಅವಾಗ ಆ ಲೆಕ್ಕದಲ್ಲಿ ಅಭಿನಂದನ್ ಬರ್ಬೇಕಾಗಿತ್ತಲ್ಲ, ಭುವನೇಶ್ವರ್ ಯಾಕೆ ಬಂದ? ಅಭಿನಂದನ್ ಸಿಂಗ್ ಓಕೆ ಬಿಗ್ ಹಿಟರ್ ಆಫ್ ದ ಬಾಲ್. ಇವಾಗ ಅದೇ ನೋಡಪ್ಪ, ಮಂಗೇಶ್ ಯಾದವ್ ಅಂತ ಏನಾರು ಹೆಸರು ಬಂದಿತ್ತು ಅಂತಂದ್ರೆ ನಮ್ಗೆ ಗೊತ್ತು, ನಾವ್ ನೋಡಿದೀವಿ ಅವ್ನು 6 ಹೊಡೆದಿರೋದು, ಓಕೆ ಏನೋ ಹೊಡಿತಾನೇನೋ ಹುಡುಗ ಕಳ್ಸೋಣ ಅಂತ ಕಳಿಸ್ಬೋದಿತ್ತು. ಅದೇ ವಿ ಹ್ಯಾವ್ ನೆವರ್ ಸೀನ್ ಅಭಿನಂದನ್ ಸಿಂಗ್ ಡೂ ದಟ್ ಅಲ್ವಾ? ಇವಾಗ ಕಂಟಿನ್ಯೂ ಮಾಡ್ತಾ ಅಭಿನಂದನ್ ಸಿಂಗ್ ಸ್ಪೆಲ್ ನನ್ಗೇನೋ ವಿಂಟೇಜ್ RCB ಸ್ಪೆಲ್ ಅಂತ ಅನ್ನಿಸ್ತು ಇದು. ಇಟ್ ವಾಸ್ ಲೈಕ್ ಸೀಯಿಂಗ್ ಪ್ಯೂರ್ RCB ಹೆರಿಟೇಜ್. Heritage of Jaidev Unadkat. Heritage of Jaidev Unadkat. Heritage of Abu Naseem Ahmad. Heritage of Abu Naseem Ahmad. Heritage of Ashok Dinda, the legend. Heritage of Ashok Dinda. Aniket Chaudhary. Chaudhary.
ಹೆರಿಟೇಜ್ ಆಫ್ ಕುಲ್ವಂತ್ ಕೇಜ್ರೋಲಿಯಾ, ಹೆರಿಟೇಜ್ ಆಫ್ ಹಿಮಾಲ್ ಮಿಲ್ಸ್, ವರುಣ್ ಆರನ್ ವರುಣ್ ಆರನ್. ಇನ್ನು ಏನ್ ಬೇಕು? ಸ್ಟುವರ್ಟ್ ಬಿನ್ನಿ. ಪ್ರೈಮ್ ಸಿರಾಜ್ ಅಂತಾನು ಅನ್ಕೊಳ್ಳಿ ಬೇಕಾರೆ ಒಂದೊಂದ್ಸತಿ. ಕಾಂಪೋಸಿಟ್ ಸಿರಾಜ್. ಸೊ ನೆಕ್ಸ್ಟ್ ಪವರ್ ಪ್ಲೇ ಡಿಸಾಸ್ಟರ್ ನಾವು ರ್ಯಾಂಕ್ ಮಾಡಿದೀವಾ ಅಥವಾ ಬಾಕಿ ಇದೆಯಾ ಅದು? ನಾನು ಐ ಮೆಂಟ್ RR ಪವರ್ ಪ್ಲೇ, ನಮ್ ಪವರ್ ಪ್ಲೇ ಇಲ್ಲ. ಓಕೆ ಓಕೆ ಓಕೆ. ಅದು Personally, ಒನ್ ನನ್ ಆಫ್ ಲೆಕ್ಕದಲ್ಲಿ ಹೇಳ್ತೇನೆ. ನನ್ ಲೆಕ್ಕದಲ್ಲಿ ಇಟ್ ವಾಸ್ ಸರ್ಪ್ರೈಸ್. ಯಾಕೆ ಅಂತಂದ್ರೆ ಐ ಎಕ್ಸ್ಪೆಕ್ಟೆಡ್ ವಿ ವುಡ್ ಗೆಟ್ ಬೋತ್ ಓಪನರ್ಸ್ ಔಟ್. ಚಾನ್ಸಸ್ ಇತ್ತು ಸೂರ್ಯವಂಶಿನ್ ಔಟ್ ಮಾಡಕ್ ಬೇಗನೆ, ಬಟ್ ವಿ ಡಿಂಟ್ ಟೇಕ್ ಇಟ್, ವಿ ಡಿಂಟ್ ಕೀಪ್ ಇಟ್ ಅಪ್. ಹಂಗ್ ನೋಡ್ತು ಅಂತಂದ್ರೆ, ಯಾಕಂದ್ರೆ ಅಬ್ಸರ್ವ್ ಮಾಡ್ತು ಅಂತಂದ್ರೆ ಇಲ್ಲಿ ಓವರ್ಸ್ ಅಲ್ಲಿ ನಂಗೆ ಇದು ಕ್ಲಿಯರ್ ಆಗಿ ಜ್ಞಾಪಕ ಇದೆ. ಫಸ್ಟ್ ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ ಡಿಡ್ ಎವ್ರಿಥಿಂಗ್ ಪಾಸಿಬಲ್ ಟು ಥ್ರೋ ಸೂರ್ಯವಂಶಿ ಆಫ್ ಹಿಸ್ ಗೇಮ್. ಅಂದ್ರೆ ಫಸ್ಟ್ ಬಾಲ್ ಓವರ್ ದ ವಿಕೆಟ್ ಮಾಡ್ದ, ಇನ್ನೊಂದ್ ಬಾಲ್ ಅರೌಂಡ್ ದ ವಿಕೆಟ್ ಬಂದ್ ಮಾಡ್ದ, ಇನ್ನೊಂದ್ ಯಾರ್ಕರ್ ಮಾಡ್ದ, ಅವ್ನ ಹೆಂಗೋ 4 ಹೊಡ್ದ, ಆಮೇಲಿಂದ ಮತ್ತೆ ಓವರ್ ದ ವಿಕೆಟ್ ಬಂದ್ ಮಾಡ್ದ, 2 ಡಾಟ್ ಮಾಡ್ದ, ಆಮೇಲೆ ಲಾಸ್ಟ್ ಅಲ್ಲಿ ನೀಟಾಗಿ ಒಂದ್ ಶಾಟ್ ಹೊಡ್ದ. ಓಕೆ ಫೈನ್, ಬಟ್ ಹಿ ವಾಸ್ ಬೌಲಿಂಗ್ ವೆಲ್ ಆಕ್ಚುಲಿ ಭುವನೇಶ್ವರ್ ಕುಮಾರ್. ಸೆಕೆಂಡ್ ಓವರ್ ನೋಡ್ತು ಅಂತಂದ್ರೆ ಹೇಜಲ್ವುಡ್ ಗಾಟ್ ಅಸ್ ಅ ವಿಕೆಟ್ as well. Okay, he gave away 2 sixes, but that compensates. ಅದೇನು ಮಾಡಕ್ ಆಗಲ್ಲ. ಬಟ್ ಥರ್ಡ್ ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ ಕಂಪ್ಲೀಟ್ಲಿ ಸ್ಟಾಪ್ ಡೂಯಿಂಗ್ ದಟ್. ಅವನ್ ಕನ್ಸಿಸ್ಟೆಂಟ್ ಆಗಿ ಒಂದೇ ಲೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ದ, ಅವ್ನು ಹೊಡೆಯಕ್ ಸ್ಟಾರ್ಟ್ ಮಾಡ್ದ. ಥರ್ಡ್ ಓವರ್ ಅಭಿನಂದನ್ ಹೌದು. ಯಾಕೆ ನಿಲ್ಸಿದ್ವಿ ಅಂತ ಹೇಳಿದ್ಯಲ್ಲ, ಅದ್ಯಾಕೆ ಅಂದ್ರೆ ರಜತ್ ಪಟಿದಾರ್ಗೆ ಅವಾಗ ಅಲ್ಲ, ಅದ್ಯಾಕೆ ಅವ್ನ್ ಥರ್ಡ್ ಓವರ್ ಬ್ಯಾಕ್. ಯೂಶಲಿ RCB ನ್ಯೂ ಬಾಲರ್ ಅಂದ್ರೆ 2 overs ಬ್ಯಾಕ್ ಟು ಬ್ಯಾಕ್ ಪ್ರೀಮಿಯರ್ ಪೇಸರ್ಸ್ ವಿಲ್ ಬಿ ಬೌಲಿಂಗ್ ಇನ್ ದ ಪವರ್ ಪ್ಲೇ. ಯಾಕೆ ಆ ಪ್ಯಾಟರ್ನ್ ತಪ್ತು ಅಂದ್ರೆ ಅವ್ನ್ಗೆ ಅವಾಗ್ಲೇ ಯೋಚನೆಗಳು ಶುರು ಆಯ್ತು. ಸುಯೇಶ್ ಶರ್ಮಾ 4 ಓವರ್ ಹೆಂಗ್ ಕಾಂಪನ್ಸೇಟ್ ಮಾಡುದು, ಒಂದು ಟಿಮ್ ಡೇವಿಡ್ ಮಾಡ್ತೀನಿ ಅಂತ ಮೋಸ್ಟ್ಲಿ ಡಿಸಿಷನ್ ತಗೊಂಡಿರ್ತಾರೆ. ಈ ಮಾಲನ್ ಬಿಗ್ ಬ್ರೇನ್ ಹೇಳಿರ್ತಾನೆ, ಇಟ್ಕೊಡ 1 over ಟಿಮ್ ಡೇವಿಡ್ ಕೊಡು ಪರವಾಗಿಲ್ಲ ಅಂತ. ಮತ್ತೆ ನಿನ್ನ ಅದರ್ 3 overs ಹೂ ಇಸ್ ಗೋಯಿಂಗ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಶೆಪರ್ಡ್ 1-2 ಮಾಡ್ತಾನೆ, ಬಟ್ ಅವನು ಯೂಶಲಿ ಯಾವ್ದೋ ವಿಕೆಟ್ ಬಿದ್ದ ತಕ್ಷಣ ನೆಕ್ಸ್ಟ್ ಓವರ್ ನ್ಯೂ ಬ್ಯಾಟ್ಸ್ಮನ್ ಇದ್ದಾಗ ಶೆಪರ್ಡ್ ಕೊಡ್ತೀನಿ ಅಂತ ಯೋಚನೆ ಮಾಡಿರ್ತಾನೆ. ಸೊ ಪವರ್ ಪ್ಲೇ ಅಲ್ಲೇ ಒನ್ಸ್ ಹೇಜಲ್ವುಡ್ ಗಾಟ್ ದ ಬ್ರೇಕ್ ಥ್ರೂ, ವೈ ಡಿಂಟ್ ವಿ ಬಾಲ್ another over of Bhuvi, another over of Hazelwood in that order ಅಂತಾನೆ ನನ್ಗೆ. ದಟ್ ವಾಸ್ ವೇರ್ ವಿ ಲೆಟ್ ದ ಮೊಮೆಂಟಮ್ ಸ್ಲಿಪ್. ಅವಾಗ ಅಭಿನಂದನ್ ಸಿಂಗ್ 3ನೇ ಓವರ್ ಕೊಟ್ಟಿರೋದು. This shouldn't have happened. ನಾನು ಯಾಕೆಂತಂದ್ರೆ ಭುವನೇಶ್ವರ್ ಕುಮಾರ್ ವಾಸ್ ಕೀಪಿಂಗ್ ದಟ್ ಕಿಡ್ ಅಂಡರ್ ರ್ಯಾಪ್ಸ್. ಇಲ್ಲಿ ನೋಡ್ತು ಅಂತಂದ್ರೆ ದಿಸ್ ವಾಸ್ ಅ ರಿಯಲಿ ಗುಡ್ ಶಾಟ್, ಏನು ಮಾಡಕ್ಕಾಗಲ್ಲ. ಅಂಡ್ ದಿಸ್ ವಾಸ್ ಒನ್ ರಿಯಲಿ ಗುಡ್, ದಿಸ್ ವಾಸ್ ಅ ರಿಯಲಿ ಗುಡ್ ಬಾಲ್, ದಿಸ್ ವಾಸ್ ಅ ರಿಯಲಿ ಗುಡ್ ಶಾಟ್. ಅದ್ ಬಿಡ್ತು ಅಂತಂದ್ರೆ ಹಿ ವಾಸ್ ಕಂಟ್ರೋಲಿಂಗ್ ದ ಸಿಚುವೇಶನ್ ರಿಯಲಿ ವೆಲ್. ಎಕ್ಸಾಕ್ಟ್ಲಿ, ಯಾ. ಸೊ ಆ ಥರ್ಡ್ ಓವರ್ ಮಾಡಿದಕ್ಕೇನೆ ಫೋರ್ತ್ ಓವರ್ ಹೇಜಲ್ವುಡ್ ಬೌಲಿಂಗ್ ಇದ್ದಾಗ ಲೇಟ್ ಕಟ್ 4 ಹೊಡೆದಿರೋದು. ಅಗೇನ್ ಹೇಜಲ್ವುಡ್ ಟ್ರೈ ಟು ಗೆಟ್ ಹಿಮ್ ಔಟ್. ಇಟ್ ಇಸ್ ನಾಟ್ ಇಸ್ ನ್ಯಾಚುರಲ್ ಲೈನ್ ಟು ಬೌಲ್ ಟು ಅ ಲೆಫ್ಟ್ ಹ್ಯಾಂಡರ್. ಅವನು ಜೈಸ್ವಾಲ್ ಮಾಡೋ ತರಾನೇ ಸ್ವಲ್ಪ ಇನ್ ಸ್ವಿಂಗ್ ಮಾಡಕ್ ಹೋಗಿ ಚೂರ್ ಔಟ್ ಸ್ವಿಂಗ್ ಆಗೋ ತರಾನೇ, ಇಲ್ಲ ಕ್ರಾಸ್ ಸೀಮ್ ಡೆಲಿವರೀಸೇ ಮಾಡ್ತಿದ್ದ. ಬಟ್ ಬಿಕಾಸ್ ಥರ್ಡ್ ಓವರ್ ಅಭಿನಂದನ್ ಸಿಂಗ್ ಆತರ ಮೊಮೆಂಟಮ್ ಇಟ್ಕೊಟ್ಟ ಅಂತ, ವಿಕೆಟ್ಸೇ ಬೇಕು ಅಂತ ಫೋರ್ತ್ ಓವರ್ ರಜತ್ ಪಟಿದಾರ್ ವೆನ್ ಹಿ ಟ್ರಸ್ಟೆಡ್ ಹೇಜಲ್ವುಡ್ ಟು ಬೌಲ್ ದ ಫೋರ್ತ್ ಓವರ್, ಅವನ್ಗೆ ಇರೋದೇ ಒಂದೇ ಪ್ಲಾನ್, ಗೆಟ್ ಹಿಮ್ ಔಟ್ ನೋ ಮ್ಯಾಟರ್ ವಾಟ್ ಅಂತ. ಬಟ್ ಏನೋ ಮಾಡಕ್ಕಾಗಲ್ಲ. ವಾಟ್ ಮೈಟ್ ಹ್ಯಾವ್ ಹ್ಯಾಪೆಂಡ್ ಅಂತ ಅಂದ್ರೆ, ಜಸ್ಟ್ ಬಿಕಾಸ್ ಅಭಿನಂದನ್ ಸಿಂಗ್ ಗೇವ್ ಅವೇ ದೀಸ್ ರನ್ಸ್ ಇನ್ ಥರ್ಡ್ ಓವರ್, ಇವನ್ ಪಟಿದಾರ್ ಹೋಗ್ಬಿಟ್ಟು ಹೇಳ್ತಾನೆ, ಅಣ್ಣ ನಮ್ಮ ವಿಕೆಟ್ ತೆಕ್ಕೊಡು, ಏನೋ ಮಾಡಕ್ಕಾಗಲ್ಲ, ನಾವು ವಿಕೆಟ್ ಬೇಕೇ ಬೇಕೀಗ ಅಂತ ಅಂದಿರ್ತಾನೆ. ಸೊ ಆಬ್ವಿಯಸ್ಲಿ ಹೇಜಲ್ವುಡ್, ನಾನು ಅದ್ ಅಬ್ಸರ್ವ್ ಮಾಡಿದೆ, ಹೇಜಲ್ವುಡ್ ಗಾಟ್ ಡೆಸ್ಪರೇಟ್. ಏನಂತಂದ್ರೆ ಅವ್ನ್ ವಿಕೆಟ್ ತೆಗ್ದಿದ್ ಬಾಲುನವೇ ಹಿ ವಾಸ್ ವೆರಿ ಡೆಸ್ಪರೇಟ್ ಟು ಗೆಟ್ ಅ ವಿಕೆಟ್. ಅವ್ನ್ ಕ್ರಾಸ್ ಸೀಮ್ ಇಟ್ಕೊಂಡ್ ಬಂದ್ ಮಾಡ್ದ, ನಾರ್ಮಲಿ ವಿಚ್ ಹಿ ನೆವರ್ ಡಸ್ ಇನ್ ದ ಪವರ್ ಪ್ಲೇ. ಸೊ ಹಿ ವಾಸ್ ಟ್ರೈಯಿಂಗ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಅಂದ್ರೆ ಕಟ್ಟರ್ಗಳು ಮಾಡ್ತಿದ್ದ, ಕ್ರಾಸ್ ಸೀಮ್ ಮಾಡ್ತಿದ್ದ, ಅದ್ ಎಲ್ಲಾ ಮಾಡನೆ ಇಷ್ಟು ರನ್ಸ್ ಕೊಟ್ಟಿದ್ದು, ಬಿಕಾಸ್ ಹಿ ವಾಸ್ ಡೆಸ್ಪರೇಟ್ ಟು ಗೆಟ್ ಅ ವಿಕೆಟ್ ಇನ್ ಸೆಕೆಂಡ್ ಓವರ್. ಅದನ್ನೇ ಆಮೇಲೆ ನೆಕ್ಸ್ಟ್ ಓವರ್ ಡ್ರಾಪ್ ಕ್ಯಾಚ್ ಅಂತ ಬಂತು. ಭುವನೇಶ್ವರ್ ಕುಮಾರ್ ಅಂದ್ರೆ ಓವರ್ ದ ಟ್ರೆಕ್ ಟಾಕ್ ಅಬೌಟ್, ಅವ್ನ್ ಯಾವಾಗ ಸ್ಟಾಪ್ ಮಾಡ್ಬಿಟ್ಟ ಸೂರ್ಯವಂಶಿದ್ದು, ಅಂದ್ರೆ ಪ್ಲೇಯರ್ ಅರೌಂಡ್ ವಿತ್ ಹಿಮ್ ಅಂತ. ಅವ್ನಿಗೆ ಏನ್ ಅನಿಸ್ತು ಅಂತಂದ್ರೆ, ಓಕೆ ಇವ್ನ ಇವಾಗ ಸೆಟ್ಲ್ ಆಗಿದ್ದಾನೆ, ಏನ್ ಮಾಡಿದ್ರು ಇವನ್ನ ಅಂದ್ರೆ ಈಗ ಅಡ್ಜಸ್ಟ್ ಆಗೋಗಿದ್ದಾನೆ ಅಂತ. ಬಟ್ ದಟ್ ವಾಸ್ ನಾಟ್ ದ ಕೇಸ್. ಹಂಗ್ ನೋಡ್ತು ಅಂತಂದ್ರೆ ನನ್ ಲೆಕ್ಕದಲ್ಲಿ ಹಿ ಶುಡ್ ಹವ್ ಅಂದ್ರೆ ಟ್ರೈಡ್ ಫಾರ್ ದಟ್ 1 over ಮೋರ್. ಅವನ್ ಅದೇ ಏನ್ ಮಾಡ್ತಿದ್ನು ಅಂದ್ರೆ ಆಂಗಲ್ ಚೇಂಜ್ ಮಾಡಿ, ಫೇಸ್ ವೇರಿ ಮಾಡಿ, ಅದೇನ್ ಮಾಡ್ತಿದ್ನು. ಅದು ಡ್ರಾಪ್ ಕ್ಯಾಚ್, ಅದು ಡ್ರಾಪ್ ಅಂತ ಹೇಳಕ್ ಆಗಲ್ಲ ಫಿಲ್ ಸಾಲ್ಟ್ಗೆ.
ಅಂದ್ರೆ if Yeah, not a doubt. anyone gets a pass for not being a drop catch, it is Phil Salt. ಯಾಕಂತಂದ್ರೆ Yeah. ಅವ್ನ್ ಹಿಂದಿಂದ ಕೊಡ್ತಿದ್ದ, ಅವ್ನ್ ಬೌಂಡ್ರಿ ಎಲ್ಲಿದೆ ಗೊತ್ತಾಗ್ಲಿಲ್ಲ, ಓಕೆ ಫೈನ್, ಅದನ್ನ ಏನು ಆದ್ರೂ ಮಾಡಕ್ಕಾಗಲ್ಲ. ಕ್ಯಾಚ್ ಬಟ್ ಹಿಡ್ಕೊಂಡ, ಬಟ್ ಬೌಂಡ್ರಿ ಕ್ರಾಸ್ ಮಾಡ್ದ ಅವನು. ಅದನ್ನ he ಅದು didn't ಓನ್ drop it ಹಂಗ್ ಸ್ಟ್ಯಾಂಡರ್ಡ್ಸ್ಗೆ ನೋಡ್ತಂದ್ರೆ ಆಮೇಲೆ ಬೌಂಡ್ರಿ ಕ್ಯಾಚ್ ಅವೇರ್ನೆಸ್ ಇರ್ಲಿಲ್ಲ ಅಷ್ಟೇ. ಡ್ರಾಪ್ ಅದು ಕಾಸ್ಟ್ಲಿ ಡ್ರಾಪ್ ಅದು. ಬಟ್ ಯು ಕಾಂಟ್ ರಿಲಿ ಬ್ಲೇಮ್ ಅವ್ನಿಗೆ. ಓಕೆ, ಅದರಿಂದ ನಾವು ಸೋತೆ ಹೋದ್ವಿ ಮ್ಯಾಚ್ ಅಂತಲ್ಲ, ಅವ್ನು ಜುರೆಲ್ಲೂ ಹೊಡ್ದ ಹಂಗ್ ನೋಡ್ತು ಅಂತಂದ್ರೆ ಏನ್ ಬಟ್ ಮ್ಯಾಕ್ಸಿಮಮ್ ಏನು ಸಿಕ್ಸ್ತ್ ಇನ್ನೆರಡು ಓವರ್ ಓವರ್ ಆಫ್ ದ ಪವರ್ ತಗೋತಿದ್ರು ಪ್ಲೇ ಎಕ್ಸ್ಟ್ರಾ. ಬಂದಾಗ, ನೆಕ್ಸ್ಟ್ ಸಿಕ್ಸ್ತ್ ಓವರ್ ಆಫ್ ದ ಪವರ್ ಪ್ಲೇ ಬಂದಾಗ 24 ರನ್, ಅದು ಇವನಲ್ಲ ಜುರೆ ನೋಡ್ತಿರೋದು. ಅಗೇನ್ ಇಲ್ಲಿ ನಮ್ಗೆ ವಿಕೆಟ್ಸ್ ಬಂದಿಲ್ಲ ಅಂತಂದ್ರೆ ಟ್ರೈ ಟು ಮ್ಯಾಕ್ಸಿಮೈಸ್ ಆನ್ ದರ್ ಪವರ್ ಪ್ಲೇ ಅಷ್ಟೇನೆ. Compare that to our sixth over, where Landerberger gave only 3 runs. Fifth over, Bishnoi ಕೊಟ್ಟರು. Fifth over, ಅದ್ರಲ್ಲಿ ಕೊಹ್ಲಿ ವಿಕೆಟ್ ತೆಗ್ದ and he gave away only 3 runs again. Now power play, if we had ended in the same fashion without losing Kohli's wicket, ನೋಡಿ ಎಷ್ಟು ಡೆಟ್ರಿಮೆಂಟಲ್ ಆಗಾಯ್ತು. ಪವರ್ ಪ್ಲೇ ಅಲ್ಲಿ 3 ವಿಕೆಟ್ ಕಳ್ಕೊಂಡಿರೋದು. ಇಫ್ ದೇವ್ದತ್ ಅವ್ರ ಸಾಲ್ಟ್ ವರ್ ಸ್ಟಿಲ್ ಅರೌಂಡ್, ಕೊಹ್ಲಿಗೆ ಇವಾಗ 5th and 6th ಓವರ್ ಸ್ವಲ್ಪ ಆಕ್ಸಿಲೇಟ್ ಮಾಡೋಕ್ ಟೈಮ್ ಸಿಕ್ತಿತ್ತು. ಬಟ್ ಅದಕ್ಕಿಂತ ಬಿಟ್ಟು 4th and 3rd ಓವರ್ he got very lucky in that one Landerberger over. 2 ಕ್ಯಾಚ್ ಅನ್ನಕ್ಕಾಗಲ್ಲ, ಬಟ್ it was moving around a lot even after pitching. So he got a bit lucky on the first slip ಇಟ್ಟಿದ್ರೆ he would have been gone long back. But compare our 5th and 6th over to their 5th and 6th over ಅಷ್ಟೇ. This is where we lost the game. Yeah, ಹೇಳ್ಬೋದು. It is we have wrapped up the tier list. Now can we ನನ್ progress ಲೆಕ್ಕದಲ್ಲಿ to the preview? we have seen everything. ತುಂಬಾ ಒಳ್ಳೆ ಕೆಲಸ ಮಾಡಿ, ತುಂಬಾ ಒಳ್ಳೆ ಕೆಲಸ ಮಿಡ್ಲ್ ಓವರ್ಸ್ ಅಲ್ಲಿ ನಾವು ವಿ ಕೆಪ್ ಥಿಂಗ್ಸ್ ಟೈಟ್. ನಾವೇನ್ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ. ಅವರು ಸುಮ್ನೆ ನಿಧಾನ, ಅಂದ್ರೆ ಟಾರ್ಗೆಟ್ ಕಮ್ಮಿ ಇತ್ತು, ODI ತರ ಆಡ್ಕೊಂಡ್ರು ಅಷ್ಟೇ ಬಾಲ್ ಇನ್ನಿಂಗ್ಸ್. ನಾವು we basically lost the game in our power play and our batting hopelessness and our team selection ಅಷ್ಟೇ ಕನ್ಕ್ಲೂಡ್ ಮಾಡ್ಬೇಕಂದ್ರೆ. Yeah, so basic lessons from for the next matches. Start Suyash Sharma and do not start Abhinandan Singh even if you are batting first. Basics, get the basics right. Keep ball owners far away from all such important decisions. And do you guys, again segueing into the preview of Mumbai Indians, do you guys feel that there needs to be any other changes being done to our combination or our playing 11? ಸೊ ನನ್ವಾಗ ಫೇವ್ರೆಟ್ ಬೆಥೆಲ್ ಪಾಯಿಂಟ್ ಬಂದೇ ಬರುತ್ತೆ. ನನ್ಗೆ ಡಫಿ ಆಡ್ಲೇಬೇಕು ಅಂತ ಬಂದೇ ಬರುತ್ತೆ. ಬಟ್ ವಿಲ್ ಗೋ ಒನ್ ಬೈ ಒನ್. I think Romario should go out and Bethel should play. Romarioದೇನು ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಏನಿಲ್ಲ ವಿತ್ ದ ಬಾಲ್. ಬೆಥೆಲ್ನು ಕೊಡ್ಬೋದು 2 ಓವರ್ ಆರ್ಥೋಡಾಕ್ಸ್. ನಮ್ಮ ಹತ್ರ ಯಾವ್ದೋ ಆರ್ಥೋಡಾಕ್ಸ್ ಬೌಲರ್ ಇಲ್ಲ. ನಮ್ ಕೃಣಾಲ್ ಪಾಂಡ್ಯನ್ ಏನಾದ್ರು ಆರ್ಥೋಡಾಕ್ಸ್ ಅಂದ್ಬಿಟ್ರೆ ಯಾರು ಎದೆ ಹೊಡ್ಕೊಂಡ್ ಸತ್ತೋಗ್ತಾರೆ. ಸೊ ಒಂಥರ ಎಕ್ಸ್ಟ್ರಾ ವೇರಿಯೇಷನ್ ಏನಾದ್ರು ಬೆಥೆಲ್ ಬೌಲಿಂಗ್ ಮಾಡಿದ್ರೆ. ಸೊ ಆಮೇಲೆ ನಾವು ಲಾಸ್ಟ್ ಮ್ಯಾಚ್ ಅಷ್ಟೇ ಕೃಣಾಲ್ ಪಾಂಡ್ಯ ಮೆನ್ಷನ್ ಮಾಡ್ಬೇಕು. ನಾವು ಬರೀ ನೆಗೆಟಿವ್ಸ್ ಬಗ್ಗೆ ಮಾತಾಡಿದ್ವಿ. ಅವಂದು ಆ ಬೌನ್ಸರ್ ಏನೋ ನಾವು ನೋಡ್ತೀವಿ, ಬಟ್ ಎಷ್ಟು ಅಕ್ಯುರೇಟ್ ಆಗಿರುತ್ತದು. ಅದೊಂಚೂರು ರೂಮ್ ಕೊಡಲ್ಲ. ಅದು ಒಂಚೂರು ವೈಡ್ ಆದ್ರೆ ಡಮ್ಮಾರು, ಒಂಚೂರು ಈ ಕಡೆ ಬಂದ್ರೆ ಪರ್ಫೆಕ್ಟ್ ಆಗಿದೆ. ಅದು ಹೆಂಗ್ ಪ್ರಾಕ್ಟೀಸ್ ಮಾಡಿದಾನೋ, ಒಳ್ಳೆ ಬೌಲಿಂಗ್ ಮಿಷಿನ್ ತರ ಆಗ್ತಾನೆ. ಅದನ್ನ ಎವ್ರಿ ಟೈಮ್ ಅದೇ ಜಾಗಕ್ಕೆ ಹಾಕ್ತಾನೆ. ಅದು ಬೌನ್ಸರ್ ಓಕೆ, ಬಟ್ ಇನ್ನೊಂದು ಸ್ಲೈಡರ್ ಬಾಲ್ ಮಾಡಕ್ ಹೋಗ್ತಾನ, ಅವನು ಚಪ್ಲಿ ಹೊಡಿಬೇಕು ಅನ್ಸುತ್ತೆ. ಅದ್ ಯಾಕಪ್ಪ ಬೇಕು ಆತರ ರೌಂಡ್ ಆರ್ಮ್ ಲೋ ಆಂಗಲ್ ಇಂದ ಅದ್ ಮಾಡ್ದಾಗೆಲ್ಲ ಉಳ್ಸ್ಕೊಂಡಿದ್ದಾರೆ. ಅವ್ನಿಗೆ ಇನ್ನೂ ಕಲ್ತಿಲ್ಲ ಅದು. ದಟ್ ಬಾಲ್ ಡಸ್ ನಾಟ್ ವರ್ಕ್ ಅಂತ. ಇವಾಗ ನಿನ್ನೆ ಸೂರ್ಯವಂಶಿನೇ ಹೊಡೆದ ಅಷ್ಟು ಚೆನ್ನಾಗಿ ಅದೇ ಬಾಲ್ಗೆ. ಬೇಕಿಲ್ಲಪ್ಪ ಆ ಬಾಲು. ಆರ್ಬರ್ ಇಟ್ಕೊಂಡಿರು, ಬಟ್ ಸುಮ್ನೆ ವೆನ್ ದ ಬ್ಯಾಟ್ಸ್ಮನ್ have already got a measure of what you're trying to do, ನೀನ್ ಆಲ್ರೆಡಿ ಒಂದ್ ಬೌನ್ಸರ್ ಮಾಡಿದ್ಯಾ, ಅವಾಗ ಯಾಕೆ ಆತರ ಮಾಡ್ಬೇಕು ಅಂತ ಅನ್ಸ್ತು ನಂಗೆ. ಸುಮ್ನೆ ಚಮಕ್ ಕೊಡಕ್ ಮಾಡ್ತಾನೆ, ಹೊಡ್ಸ್ಕೊತಾನೆ. ದೇರ್ ಇಸ್ ನೋ ಯೂಸ್. ಅದೇನ್ ಬೇಸ್ ಬಾಲ್ ಆಡ್ತಿರೋದು ನಾವು, ಇಲ್ಲ ಏನು ಯೂಸ್ ಆಗಲ್ಲ. ಪಿಚ್ಚು ಆಗ್ತಿಲ್ಲ ಆ ಬಾಲ್.
ಪಿಚ್ ಮಾಡಿದ್ರೆ ಬೇರೆ ವಿಷಯ. ಪಿಚ್ ಮಾಡ್ತೀಯಾ, ಆನ್ ಲೆಗ್ ಸ್ಟಂಪ್ ಹಾಕ್ತೀಯಾ, ಪ್ಯಾಡ್ಸ್ ಮೇಲೆ ಹಾಕ್ತೀಯಾ, ಸ್ವಲ್ಪ ರೂಮ್, ಯು ಕ್ರಾಂಪ್ ಹಿಮ್ ಫಾರ್ ರೂಮ್, ಎಸ್ಪೆಷಲಿ ಇಫ್ ಇಟ್ಸ್ ಲೆಫ್ಟ್ ಹ್ಯಾಂಡರ್, ಯಾ ಗುಡ್ ಜಾಬ್. ಬಟ್ ಅದರ್ವೈಸ್ ದರ್ ಇಸ್ ನೋ ಯೂಸ್. ಅದ್ ಯಾಕೆ ಮಾಡ್ತಿದ್ಯಾ ಆ ಬಾಲು, ಏನ್ ಸಿಗುತ್ತೆ ನಿಂಗೆ? 3 ಮ್ಯಾಚ್ ಮಾಡಿದ್ಯಾ, 3 ಮ್ಯಾಚ್ ಅಲ್ಲೂ ಒಂದು 6 ಸತಿ ಮಾಡಿದಾಗ 4 6 ಹೊಡ್ಸ್ಕೊಂಡಿದ್ಯಾ, 1 4 ಹೊಡ್ಸ್ಕೊಂಡಿದ್ಯಾ. ಅದು ಪ್ರಶಾಂತ್ ವೀರು ಅಂತವ್ರ ಕೈಲೆಲ್ಲ ಹೊಡ್ಸ್ಕೊಂಡಿದೆ. ಯಾಕಪ್ಪ ಬೇಕು ಅಂತ ಅನ್ಸ್ತಿದೆ ನನಗೆ. ಆ ಒಂದು ದಟ್ ಇಸ್ ಮೈ ಓನ್ಲಿ ಕ್ರಿಟಿಸಿಸಮ್ ಆಫ್ ಕೃನಾಲ್ ಸೋ ಫಾರ್. ಅಂಡ್ ಅದರ್ ಥಿಂಗ್ ಬೇಯಿಂಗ್, ವೈ ಡೋಂಟ್ ಯು ಗಿವ್ ಹಿಮ್ ಆಲ್ 4 overs? ನಾವು ನೋಡಿದ್ವಿ ಹೌ ಬೆನಿಫಿಷಿಯಲ್ he can be if he is bowling in tandem with another attacking bowler at the other end, or even if he is bowling with a defensive bowler at the other end. ಆ ತರ ಅವ್ನಿಗೆ ಆ ಮೊಮೆಂಟಮ್ ಬೇಕು. 4 ಓವರ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕು. ಇವಾಗ ಫೈನಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ದ. He completely changed the fabric of the game with his 4 over continuous spell. ಅವ್ನು ಆ ತರ, we want that Krunal Pandya back, especially now against Mumbai Indians at the Wankhede. ಆ ಬೀದಿ ನಾಯಿ ಮೆಂಟಾಲಿಟಿ ಸ್ವಲ್ಪ ಪಾರ್ಕ್ ಮಾಡ್ಬಿಟ್ಟು ಸ್ವಲ್ಪ ಸೆನ್ಸಿಬಲ್ ಆಗಿ ಆಡ್ಬೇಕು. ಹಾಕು, ನೀನ್ ಓವರ್ಗೆ 2 ಬೌನ್ಸರ್ ಹಾಕ್ತೀಯಾ, ಹಾಕು, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ವೆಪನ್. ಬಟ್ ಆ ಮಿಕ್ಕಿದೆಲ್ಲ ಏನ್ ಮಾಡ್ತೀಯೋ ಅದನ್ನೆಲ್ಲ ದಯವಿಟ್ಟು ಫ್ಲಶ್ ಮಾಡ್ಬಿಡು ಗುರು ಅಂತಾನೆ ಹೇಳ್ತೀನಿ. ಇಲ್ಲ, ಐಡಿಯಲಿ ಅವ್ನು ಅದನ್ನೆಲ್ಲ ನಿಲ್ಸ್ಬೇಕು. ಬಟ್ ಕೃಣಾಲ್ ಪಾಂಡ್ಯನ ನಾನು ಅವ್ನ್ ನಿಜವಾದ ಫ್ಯಾನ್. ಅಂದ್ರೆ ಒಂಥರ ನಾನ್ ಡಿ ಬಾಸ್ನ ಹೆಂಗ್ ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನಾನು ಕೃಣಾಲ್ ಪಾಂಡ್ಯಗೂ ಮಾಡ್ತೀನಿ. ಅದಕ್ಕೆ ನನಗೆ ಗೊತ್ತು ಅವನು ಇದು ವರ್ಕ್ ಆಗ್ತಿಲ್ಲ ಅಂದ್ರೆ ಇದನ್ನೇ ಅವ್ನು ಮಾಡೋದು ಅಂತ. ಅವನು ಇದು ಯಾವ್ದಾದ್ರು ಕೇದಾರ್ ಜಾಧವ್ ಅದು ವರ್ಕ್ ಆಗೋವರೆಗೂ ಅವ್ನು ಅದನ್ನೇ ಮಾಡೋದು. ಅವನು ನಾನು ಬರ್ಕೊಟ್ಬಿಡ್ತೀನಿ. ಅದ್ರಿಂದ ಒಂದ್ ವಿಕೆಟ್ ತೆಗ್ದಾಗ ನಾನು ನಿಲ್ಸ್ಬಿಡ್ತಾನೆ ಬೇಕಾದ್ರೆ. ಬಟ್ ಅದರಿಂದ ಒಂದ್ ವಿಕೆಟ್ ಬರೋವರೆಗೂ ಅವ್ನು ನಿಲ್ಸಲ್ಲ. ಅವನು 200% ನಿಲ್ಸಲ್ಲ ಅವನು. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, ಕಾಂಬಿನೇಷನ್ ಅದೇ ವಿಷ್ಣುಗೆ ಕೇಳೋಣ, ಅವ್ನ್ದು ಏನ್ ಎನಿ ಚೇಂಜಸ್ ಮಾಡ್ತಾನ ಅಂತ. ಮುಂಬೈ ಗೇಮ್ಗೆ ಐ ಡೋಂಟ್ ಥಿಂಕ್ ಐ ವುಡ್ ಮೇಕ್ ಎನಿ ಚೇಂಜಸ್ ಅಪಾರ್ಟ್ ಫ್ರಮ್ ಆಬ್ವಿಯಸ್ ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಸುರೇಶ್ ಶರ್ಮಾ ತಗೊಂಡ್ ಬಂದೊಳಗೆ ಅಭಿನಂದನ್ ಸಿಂಗ್ ನ ಬೆಂಚ್ ಮಾಡೋದು. ಅಂಡ್ ಐ ಡೋಂಟ್ ಥಿಂಕ್ ನಾವು ವಿ ಶುಡ್ ಬಿ ವರಿಡ್ ಅಬೌಟ್ ದಿ ಮ್ಯಾನೇಜ್ಮೆಂಟ್ ಗಿವಿಂಗ್ ಅಭಿನಂದನ್ ಸಿಂಗ್ ಅನದರ್ ಗೇಮ್ ಆರ್ ಟು. ನನ್ಗೆ ಅದೇನ್ ಸರ್ಪ್ರೈಸ್ ಆಗೋದೇ ಇಲ್ಲ. ಎಸ್ ಹಿ ಹ್ಯಾಡ್ ಅ ಬ್ಯಾಡ್ ಗೇಮ್, ಬಟ್ ನನ್ ಲೆಕ್ಕದಲ್ಲಿ ಜಸ್ಟ್ ಬಿಕಾಸ್ ಅವ್ನ್ ಬ್ಯಾಟಿಂಗ್ ಆಡ್ತಾನೆ ಅಂತ ಅವನನ್ನ 11 ಇನ್ಕ್ಲೂಡ್ ಮಾಡೋದು ಬೇಡ ಅಂತ ನೋಡ್ಬೇಕು. ಇನ್ಫ್ಯಾಕ್ಟ್ ನಮ್ಗೆ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕು ಅಂತಂದ್ರೂ ವಿ ಕ್ಯಾನ್ ಗೆಟ್ ಸಮನ್ ಲೈಕ್ ಸ್ವಪ್ನಿಲ್ ಸಿಂಗ್ ಇನ್ ಅಲ್ವಾ. ನಾನ್ ಹೇಳ್ಬೇಕಂದ್ರೆ ಇವಾಗ there are actually three very logical steps. First, do you keep Abhinandan Singh in the starting 15, not even 11, starting 15, or do you get another Indian pacer to replace him? So what we are missing is someone who is doing Yash Dayal's role. Yash Dayal throughout the last 2 years ಪವರ್ ಪ್ಲೇ ಅಲ್ಲಿ 2 ಓವರ್ ಮಾಡ್ತಾನೆ ಇದ್ದ, ಡೆತ್ ಅಲ್ಲಿ 2 ಓವರ್ ಮಾಡ್ತಾನೆ ಇದ್ದ. And he would give around 30 to 40 runs. He would go at an economy of around 9.5 to 10, but he would get at least 1 wicket in the power play and few important wickets and dots in the death. Is Abhinandan Singh doing that for RCB right now? Is he the right man to give that sort of flexibility to your bowling attack? From what I have seen in the first 3 matches, he has only one strength. ಅವನಿಗಿರೋದು ಆನ್ ಪೇಸ್ ಬೌಲಿಂಗ್ ಇನ್ ದ ಸ್ಲಾಟ್. ಅವ್ನ್ ಯಾರ್ಕರ್ ಮಾಡಕ್ಕೂ ಹೋಗಿ ಸ್ಲಾಟ್ ಅಲ್ಲೇ ಹಾಕ್ತಾನೆ. ಅವ್ನ್ ಶಾರ್ಟ್ ಆಫ್ ಗುಡ್ ಲೆಂತ್ ಮಾಡಲ್ಲ, ಸ್ಲಾಟ್ ಅಲ್ಲೇ ಹಾಕೊಡ್ತಾನೆ. ಸಮಟೈಮ್ಸ್ ಇವಾಗ ಲೈಕ್ ಶಿವಮ್ ದುಬೆ, who have a very huge back lift and who is already very tall, by the time his back lift comes down and touches the ball, ಅಂಡರ್ ಎಜ್ ಆಗಿ ಹೋಗೋ ಚಾನ್ಸಸ್ ಇದೆ. ಅಂಡ್ ಅವ್ನ್ ಕ್ರಾಸ್ ಸೀಮ್ ಮಾಡಿದ್ದು ಆ ಡೆಲಿವರಿ ಸ್ವಲ್ಪ ಬೌನ್ಸ್ ಆಗಿಲ್ಲ. ಚಿನ್ನಸ್ವಾಮಿ ಅಲ್ಲಿ ಆಡಿದ್ದು ಕ್ರಾಸ್ ಸೀಮ್ ಮಾಡಿದ್ದು ಬೌನ್ಸ್ ಆಗಿಲ್ಲ. ಇಟ್ ಡಿಡ್ ನಾಟ್ ಬೌನ್ಸ್ ಆಸ್ ಮಚ್ ಆಸ್ ದುಬೆ ಎಕ್ಸ್ಪೆಕ್ಟೆಡ್. ಅಂಡ್ ಜಿತೇಶ್ ಹೆಲ್ಡ್ ಆನ್ ಟು ಅ ವೆರಿ ಗುಡ್ ಕ್ಯಾಚ್. ಸೇಮ್ ಥಿಂಗ್ ಇವನು ಏನಪ್ಪ ಇಶಾನ್ ಕಿಶನ್ ವಿಕೆಟ್ ಹೇಳ್ಬೇಕಂದ್ರೆ, ಸ್ಲಾಟ್ ಬಾಲ್ ವೈಡ್ ಯಾರ್ಕರ್ ಮಾಡ್ಕೋಗಿ ವೈಡ್ ಸ್ಲಾಟ್ ಬಾಲ್ ಆನ್ 7th ಸ್ಟಂಪ್. ಅದು ಸಾಲ್ಟ್ ವಂಡರ್ಫುಲ್ ಕ್ಯಾಚ್ ಇಟ್ಕೊಂಡ. ಅವ್ನಿಗೆ ವಿಕೆಟ್ ಸಿಕ್ತಿರೋದು ಎಲ್ಲ is because of very good catches. So if you ask very basic question, what are we missing from Yash Dayal? What are we getting from Abhinandan Singh? Polar opposites. So this is why I feel the management should either trust Rafiq Salam. Delhi ಗಿದೆ ಮಾಡ್ತಿದ್ದ, ಆಲ್ದೋ ಅವ್ನು ಸ್ವಲ್ಪ ಮಿಡ್ಲ್ ಓವರ್ಸ್ ಬಂದು
towards the death ಮಾಡ್ತಿದ್ದ. He has bowled the death overs and he has a good amount of variations to bowl in the death overs. And we have paid him quite a lot of money to keep him in our roster. He is one option. Second option is, ಇವಾಗ ನೀನ್ ಮಂಗೇಶ್ ಯಾದವ್ ಆಡಿದ್ರೆ this whole combination battle will be put to rest. Because number one, Mangesh Yadav is a very capable number 8 batsman. ಒಂದು 6 ಹೊಡಿತಾನ, ಹೋಗ್ದು ಹೊಡಿತಾನೆ. ಅವನು ಮಧ್ಯಪ್ರದೇಶ್ಗೆ ಒಂದ್ 2-3 ಮ್ಯಾಚು ಮುಷ್ತಾಕ್ ಅಲಿಯಲ್ಲಿ, ಆಮೇಲೆ ವಿಜಯ್ ಹಜಾರೆ ಅಲ್ಲಿ 8 balls 23 runs ಆತರ ಎಲ್ಲ ಬ್ಯಾಟಿಂಗ್ ಮಾಡಿಯಾನೆ. Granted, it's a completely different level, but he has shown that he has the ability to come and finish off games with the bat. When it comes to the bowling, this is when ಸ್ವಲ್ಪ he is not tested ಅಂತ ತುಂಬಾ ಜನ ಹೇಳ್ತಾರೆ. ಅವನ್ಗೆ ಅಬಿಲಿಟಿ ಇದೆ, ಬಟ್ ಅವನು ಕಂಟ್ರೋಲ್ ಇಟ್ ಮಾಡಲ್ಲ. ಅವ್ನ್ ಸ್ವಿಂಗ್ ಇದೆ, ಬಟ್ ಸ್ವಿಂಗ್ ಕಂಟ್ರೋಲ್ ಮಾಡೋಕ್ ಬರಲ್ಲ ಅಂತಾನೆ ಹೇಳ್ತಾರೆ. ಡೆತ್ ಅಲ್ಲಿ ಯಾರ್ಕರ್ಸ್ ಚೆನ್ನಾಗ್ ಆಗ್ತಾನೆ, ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ಪವರ್ ಪ್ಲೇ ಅಲ್ಲಿ ಸ್ವಿಂಗ್ ಮಾಡ್ತಾನೆ, ಬಟ್ ಸ್ವಿಂಗ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ. ಹಂಗ್ ನೋಡ್ಬೇಕಂದ್ರೆ ಯಶ್ ದಯಾಲು ಆಲ್ಸೋ ಇನ್ ಅ ವೇ ಹಿ ವುಡ್ ಗೆಟ್ ದ ಬಾಲ್ ಟು ಮೂವ್ ಅರೌಂಡ್. ಸ್ವಲ್ಪ ಕಂಟ್ರೋಲ್, he brought that control to his game. But ಡೆತ್ ಅಲ್ಲೂ he would bowl the slow back of the hand slower balls. He would hit the deck a little and try to get the ball to jam into the surface. ಅದೆಲ್ಲ ಮಾಡ್ತಿದ್ದ ಯಶ್ ದಯಾಲು, which is again something which Mangesh Yadav offers, plus at least 15 to 20 runs with the bat on a bad day. So ನನ್ಗೇನಂದ್ರೆ ಐ ಫೀಲ್ ಮ್ಯಾನೇಜ್ಮೆಂಟ್ ಶುಡ್ at least try to give someone else a run as a third seamer, considering that Abhinandan Singh has shown a very limited set of abilities and qualities to his game. And also considering that Yash Dayal has left huge shoes to be filled. And it will be a mystery if we do not give either Mangesh or Rasikdar some game time, because we have spent up to 11, more than 11 crores on both of them combined. So ಆ ಲೆಕ್ಕದಲ್ಲಿ I hope management keeps the same 11 more or less, but brings in one of Rasikdar or Mangesh, depending on who is looking that little more ready in the nets. ನನಗೆ ಇನ್ನೊಂದು ಅಂದ್ರೆ ನನ್ನ ಸಾಫ್ಟ್ ಕಾರ್ನರ್ ಏನಂದ್ರೆ, ಇಫ್ ವಿ ಪ್ಲೇ ಬೋತ್ ಹೇಸಲ್ವುಡ್ ಅಂಡ್ ಡಫಿ, that is only enabled by playing Venkatesh Iyer instead of Romario Shepherd. Now has Venkatesh Iyer shown what he can do vis-a-vis Romario Shepherd's skill set? I feel Venkatesh Iyer is not a finisher, but ಅವ್ನ್ ಮೊನ್ನೆ ಬಂದ್ ಮಾಡಿದ್ರಲ್ಲ ಅದೇ ತರ 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು ಸಾಕು. Patidar wrong time ಅಲ್ಲಿ ಔಟ್ ಆದ, ಅದು ಬೇರೆ ವಿಷಯ. If Patidar and Venkatesh Iyer would have played till the 20th over, we might have scored 15 to 20 more runs. That would have given at least ಅದೇ ಬಟರ್ಫ್ಲೈ ಎಫೆಕ್ಟ್, ಮಂಡಲ ಎಫೆಕ್ಟ್, ಮತ್ತೆ ಅದಕ್ಕೆ ಹೋಗ್ತಿದೀವಿ. ಬಟ್ now as a bowling combination, he gives 2 overs. I'm still amazed that 1 over, at least 1 over ಕೊಡ್ಬೋದಾಗಿತ್ತು, even though we were losing 1 over ಕೊಡ್ಬೋದಾಗಿತ್ತು ವೆಂಕಟೇಶ್ ಅವ್ರು, just to see if he can bowl at this level right now. So ಅದೇನೋ ಮಿಸ್ ಆಯ್ತು ಅಂತ ಅನ್ನಿಸ್ತು. So I feel personally, even though I would love to see Bethel in our starting 11, ನನಗೆ ಡಫಿ ಅಂಡ್ ಹೇಸಲ್ವುಡ್ ಇಬ್ರು ಆಪರೇಟ್ ಮಾಡ್ತಿದ್ರೆ, ಬಿಕಾಸ್ ನಾವು IPL has become a game of 220+. ನೀನ್ 200 ಹೊಡಿತೀಯಾ, ನಾವು ಚೇಸ್ ಮಾಡ್ತೀವಿ. 210 ಹೊಡಿತೀಯಾ, ಚೇಸ್ ಮಾಡ್ತೀವಿ. 220 ಮೇಲೆ ಬ್ಯಾಟಿಂಗ್ 220 ಮೇಲೆ ಹೊಡಿತೀಯಾ, 1-2 ವಿಕೆಟ್ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ನಮಗೆ. ವಿ ನೀಡ್ ಗುಡ್ ಬೌಲರ್ಸ್ who can bowl controllably in the power play and who can execute different kinds of plans in the depth. If we have Hazelwood, he becomes our strike bowler. ಅವನ್ಗೆ ಪವರ್ ಪ್ಲೇ ಅಲ್ಲಿ 1 over, ಮಿಡ್ಲ್ ಓವರ್ಸ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋಕೆ 1 over, ಡೆತ್ ಅಲ್ಲಿ 2 overs, ಆತರ ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ಬೋದು. ಇಫ್ ವಿ ಗಿವ್ ಡಫಿ 3 overs in the power play, ಆತರ ಮಾಡ್ಬೋದು. ಬಟ್ ಡಫಿ ತರ ಇನ್ಯಾರು ಪವರ್ ಪ್ಲೇ ಮಾಡೋದು ಇಲ್ಲ RCB ಅಲ್ಲಿ. Nobody else can make the new ball swing around like him. And especially if they are playing in tracks like Wankade or Chinnaswamy, where first 2 or 3 overs ಸ್ವಲ್ಪ ಸ್ವಿಂಗ್ ಆಗುತ್ತೆ, ಅದಾದ್ಮೇಲೆ ಏನು ಆಗೋದೇ ಇಲ್ಲ, ಬಾಲ್ ಸಾಫ್ಟ್ ಆದ್ಮೇಲೆ ಏನು ಮಾಡೋದೇ ಇಲ್ಲ. So you need a completely different skill set to get the most out of the wicket and get wickets or ಆ ತರ ಏನು. So ನಂದೇನಂದ್ರೆ ಈ ತರ ಮಾಡ್ಬೋದಾ ಅಂತ, which is this year's IPL 200s, every teams are hitting it as a joke. So where we can win is by restricting 10 to 15 runs with the ball, so that our batting can sort of settle into their work a little bit easier if they're chasing or even if they're setting the target. ನನ್ಗದೇ ನಂದು ಮೈ ಪಾಯಿಂಟ್ ಆಫ್ ಕಂಟೆನ್ಷನ್. ನನ್ಗೆ ಸಡನ್ವಾಗಿ ಒಂದು ಕ್ವೆಶನ್ ಇದೆ, ನೀನು ಬೆಥಲ್ ಆಡಿಸ್ತೀಯಾ ಅಂದ್ರೆ ಬ್ಯಾಟಿಂಗ್ ಲೈನಪ್ ಹೆಂಗಿರುತ್ತೆ ಅಂಡ್ ವೇರ್ ಡಸ್ ಬೆಥಲ್ ಫಿಟ್ ಇನ್?
ಸೇಮ್ ಲಾಸ್ಟ್ ಇಯರ್ ಲಿವಿಂಗ್ಸ್ಟನ್ ನ ಹೆಂಗ್ ಆಡ್ಸ್ತಾರೋ ಸೇಮ್. ಆಫ್ಟರ್ ಈಗ ಪಟಿದಾರ್. ಹಾ ಇರ್ಬೇಕು ಎಕ್ಸೆಲ್ Okay. ಶೀಟ್ ಅಲ್ವಾ. ಅಲ್ಲ ಹಾ, ಏನ್ ಅದ್ ಒಂದೇ ಕ್ವೆಶ್ಚನ್ ಆನ್ಸರ್ ತರ ಅಷ್ಟೇ. ಬಟ್ ಯಾ ಇಲ್ಲ ಎನಿವೇ ಸ್ಕ್ರೀನ್ ಶೇರ್ ಮಾಡಿರೋ ಸದ್ಯಕ್ಕೆ ಇದಕ್ಕೆ ಅಂದ್ರೆ ನೋಡ್ಬೋದು ನಾವು ಇದನ್ನಾಗ. ಹಾ ಅದನ್ನ ಹುಡುಕ್ತಾ ಇದೀನಿ. ಅದು ಇದು RCB 2026 ಅದು 2025 ಎಲ್ಲಿದೆ ಅಂತ ಹುಡುಕ್ತಾ ಇದೀನಿ. ಗೂಗಲ್ ಡಾಕ್ಸ್ ನನಗೆ ಇನ್ನೊಂದ್ ಏನಂತಂದ್ರೆ ವಿ ಡೋಂಟ್ ಹ್ಯಾವ್ ಟು ಪಿಕ್ ಐದರ್ ಮಂಗೇಶ್ ಯಾದವ್, ರಸಿಕ್ ಸಲಾಮ್ ಆರ್ ಅಭಿನಂದನ್ ಸಿಂಗ್ ಅಂತ ನಂಗೆ ಅನ್ಸುತ್ತೆ. ಇಫ್ ಯು ಪ್ಲೇ ಸುಯೇಶ್ ಶರ್ಮಾ, ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ವಿ ಕ್ಯಾನ್ ಗೆಟ್ ಹಿಮ್ ಡಿಪೆಂಡಿಂಗ್ ಆನ್ ವಾಟ್ ವಿ ನೀಡ್. ಯಾಕಂದ್ರೆ ನಮಗೆ ಗ್ಯಾರಂಟಿ ಗೊತ್ತು ಇಫ್ ಹೇಸಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ಬೋಲ್ಸ್ ಅಪ್, ನಮಗೆ ಗ್ಯಾರಂಟಿ ಗೊತ್ತು. ವಿ ಡೋಂಟ್ ವಾಂಟ್ ಎನಿ ಒನ್ ಎಲ್ಸ್ ಕಮ್ ಅಂಡ್ ಫಿಲ್ ಇನ್ ಫಾರ್ ಎಮರ್ಜೆನ್ಸಿ ಬೌಲಿಂಗ್. ಇವಾಗ ಒಂದಷ್ಟು ಟೀಮ್ಸ್ ಮಾಡ್ತಾರೆ ಗೊತ್ತಾ, ಈಗ ಅಂದ್ರೆ ಅಪ್ ಫ್ರಂಟ್ 4 ಓವರ್ ಒಬ್ಬರಿಗೆ ಬೌಲರ್ಗೆ ಮಾಡಿಸ್ಬಿಟ್ಟು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಜೊತೆಗೆ 4 ಓವರ್ ತರಿಸ್ತಾರೆ ಇನ್ನೊಬ್ರು ಬೌಲರ್ಸ್ಗೆ. ಸೊ ವಿ ಕ್ಯಾನ್ ವಾಟ್ ಐಮ್ ಸೇಯಿಂಗ್ ಇಸ್ ವಿ ಕ್ಯಾನ್ ಗೋ ಡೌನ್ ದಟ್ ಒನ್. ಅವಾಗ ಡಿಪೆಂಡಿಂಗ್ ಆನ್ ಸಿಚುವೇಶನ್ ನಾವಿಲ್ಲ ಮಂಗೇಶ್ ಯಾದವ್ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ರಸಿಕ್ ಸಲಾಮ್ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ಅಭಿನಂದನ್ ಸಿಂಗ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇದು ಐ ಥಿಂಕ್ ಇಸ್ ಬೆಟರ್ ಬ್ಯಾಲೆನ್ಸ್. ಅಂದ್ರೆ ಇಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ನ ತೆಗೆದ್ಬಿಟ್ಟು ಇವನು ಅವನ ಹೆಸರೇನು ಜೇಕಬ್ ಬೆಥೆಲ್. ಅವಾಗ ಇನ್ನೊಂದೇನ್ ಬೆಥೆಲ್ ಬೆನಿಫಿಟ್ ಅಂದ್ರೆ ಆಪ್ಷನ್ ಮಿಡಲ್ ಆರ್ಡರ್ಸ್ ನಂಗೆ ಅಲ್ಲಿ ಇಟ್ ಲುಕ್ಸ್ ಗುಡ್. ಒಬ್ಬ ಲೆಫ್ಟ್ ಹ್ಯಾಂಡರ್ ಸಿಗುತ್ತೆ ಅಂತಾನೆ. ಲೆಫ್ಟ್ ಹ್ಯಾಂಡರ್ ಅದು ಹಾಳಾಗೋಗ್ಲಿ ಹೆಂಗಾರ. ಬಟ್ ಇನ್ನೊಂದ್ ಏನು ಅಂತಂದ್ರೆ ಅವ್ನ್ ಜೇಕಬ್ ಬೆಥೆಲ್ ಇಸ್ ಎ ಮಿಡಲ್ ಆರ್ಡರ್ ಪ್ಲೇಯರ್ ಹಂಗ್ ನೋಡ್ತು ಅಂತಂದ್ರೆ. ವೆರಾಸ್ ವೆಂಕಟೇಶ್ ಅಯ್ಯರ್ ವಾಸ್ ಫೋರ್ಸ್ ಟು ಪ್ಲೇ ಆಸ್ ಅ ಫಿನಿಶರ್. ಅಂದ್ರೆ ಅದೇ ಇವಾಗ ರೊಮಾರಿಯೋ ಶೆಪರ್ಡ್ ನಮ್ಮ ಹತ್ರ ಈಗ 3 ಬ್ಯಾಟ್ಸ್ಮನ್ ಆರ್ ರಿನೌಂಡ್ ಫಿನಿಶರ್ಸ್ ಹಂಗ್ ನೋಡ್ತು ಅಂತಂದ್ರೆ ಜಿತೇಶ್ ಶರ್ಮಾ, ರೊಮಾರಿಯೋ ಶೆಪರ್ಡ್ ಅಂಡ್ ಟಿಮ್ ಡೇವಿಡ್ ಆಡ್ಲೇಬೇಕು. ಹೀಸ್ ಅವರ್ ಬೆಸ್ಟ್ ಫಿನಿಶರ್ ಅಟ್ ದ ಮೂಮೆಂಟ್. ಜಿತೇಶ್ ಶರ್ಮಾ ಆಡ್ಲೇಬೇಕು, ಈಸ್ ಅವರ್ ಕೀಪರ್ ಅಟ್ ದ ಮೂಮೆಂಟ್. ಸೊ ಅನ್ಫಾರ್ಚುನೇಟ್ಲಿ ಬೈ ಏನಂತಾರೆ ಎಲಿಮಿನೇಷನ್ ಮೆಥಡ್, ಪ್ರೊಸೆಸ್ ಆಫ್ ಅದರಿಂದ ನಾವು ಎಲಿಮಿನೇಷನ್. ಪ್ರೊಸೆಸ್ ಆಫ್ ಎಲಿಮಿನೇಷನ್ ಇಂದ ತೆಗಿಬೇಕು ಶೆಪರ್ಡ್ ನ, ಇವನ್ ದೋ ಹಿ ಹ್ಯಾಸ್ ಪರ್ಫಾರ್ಮ್ಡ್ ವೆಲ್. But to be very honest, except for the CSK game and for the final, and obviously against RR, has Shepard even got batting for us? Batting ಮಾಡಿದಾನ ಅವನು? ಇಲ್ಲ ಅನ್ಸುತ್ತೆ. ಬ್ಯಾಟಿಂಗ್ ಸಿಕ್ಕಿಲ್ಲ ಅವನಿಗೆ, ವಿಚ್ ಅಗೇನ್ ಶೋಸ್ ನಮ್ಗೆ ಬ್ಯಾಟಿಂಗ್ ಲೈನ್ಅಪ್ ಇಸ್ ಸೋ ಸ್ಟ್ಯಾಕ್ಡ್ ದಟ್ ಅವನಿಗೆ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲ ಸುಮಾರು ಸತಿ. ಸುಮ್ಮನೆ ಇಟ್ಕೊಂಡಿದ್ದಾರೆ ಒಬ್ಬ ಯುಟಿಲಿಟಿ ಪ್ಲೇಯರ್ ಅಂತ. ಬಟ್ ಅವ್ನ್ ಮಾಡ್ದಾಗೆಲ್ಲ ಅವ್ನ ಇಂಪ್ಯಾಕ್ಟ್ ಹಸ್ ಬೀನ್ ಬೋತ್ ಇನ್ ದ ಫೈನಲ್ ಅಂಡ್ CSK ಮ್ಯಾಚ್. ಅವ್ನ ಇಂಪ್ಯಾಕ್ಟ್ ಕೆನಾಟ್ ಬಿ ಅಂಡರ್ಸ್ಟೇಟೆಡ್. ಅವ್ನ್ ಬಂದಾಗ ಅವ್ನ್ ರೋಲ್ ಮಾಡ್ಕೊಂಡು ಹೋಗಿದ್ದಾನೆ ಬ್ಯಾಟ್ ವಿತ್ ದ ಬ್ಯಾಟ್ ಆಲ್ಸೋ. ಈವನ್ ಅಗೇನ್ಸ್ಟ್ RR ಏನೋ ನೀಟಾಗಿ ಆಡ್ತಿದ್ದಪ್ಪ, ಸುಮ್ನೆ ಆ ಸ್ವೀಪ್ ಹೊಡಿಯೋಕೆ ಹೋಗಿ ಔಟ್ ಆದ. ನನ್ ಸಿಂಪಲ್ ಲಾಜಿಕ್ ಏನು ಅಂದ್ರೆ ಜೇಕಬ್ ಬೆಥೆಲ್ ಕ್ಯಾನ್ ವಿನ್ ಅಸ್ ಮೋರ್ ಗೇಮ್ಸ್ ದನ್ ರೊಮಾರಿಯೋ ಶೆಪರ್ಡ್ ಅಂತ. ಇಟ್ಸ್ ಡಿಬೇಟಬಲ್, ಅವ್ರಿಬ್ರದ್ದು ಪೊಸಿಷನ್ ಡಿಫ್ರೆಂಟ್, ಇಂಪ್ಯಾಕ್ಟ್ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್. ಬಟ್ ನನ್ನ ಒಪಿನಿಯನ್ ಹಂಗೆ. ಬಟ್ ನಂಗೆ ಇನ್ನೊಂದ್ ಏನನ್ಸುತ್ತೆ ಅಂತಂದ್ರೆ ಇಫ್ ಅಟ್ ಆಲ್ ದಿಸ್ ಸಿಮಿಲರ್ ಬ್ಲಂಡರ್ ಅಕರ್ಸ್ ಅಗೇನ್ ವೇರ್ ವಿ ಎಂಡ್ ಅಪ್ ಬೆಂಚಿಂಗ್ ಸುಯೇಶ್ ಶರ್ಮಾ ಅಂಡ್ ಗೆಟ್ ಅನದರ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ, ಅವಾಗ ನಂಗೆ ಇನ್ನೊಂದ್ ಏನನ್ಸುತ್ತೆ ಅಂತಂದ್ರೆ ವಿ ವಿಲ್ ಆಲ್ರೆಡಿ ಹ್ಯಾವ್ ಅನ್ ಅದರ್ ಸ್ಪಿನ್ನರ್ ಇನ್ ಜೇಕಬ್ ಬೆಥೆಲ್ ಹೂ ಕ್ಯಾನ್ ಗಿವ್ ಅಸ್ ಅ ಕಪಲ್ ಆಫ್ ಓವರ್ಸ್. ಅದೇ ಅವಾಗ can Bethel concede less than an economy of 12 per over if he comes in as a 6th bowler? I still feel yes, he can, because Shepard ನೋಡ್ಕೊಬೇಕಂದ್ರೆ his average economy has been 12-13. He can do that role, and ಅದೇ ಸುಧನ್ವ ಹೇಳಿದ ತರ ಒಂದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಆಸ್ಪೆಕ್ಟ್. ಕೃಣಾಲ್ ಪಾಂಡ್ಯ ಬೇರೆ ತರಾನೇ, ಬಟ್ he also can probably get the ball to grip on slow surfaces. ಅವ್ನ್ ಬೌಲಿಂಗ್ ಜಾಸ್ತಿ ನೋಡಿಲ್ಲ ಯಾರುವೆ. ಅವ್ನ್ ಆಶಸ್ ಅಲ್ಲೂ 1-2 ಮ್ಯಾಚ್ ಬೌಲಿಂಗ್ ಮಾಡ್ದ, ಬಟ್ ಅವ್ನ್ಗೆ ಹತ್ರ ಕಂಟ್ರೋಲ್ ಇದೆ, ವಿಚ್ ಪ್ರಾಬಬ್ಲಿ ಕ್ಯಾನ್ ಬಿ ಅ ಗುಡ್ ಅಸೆಟ್ ಟು ಅಸ್. ಅಂಡ್ ನಂಗೆ ಏನ್ ಬೇಜಾರಾಗುತ್ತೆ ಅಂದ್ರೆ ತುಂಬಾ ಜನ ಹೇಳ್ತಾರೆ ಬೆಥೆಲ್ ರಿಟೈನ್ ಮಾಡಲ್ಲ, RCB ಬೆಥೆಲ್ ರಿಟೈನ್ ಮಾಡಲ್ಲ, ಬೇರೆ ಟೀಮ್ಗೆ ಹೋಗಿ ಶುರು ಮಾಡ್ಕೋತಾನೆ ಅಂತ. ಅದಾಗ್ಬಾರ್ದು.
ನಂಗೆ ಸಾಫ್ಟ್ Exactly. ಕಾರ್ನರ್ ಇದ್ದೇ ಇದೆ, ಬಟ್ ಟೀಮ್ ಕಾಂಬಿನೇಷನ್ ವೈಸ್ ನೋಡ್ಕೊಬೇಕಂದ್ರೆ ಐ ಸ್ಟಿಲ್ ಫೀಲ್ ವಿ ಕ್ಯಾನ್ ಆಪ್ಟ್ ಫಾರ್ ಅನದರ್ ಬೌಲರ್, ಔಟ್ ಅಂಡ್ ಔಟ್ ಬೌಲರ್, ಅಂಡ್ ಪ್ಲೇ ವೆಂಕಟೇಶ್ ಅಯ್ಯರ್ ಆಸ್ ಅ ಫ್ಲೋಟರ್ ಇನ್ಸ್ಟೆಡ್ ಆಫ್ ಅನದರ್ ಬ್ಯಾಟ್ಸ್ಮನ್. ನನಗೆ ಇಟ್ ಹರ್ಟ್ಸ್ ಮಿ ಟು ಸೇ ದಟ್ ಬೆಥಲ್ ಮಿಸ್ ಔಟ್ ಆಗ್ತಾನೆ ಅಂತ. ಬಟ್ ಸಾಲ್ಟ್ ಆಲ್ಸೋ ಈಸ್ ಆನ್ ಶನ್ ಅನ್ಬೇಕು ಇವಾಗ. ಸಾಲ್ಟ್ಗೆ ಶನ್ 2 ಮ್ಯಾಚ್ ಇದೆ, ನಿನಗೆ ಇವಾಗ ಅಡ್ಡ ಹೊಡಿಲಿಲ್ಲ ಅಂದ್ರೆ ಚೆನ್ನಾಗ್ ಹೊಡ್ಸ್ಕೋತೀಯ ನೀನು ಅಂತ ಏನೋ ಒಂದ್ ಅಲ್ಟಿಮೇಟಮ್ ಕೊಡ್ಬೇಕು ಅವ್ನಿಗೆ. ಅವಾಗ ಅದೇನೆ ನಮ್ಮ ಇದು ರೀಸೆಂಟ್ ಆಗಿ ನೋಡ್ತು ಸುಪಾರಿ ಅಂತಂದ್ರೆ ಕೊಡ್ಬೇಕು. ಸಿನ್ಸ್ ದ ವರ್ಲ್ಡ್ ಕಪ್ ಸಾಲ್ಟ್ ಆಕ್ಚುಲಿ ಫಾರ್ಮಲ್ ಇಲ್ವೇ ಇಲ್ಲ. ನಮ್ಗೆ ಅದಕ್ಕಿಂತ ಮುಂಚೆ ಇಂಜುರಿ ಬೇರೆ ಆಗಿತ್ತು. ಸೊ ಐ ಥಿಂಕ್ ಅವನ್ ಅಂದ್ರೆ ದ ಮ್ಯಾನೇಜ್ಮೆಂಟ್ ವಿಲ್ ಬಿ ಲುಕಿಂಗ್ ಅಟ್ ಹಿಮ್ ಫಾರ್ ಶೋರ್. ಹೇಳ್ತಿರ್ತಾರೆ ಏನಂದ್ರೆ ನೋಡ್ ಗುರು ನೀನ್ ರೈಟ್ ಹ್ಯಾಂಡರ್ ಬೇರೆ, ಅಲ್ಲಿ ಬೆಟ್ಟಲ್ಲಿ ಕರ್ಕೊಂಡ್ ಬಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸಿಗುತ್ತೆ ಅಂತೆಲ್ಲ ಏನೇನೋ ಹೇಳ್ತಿರ್ತಾರೆ. ಏನಂತಾರೆ ಅದು ಡರ್ಕಾ ಮಹೋಲ್ ಇವಾಗ ಸಾಲ್ಟ್. ಆಮೇಲೆ ಇನ್ನೊಂದೇನಂದ್ರೆ ಮಾಲೋಲನ್ ರಂಗರಾಜನ್ ಇದ್ದೇ ಇದ್ದಾನೆ ನಮ್ ಜೇಕಬ್ ಬೆಥಲ್ಗೆ ಬೌಲಿಂಗ್ ಟಿಪ್ಸ್ ಕೊಡೋಕೆ. ಅವರಿಬ್ರು ಒಂದೇ ರೂಮ್ ಅಲ್ಲಿ ಇರ್ಲೇಬಾರ್ದು ನನ್ ಪ್ರಕಾರ, ಬಟ್ ಸಚ್ ಇಸ್ ದ ವೇ. ನನ್ ಪ್ರಕಾರ ಮಲೋನ್ ಜೊತೆ ಯಾರು ರಿಮೂವಲ್ ಇರ್ಬಾರ್ದು. ಅಯ್ಯೋ ದೇವ್ರೆ. ಸ್ವಲ್ಪ ಮುಂಬೈ ವಿಷಯ ಮಾತಾಡೋಣ. ನನಗೆ ಸೀರಿಯಸ್ಲಿ ಐ ಡು ನಾಟ್ ಹ್ಯಾವ್ ಎನಿ ಒಪಿನಿಯನ್ ಆನ್ ಮುಂಬೈ. ನೀವಿಬ್ರು ಐ ಆಮ್ ಕ್ಯೂರಿಯಸ್ ಟು ಸಿ ವಾಟ್ ಬೋತ್ ಆಫ್ ಯು ಹ್ಯಾವ್ ಟು ಸೇ ಅಬೌಟ್ ಮುಂಬೈ ಇಂಡಿಯನ್ಸ್. ನನ್ಗೆ ಫಸ್ಟ್ ಅವರು ಟಾಸ್ ಮೇಲೆ ಫೋಕಸ್ ಮಾಡ್ಲಿ, ಕಾಯಿನ್ ಮೇಲೆ, ಆಮೇಲಿಂದ ನಾನು ಒಪಿನಿಯನ್ ಫಾರ್ಮ್ ಮಾಡ್ತೀನಿ ಮ್ಯಾಚ್ ಏನಾಗುತ್ತೆ ಆಗಲ್ಲ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ಈ ಹಾರ್ದಿಕ್ ಪಾಂಡ್ಯ 3ನೇ ಪಿಚ್ಗೆ ಹಾಕ್ಬಿಡ್ತಾನೆ ಕಾಯಿನ್ ಟಾಸ್ ಮಾಡುವ ಅಂದ್ರೆ. ನಂಗೆ ಇನ್ನೊಂದೇನು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ದೇ ಡೋಂಟ್ ಲುಕ್ ದ ಸೇಮ್ ಟೀಮ್ ಸಿನ್ಸ್ ದೇ ಚೇಂಜ್ ಕ್ಯಾಪ್ಟನ್ಸ್. ಅವ್ನ್ ಡುಮನ್ ಕೂಡಿಸ್ಬಿಟ್ಟು ಅವ್ನ ಓಡಿಸಿ ಏನೇನೋ ಮಾಡಿದ್ರಲ್ಲ, ಇವನ್ ಕರ್ಕೊಂಡ್ಬಂದು ಎಲ್ಲ ಮಾಡಿರೋದ್ರಿಂದ ದೇ ಡೋಂಟ್ ಲುಕ್ ದ ಸೇಮ್ ಟೀಮ್. ಯಾಕೆಂತಂದ್ರೆ ಎವ್ರಿ ಪ್ಲೇಯರ್ ಹ್ಯಾಸ್ ಎನ್ ಈಗೋ. ಅವರಲ್ಲಿ ದೇ ಹ್ಯಾವ್ ಟೂ ಮೆನಿ ಈಗೋಸ್ ಅಷ್ಟೇನೆ ನನ್ಗೆ ಕಡೆಗೆ ಅನ್ಸೋದು. ಯಾಕೆಂದ್ರೆ ಅಲ್ಲಿ ಅಬ್ಸರ್ವ್ ಮಾಡ್ತು ಅಂತಂದ್ರೆ ರೋಹಿತ್ ಶರ್ಮಾ ವಾಸ್ ಅ ಫಾರ್ಮರ್ ಕ್ಯಾಪ್ಟನ್, ಇವ್ರು ಓಡಿಸಿದ್ದು ಫಸ್ಟ್. ಆಮೇಲಿಂದ ಹಾರ್ದಿಕ್ ಪಾಂಡ್ಯ ಇಸ್ ಅ ನ್ಯೂ ಕ್ಯಾಪ್ಟನ್, ಇವ್ರು ಕರ್ಕೊಂಡ್ ಬಂದಿದ್ದು. ಸೂರ್ಯಕುಮಾರ್ ಯಾದವ್ ಇಸ್ ದಿ ಇಂಡಿಯನ್ T20 ಕ್ಯಾಪ್ಟನ್ ಹೂ ಕಾಂಟ್ ಬಿ ದ ಕ್ಯಾಪ್ಟನ್ ಆಫ್ ಹಿಸ್ ಓನ್ ಫ್ರಾಂಚೈಸ್. ಸೊ ಅವನು ಕೊಟ್ಟೆವ್ರಿ. ಜಸ್ಪ್ರೀತ್ ಬುಮ್ರಾ ವಾಸ್ ದ ಟೆಸ್ಟ್ ಕ್ಯಾಪ್ಟನ್ ಹೂ ವಾಂಟೆಡ್ ಟು ಬಿ ದ ಕ್ಯಾಪ್ಟನ್, ಬಟ್ ದೇ ಡಿಂಟ್ ಗಿವ್ ಹಿಮ್ ಕ್ಯಾಪ್ಟನ್ಸಿ ಇನ್ ಇಂಡಿಯಾ. ಸೊ ಅದಕ್ಕೆ ಅವ್ನು ಮುಂಬೈಯಲ್ಲಿ ಕೇಳ್ದ, ಮುಂಬೈಯಲ್ಲೂ ಕೊಡ್ಲಿಲ್ಲ ಅವ್ನಿಗೆ, ಅವ್ನಿಗೂ ಕೊಟ್ಟೆವ್ರಿ. ಇದ್ರ ಮಧ್ಯದಲ್ಲಿ ತಿಲಕ್ ವರ್ಮಾ ಅವನ್ ಸ್ಟೇಟ್ಗೆ ಆಮೇಲಿಂದ ಅವನ್ ಕರಿಯರ್ ಅಲ್ಲಿ ಹಿ ಹ್ಯಾಸ್ ಬೀನ್ ಅ ಲೀಡರ್ಶಿಪ್ ಫಿಗರ್. ಬಟ್ ಅವನ್ಗೆ ಇವಾಗ ಅವನ್ ಆಸ್ಪಿರೇಷನ್ ಇರುತ್ತಲ್ಲ, ಗ್ರೋ ಆಗ್ಬೇಕು ನನ್ನ ಕರಿಯರ್ ಅಲ್ಲಿ, ನೆಕ್ಸ್ಟ್ ಏನು, ನನ್ನ ನೆಕ್ಸ್ಟ್ ಪ್ರಮೋಷನ್ ಏನು ಅಂತ ಕೇಳಿದ್ರೆ, ಕ್ಯಾಪ್ಟನ್ ಮಾಡ್ತೀರಾ ಪ್ರಮೋಷನ್ಗೆ ಅಂದ್ರೆ ಅವರು ಹೋಗಯ್ಯ ಹಾರ್ದಿಕ್ ಪಾಂಡ್ಯ ತಗೊಂಡಿದೀವಿ ಅಂತ ಅಂತಾರೆ. ಸೊ ಅವನಿಗಾಗಲ್ಲ, ಅವನ್ಗೆ ಅದು ಇನ್ನೊಂದು ಫ್ರಿಕ್ಷನ್. ಇಷ್ಟ್ರ ಮಧ್ಯ ಅಲ್ಲಿ ಇವನು ಬೌಲಿಂಗ್ ನೋಡ್ತು ಅಂತಂದ್ರೆ ದೇ ಡೋಂಟ್ ಹ್ಯಾವ್ ಸ್ಪಿನ್ನರ್ಸ್ ನನ್ನ ಲೆಕ್ಕದಲ್ಲಿ. ದಿ ಓನ್ಲಿ ಸ್ಪಿನ್ನರ್ ದೇ ಹ್ಯಾವ್ ಇಸ್ ಐ ಥಿಂಕ್ ಮಯಾಂಕ್ ಮಾರ್ಕಂಡೆ ಅಂಡ್ ಅವನ್ ಅಫ್ಘಾನಿಸ್ತಾನ್ ಅವನು ಗಜನ್ಫಾರ್. ಸೊ ಗಜನ್ಫಾರ್ ಸೊ ಅಲ್ಲ ಇದುವರೆಗೂ ಏನು ಎಫೆಕ್ಟಿವ್ ಆಗಿಲ್ಲ ಇನ್ ಮೆಟಫಾರಿಕಲಿ ಅಂಡ್ ರಿಯಲಿಸ್ಟಿಕಲಿ ಹೇಳ್ಬೇಕು ಅಂದ್ರೆ. ಈ ಅಲ್ಲಾಹು ಅಕ್ಬರ್ ಆಗಿಲ್ಲ. ಸೊ ನನ್ನ ಲೆಕ್ಕದಲ್ಲಿ ದೇ ಆರ್ ಲ್ಯಾಕಿಂಗ್ ಇನ್ ದಟ್ ಡಿಪಾರ್ಟ್ಮೆಂಟ್. ಬಿಗ್ಗೆಸ್ಟ್ ವೀಕ್ನೆಸಸ್ ಸಾರಿ ಇಂಟರಪ್ಟ್ ಮಾಡೋಕೆ, ಬಟ್ ಶಾರ್ದುಲ್ ಠಾಕೂರ್ ಹೇಳ್ಬೇಕು ಅಂತಂದ್ರೆ ನನ್ ಲೆಕ್ಕದಲ್ಲಿ ದೀಪಕ್ ಚಹರ್ ಮ್ಯಾಚ್ ಮುಗಿತ ಮುಂಚೆ ಕಾಲ್ ಹೇಳ್ಕೊಳ್ಳುತ್ತೆ, ಅದು ಬೇರೆ ಕಾನ್ವರ್ಸೇಷನ್. ಬಟ್ ಅದೇನೆ their bowling revolves around 4 overs of Bumrah where they can actually control and ಅಂದ್ರೆ ಏನಂತಾರೆ ಟೇಕ್ ಟೀಮ್ಸ್ ಔಟ್ ಆಫ್ ದೇರ್ ಡೆಪ್ತ್. ಯಾಕೆಂತಂದ್ರೆ 4 ಓವರ್ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ದೇ ಗೋ ಇನ್ ಟು ಅ ಶೆಲ್ ಥಿಂಕಿಂಗ್ ಓಕೆ 4 ಓವರ್ ಆಡ್ಕೊಂಬೋಣ, ನೆಕ್ಸ್ಟ್ ಇನ್ 16 ಓವರ್ ಎಷ್ಟಾಗುತ್ತೋ ಅಷ್ಟು ಹೊಡೆದ್ಬಿಟ್ಟು ಇನ್ 4 ಓವರ್ ಬರೀ ಸಿಂಗಲ್ಸ್ ಆಡ್ಕೊಂಬೋಣ ಅಂತ ಅನ್ಕೋತಾರೆ. ಬಟ್ ಅಲ್ಟಿಮೇಟ್ಲಿ ಅದಂಗ ಆಗಲ್ಲ. ಅವತ್ ಇನ್ಯಾವನೋ ಬೌಲರ್ಗೆ ಏನೋ ಇಟ್ಕೊಳ್ಳುತ್ತೆ, ಅವ್ನ್ ಚೆನ್ನಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಅವ್ನ್ಗೆಲ್ಲ ವಿಕೆಟ್ ಕೊಡ್ತಾರೆ, ಆತರ ಆಗುತ್ತೆ. ಅವ್ರ ಬುಮ್ರಾಗೆ ಇಲ್ಲ ನಾನ್ ಬುಮ್ರಾ ಹೊಡಿತೀನಿ, ನನ್ಗೆ ಎಲ್ಲ ಕಾಮೆಂಟೇಟರ್ಸ್ ಎಲ್ಲ ಏನೋ ಅಂದ್ಬಿಡ್ತಾರೆ ಅಂತ ಹೊಡಿಯಕ್ ಹೋಗ್ತಾರೆ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್. ಮಾತ್ರ ಇಲ್ಲ, ಜನರಲಿ ಹೇಳ್ತಿರೋದು. ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಬುಮ್ರಾಗ್ ಕೊಟ್ಬಿಟ್ಟು ಹೋಗ್ತಾರೆ ವಿಕೆಟ್ಸ್.
ನನ್ ಪ್ರಕಾರ ಈ ಮುಂಬೈ ಇಂಡಿಯನ್ಸ್ ಟೀಮ್ ಹೆಂಗೆ ಒಂಥರ ಮನೆ ಒಂದು ಮೂರು ಬಾಗಿಲು ಕ್ಯಾಸ್ಟ್ ತರ ಇವರು. ಅಂದ್ರೆ ಎಲ್ಲರೂ ಇಂಡಿವಿಜುವಲಿ ಚೆನ್ನಾಗಿದ್ದಾರೆ. ಇಲ್ಲ ಅವ್ರೊಂಥರ ಸೀರಿಯಸ್ಲಿ MI TV ಅಂತ ಒಂದು ಬರ್ತಿತ್ತು. ಅಂದ್ರೆ ನನ್ನ ಹತ್ರ ಜಿಯೋ ಸೆಟ್ ಟಾಪ್ ಬಾಕ್ಸ್ ಇತ್ತಲ್ಲ ಇಂಟರ್ನೆಟ್ಗೆ ಮುಂಚೆ. ಇವಾಗ ಏರ್ ಫೈಬರ್ ಚೇಂಜ್ ಮಾಡಿಸ್ಬಿಟ್ಟೆ ಇಂಟರ್ನೆಟ್. ಬಟ್ ಫೈಬರ್ ನೆಟ್ ಇರ್ಬೇಕಾದ್ರೆ ಸೆಟ್ ಟಾಪ್ ಬಾಕ್ಸ್ ಕೊಟ್ಟಿದ್ದ ಒಂದು. ಅದರಲ್ಲಿ ಒಂದು MI TV ಅಂತಾನೆ ಒಂದು ಫುಲ್ OTT ತರ ಇತ್ತು. ಏನು 24 ಗಂಟೆ ಬರೀ ಮುಂಬೈ ಇಂಡಿಯನ್ಸ್ ಚಾನಲ್. ಅದ್ ಹೆಂಗೆ ಅಂತಂದ್ರೆ ಅಗ್ನಿಸಾಕ್ಷಿ ತರ ಏನು ಅವನು ಎಲ್ಲೋಗಿ ಹೇತ ಏನ್ ಮಾಡ್ದ ಎಲ್ಲಾ ಆಗ್ತಿದ್ದಪ್ಪ. ಇವಾಗ ಅದು ನಿಲ್ಸೇ ಬಿಟ್ಟಿದ್ದಾನೆ ಯಾಕೆಂದ್ರೆ ಡ್ರಾಮಾ ತುಂಬಾ ಆಗ್ಬಿಟ್ಟಿದೆ ಅಂತ. ಸೊ ಅದ್ ಹೆಂಗೆ ಅಂದ್ರೆ ಮನೆ ಒಂದು ಮೂರು ಬಾಗಿಲು ಅವರು ಒಂದು 100 ಎಪಿಸೋಡ್ ನಲ್ಲಿ 95 ಎಪಿಸೋಡ್ ಜಗಳಾಡ್ತಿರ್ತಾರೆ. ಆಮೇಲೆ ಏನೋ ಒಂದು ಮಸಾಲ ನಡೀತಾ ಇರತ್ತೆ. ಯಾರೋ ಎಣ್ಣೆ ಹಾಕ್ಬಿಟ್ಟು ಮೆಟ್ಲಿಂದ ಬೀಳಿಸ್ಬಿಡ್ತಾರೆ, ಅಥವಾ ಏನೋ ಬೆಂಕಿ ಪಟ್ನ ಎಲ್ಲ ಇದಾಗೋಗ್ಬಿಡುತ್ತೆ, ಏನೇನೋ ಆಗ್ತಾ ಇರತ್ತೆ. ಯಾವ್ದೋ ಒಂದ್ 5 ಎಪಿಸೋಡ್ ಎಲ್ಲರೂ ಖುಷಿಯಾಗಿ ಸಾಂಗ್ ಆಡ್ಕೊಂಡಿರ್ತಾರೆ ದಸರಾ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ. ಅದೇ ತರ ಇದು ಅದು ಮುಂಬೈ ಟೀಮ್. ಇಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಆತರ ಎಪಿಸೋಡ್ಸ್ ಅಲ್ಲಿ ಪಕ್ಕದ ಸೀರಿಯಲ್ ಅವರೆಲ್ಲ ಇಲ್ಲಿಗೆ ಸೀರಿಯಲ್ ಬಂದ್ಬಿಡ್ತಾರೆ, ಕ್ರಾಸ್ ಓವರ್ ಎಲ್ಲ ಆಗುತ್ತೆ. ಸೊ ಆತರ ಆಮೇಲೆ ಯಾವ್ದೋ ಮೈ ಮೇಲೆ ದಯವಿ ಬಂದ್ಬಿಡುತ್ತೆ. ಆಮೇಲಿಂದ ಆಕ್ಚುಲಿ ಒಬ್ಬೊಬ್ರು ಟ್ರೆಂಟ್ ಬೌಲ್ಟ್ ಮಧ್ಯದಲ್ಲಿ ಆಲ್ಸೋ ಒದ್ದಾಡ್ತಿದ್ದಾನೆ. ಇಲ್ಲ, ಒಂದೊಂದ್ಸತಿ ಏನಾಗುತ್ತೆ ಸೀರಿಯಲ್ ಅಲ್ಲಿ ಅಂತಂದ್ರೆ ಆ ಒಬ್ಬೊಬ್ರು ಕ್ಯಾರೆಕ್ಟರ್ಸ್ ಅಂದ್ರೆ ಕಾಂಟ್ರಾಕ್ಟ್ ಆಗೋಗುತ್ತೆ. ಸೊ ಅದಕ್ಕೆ ಅವ್ರನ್ನ ಸಡನ್ ಆಗಿ ಸಾಯಿಸ್ಬಿಡ್ತಾರೆ. So, ಒಳ್ಳೆ ಪ್ಯಾರಲಲ್ಸ್ ಕೊಟ್ಟಿರಾ. ಬಟ್ ನನಗೆ ಇನ್ನೊಂದು ಟ್ರೆಂಟ್ ಬೌಲ್ಟ್ ಬೌಲಿಂಗ್ ಆಲ್ಸೋ ಇಸ್ ಲಿಟಲ್ ಯಾಕೋ ಮುಂಚೆ ತರ ಮಾಡ್ತಿಲ್ಲ. ಅವ್ನು ಇವಾಗ ಬರೀ T20 ಲೀಗ್ಸ್ ಆಡ್ತಿದ್ದಾನೆ, ಎಲ್ಲಾ ಕಡೆ ಹೊಡ್ಸ್ಕೊತಿದ್ದಾನೆ. ಬಟ್ ಇಂಥವ್ರೆ RCB ಮೇಲೆ ಬಂದು ಫಸ್ಟ್ ಓವರ್ 2 ವಿಕೆಟ್ ತೆಗಿದು. ಸೊ ಏನು ಮತ್ತೆ ಆಡ್ಬಾರ್ದು. ಸೊ ಅವ್ರ ಬ್ಯಾಟಿಂಗ್ ಆಬ್ವಿಯಸ್ಲಿ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಪ್ರಾಬ್ಲಮ್ ಆಫ್ 20 ಅಂತಾನೆ ಹೇಳ್ಬೋದು. ಇವಾಗ ಶರ್ಫೇನ್ ರೆದರ್ಫೋರ್ಡ್ ಯಾವಾಗ ಬರ್ತಾರೆ ಅವನ್ಗೆ ಗೊತ್ತಿರಲ್ಲ. ತಿಲಕ್ ವರ್ಮಾ ಯಾವಾಗ ಬರ್ತಾನೆ ಅವನ್ಗೆ ಗೊತ್ತಿರಲ್ಲ. ಗೊತ್ತಿರೋದು ಬರೀ ರಿಕಲ್ಟನ್, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಯಾವಾಗ ಬರ್ತಾರೆ ಅಂತ. ಅದಾದ್ಮೇಲಿಂದ ತುಂಬಾ it also is an advantage and a disadvantage to have that amount of flexibility. ನೋಡ್ಬೇಕು ನಾಳೆ ಇದು ಟಾಸ್ ವಿಲ್ flexibility ಬಿ ಇಲ್ಲ, ಮೋಸ್ಟ್ ಇದೊಂಥರ ಕ್ರೂಷಿಯಲ್. ಕನ್ಫ್ಯೂಷನ್ ಇದು. ಚಿಂತಿಚಿತ್ರಾನ್ನ ಆಗ್ಬಿಟ್ಟಿದೆ ಇಲ್ಲಿ. ಬಟ್ ಆದ್ರೂ ಅವ್ರು ಬಂದ್ರೆ ಎಲ್ಲಾರ್ಗು ಸ್ಟಾರ್ಟ್ ಸಿಗುತ್ತೆ, ಆಮೇಲೆ ಔಟ್ ಆಗ್ಬಿಡ್ತಾರೆ. ಸೊ ನಾವು ಫಸ್ಟ್ ಲಾಸ್ಟ್ ಗೇಮ್ ನಾವು ಏನೇನ್ ಮಿಸ್ಟೇಕ್ಸ್ ಮಾಡಿದ್ವಿ ಅಂತ ನೋಡಿದ್ವಿ. ಆಮೇಲೆ ಕ್ವಿಕ್ ಆಗಿ ಮುಂಬೈ ಇಂಡಿಯನ್ಸ್ ನ ಒಂದ್ಸತಿ ನೋಡಿ RCB ಏನೇನ್ ಚೇಂಜಸ್ ಇರ್ಬೋದು ಅಂತ. ಮೇನ್ ಕನ್ಕ್ಲೂಷನ್ ಏನಂದ್ರೆ ಲಾಸ್ಟ್ ಗೇಮ್ ಮೋಸ್ಟ್ ಆಫ್ ದ ಥಿಂಗ್ಸ್ ಒನ್ ಆಫ್ ಸರ್ಪ್ರೈಸ್ ಆಯ್ತು. ಬಟ್ ಒನ್ ಕ್ರೂಷಿಯಲ್ ಮಿಸ್ಟೇಕು ಸುಯಶ್ನ ಸ್ಟಾರ್ಟಿಂಗ್ 11 ಅಲ್ಲಿ ಹಾಕ್ದಿದ್ದು, ಅದನ್ನ ಯಾವತ್ತೂ ತಿರ್ಗಾ ರಿಪೀಟ್ ಮಾಡಬಾರ್ದು. ಸಾರಿ. ಇನ್ನೊಂದು ವೈಭವ್ ಸೂರ್ಯವಂಶಿನ ಹುಟ್ಟಿಸಿದ್ದು, ಇನ್ನೊಂದು ನಮ್ಮ ಮಲೋಲನ್ ತಲೆ ಉಪಯೋಗಿಸಿದನ್ನ ನಾವು ಕೇಳಿದ್ದು. ಇದು 3 ಮಿಸ್ಟೇಕು. ಒಂದ್ ಮಿಸ್ಟೇಕ್ ನಾವೇನು ಮಾಡಕ್ಕಾಗಲ್ಲ, ಅದು ಆಗೋಗಿದೆ. ವೈಭವ್ ಸೂರ್ಯವಂಶಿ ಇನ್ ಆಲ್ ಸೀರಿಯಸ್ನೆಸ್ ನಮ್ ಇಂಡಿಯನ್ ಟೀಮ್ಗೆ ಒಂದ್ ಲೆಜೆಂಡ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ನೆರಡು ಮಿಸ್ಟೇಕ್ ನ ನಾವು ಅವಾಯ್ಡ್ ಮಾಡ್ಬೇಕು. ಅದ್ ಬಿಟ್ರೆ ಮುಂಬೈ ಇಂಡಿಯನ್ಸ್ಗೆ ಚೇಂಜಸ್ ಅಲ್ಲಿ ಇಲ್ಲ, ಬೇಸಿಕಲಿ 2 ಆಪ್ಷನ್ಸ್. ಇನ್ಸ್ಟೆಡ್ ಆಫ್ ರೊಮಾರಿಯೋ ಶೆಪರ್ಡ್, ಜೇಕಬ್ ಬೆಥೆಲ್ ನ ತರಬೇಕು, ಇಲ್ಲ ಡಫಿನ ತರಬೇಕು. ಯಾಕಂದ್ರೆ ನಮ್ದು ಯಶ್ ದಯಾಲ್ ರೋಲ್ ನ ರೀಪ್ಲೇಸ್ ಮಾಡಕ್ಕೆ ನಮ್ಮ ಹತ್ರ ಯಾವ್ದು ಬೇರೆ ಇಂಡಿಯನ್ ಆಪ್ಷನ್ ಇಲ್ಲ. ಡಫಿ ಒಬ್ನೇನೆ ಕೇಪಬಿಲಿಟಿ ಇರೋದ್ರಿಂದ. ಆಮೇಲೆ ವೆಂಕಟೇಶ್ ಅಯ್ಯರ್ ಆ ರೋಲ್ ಆಡೋದನ್ನ ಪ್ರೂವ್ ಮಾಡಿರೋದ್ರಿಂದ ಈ 2 ಆಪ್ಷನ್ ನಮ್ಮ ಹತ್ರ ಇದೆ. ನೋಡೋಣ. ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಟೀಮ್ ಚೇಂಜ್ ಮಾಡಲ್ಲ ಈ ತರ ಸಿಚುವೇಶನ್ ಆದ್ಮೇಲೆ. ಬಟ್ ಹೋಪ್ಫುಲಿ ನಾವು ಜೇಕಬ್ ಬೆಥೆಲ್ ನ ಬಿಟ್ಕೊಡ್ದಿರಾ ಒಂದು RCB ಲೆಜೆಂಡ್ ಆಗಿ ನಾವು ಒಂದ್ ಅಟ್ಲೀಸ್ಟ್ 10 ವರ್ಷ ನೋಡೋ ತರ ಆಗ್ಲಿ ಅಂತ ನಮ್ಮೆಲ್ಲರದು ಆಸೆ ಇದೆ. ಸೊ ನಾಳೆ ಮ್ಯಾಚ್ ಆದ್ಮೇಲೆ ತಿರ್ಗಾ ಸಿಗ್ತೀವಿ. ಮೋಸ್ಟ್ಲಿ ಇದಕ್ಕಿಂತ ಮುಂಚೆ ನಮ್ದು ಪ್ರಿಡಿಕ್ಷನ್ಸ್ ನೋಡ್ಬೋಣ. ಲಾಸ್ಟ್ ಮ್ಯಾಚ್ ನೋಡ್ಬೇಕು ನಾವು ಆಕ್ಚುಲಿ. ಎಲ್ಲಾನು ವರ್ಸ್ಟ್ ಆಗಿ ಮಾಡಿದೀವಿ. ನಾನೊಂದ್ ಅರ್ಧ
ಅಂದ್ರೆ ಅಕ್ಯುರೇಟ್ ಆಗಿ ಕೊಟ್ಟೆ ರೇನ್ ಅಫೆಕ್ಟೆಡ್ ಗೇಮ್ ಅಂತ, ಬಟ್ ಅದೇನೋ ಓವರ್ಸ್ ಕಡಿಮೆ ಆಗಿಲ್ಲ. ಸೊ ಅಲ್ಲ ಫಸ್ಟ್ CSK ಇದಕ್ ಬರೋಣ. ಕರೆಕ್ಟ್ ಅದ್ರದ್ದು ಮಾಡಿಲ್ಲ ಅಲ್ಲ ನಾವು. ಸೊ ಸಾತ್ವಿಕ್ದು ಫಿಲ್ ಸಾಲ್ಟ್ 45+ ವಿತ್ 175+ ಸ್ಟ್ರೈಕ್ ರೇಟ್. ಇದು ಆಲ್ಮೋಸ್ಟ್ ಆಯ್ತು, ಅಂದ್ರೆ 45+ ಹೊಡೆದ್ರು ಅನ್ಸುತ್ತೆ. 175 ಸ್ಟ್ರೈಕ್ ರೇಟ್ ಇಲ್ಲ, 150 ಹತ್ರ ಇತ್ತು. ಬಟ್ ಇಟ್ ವಾಸ್ ಗುಡ್ ಇನ್ನಿಂಗ್ಸ್ ನನ್ನ ಲೆಕ್ಕದಲ್ಲಿ. ಸೊ ಪ್ರಿಡಿಕ್ಷನ್ ವಾಸ್ ಪ್ರಿಟಿ ಮಚ್ ಅಕ್ಯುರೇಟ್. ಸೊ 100 ಕೊಡ್ತೀನಿ ನಾನು. ಏನಿದು ನಾನೊಂದ್ 75 ಕೊಡ್ತೀನಿ, ಯಾಕಂದ್ರೆ ಸ್ಟ್ರೈಕ್ ರೇಟ್ ಅಷ್ಟೊಂದೇನಿರ್ಲಿಲ್ಲ. ಆಮೇಲೆ ದೂಬೇದಿಕ್ಕೆ ಒಂದು ಎಷ್ಟು -25. 1 6 ಹೊಡೆದ, ಮಧ್ಯದ ಫಸ್ಟ್ ಬಾಲೇ 6 ಹೊಡೆದ ಅವನು, ಆದ್ಮೇಲೆ ಔಟ್ ಆಗ್ಬಿಟ್ಟ. ವಿಷ್ಣು ನಿಂದು? ಐ ವಿಲ್ ಗಿವ್ 10. ಯಾಕೆ ಅಂತಂದ್ರೆ 1 6 ಹೊಡೆದ, ಓಕೆ 1 4 25% ಮಾಡಿದಾನೆ. ಅಟೆಂಪ್ಟ್ ಮಾಡ್ಬಿಟ್ಟು ಒಂದ್ ಕ್ವೆಶ್ಚನ್ ಅಟೆಂಪ್ಟ್ ಮಾಡಿದ್ರೆ ಅದೇ ಪ್ರೊಫೈಲ್ ಅದು ನಮ್ಮ ಸ್ಕೂಲ್ ಟೀಚರ್ಸ್ ಪ್ರೊಫೆಸರ್ಗಳು ಗ್ರೇಡ್ ಮಾಡುವಾಗ ಪ್ರೇ ಮಾಡ್ತಿರ್ತೀವಲ್ಲ, ಒಳ್ಳೆ ಮೂಡಲ್ಲಿ ಬಾಟ್ಲಪ್ಪ ನಮ್ ಪೇಪರ್ ಇವಾಗ. ನೆಕ್ಸ್ಟ್ ವಿಷ್ಣುದಿಗ್ ಬರೋಣ. ಬ್ಯಾಟಿಂಗ್ ಫಸ್ಟ್ ಸೆಂಚುರಿ ಫಾರ್ RCB, ಎರಡು ಡವರ್, 5 ಬಾಲ್ಸ್ ಇದು ಡವರ್. ನನ್ ಪ್ರಕಾರ ಎಲ್ಲ ಸೇರಿ ಒಂದು -25 ಕೈಂಡ್ ಆಗಿ. ನಾನ್ 0 ಕೊಡ್ತೀನಪ್ಪ, ಈ ತರ ಎಲ್ಲ ಮೈನಸ್ಗೆಲ್ಲ ಕೊಡಲ್ಲ. ಸರಿ ಓಕೆ, 0ನೇ ಹಾಕೋಣ ಪಾಪ. ಬಟ್ ನನ್ ಡಿಫೆನ್ಸ್ ಅಲ್ಲಿ ಏನು ಅಂತಂದ್ರೆ, ಟಿಮ್ ಡೇವಿಡ್ ಇನ್ 2 ಓವರ್ ಸಿಕ್ಕಿದ್ರೆ 100 ಮಾಡ್ತಿದ್ದ. 1 ಓವರ್ ಸಿಕ್ಕಿದ್ರು ಮಾಡ್ತಿದ್ದ ಬಿಡು, 2 ಓವರ್ ಇಲ್ಲಿ. ಫಸ್ಟ್ ಆಫ್ ಆಲ್ ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕು ತಾನೆ, ಚೇಸ್ ಅಲ್ಲ ಈ ಮ್ಯಾಚ್ ಬ್ಯಾಟಿಂಗ್ ಫಸ್ಟ್ ಮಾಡಿದ್ವಿ ತಾನೆ. ಹಾ ಕರೆಕ್ಟ್. ಹಾಗಾದ್ರೆ ಇದು ಒಂದ್ ಲೆವೆಲ್ ಕರೆಕ್ಟೇನೆ, ಅಂದ್ರೆ 0 ಕರೆಕ್ಟ್ ಆಗಿದೆ. ನಂದು 2 ಡವರ್ ಇದೆ, ಕೃಣಾಲ್ 5 ಫಾರ್, ವಿರಾಟ್ ಸೆಂಚುರಿ. ಇದು ಹೆಂಗೆ ಅಂತಂದ್ರೆ, ಇದು ಮಕ್ಕಳಿಗೆ ಕೇಳ್ತಾರಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ, ವಾಟ್ ಯು ವಾಂಟ್ ಟು ಬಿ ವೆನ್ ಯು ವಾಂಟ್ ಟು ಗ್ರೋ ಅಪ್ ಅಂತ ಎಲ್ಲ ಏನು ಹೋಪ್ಸ್ ಇಟ್ಕೊಂಡು ಹೇಳ್ತಾರೆ. ಐ ವಾಂಟ್ ಟು ಬಿ ಕ್ರಿಕೆಟರ್, ಐ ವಾಂಟ್ ಟು ಬಿ ಆಸ್ಟ್ರೋನಾಟ್, ಐ ವಾಂಟ್ ಕೃಣಾಲ್ 5 ಫಾರ್, ಐ ವಾಂಟ್ ಕೃಣಾಲ್ ವಿರಾಟ್ ಸೆಂಚುರಿ. ಅದೇನೆ ಹುಡ್ಗ ಫುಲ್ ರೊಚ್ಚಿಗೆದ್ಬಿಟ್ಟು ಪ್ರೆಡಿಕ್ಷನ್ ಮಾಡಿದ್ದ. ಸೊ ನೋಡೋಣ, ಅದೇ 0 ಇಟ್ಕೊಂಡಿರ್ಲಿ ಈ ಸತಿಗೆ. ಯಾರು ಮೈನಸ್ ಅನ್ನಕ್ ಮುಂಚೆ ನಾನು 0 ಹಾಕ್ಬಿಡ್ತೀನಿ. ಇಲ್ಲ, ನಾನ್ ಮೈನಸ್ ಕೊಡೋದೇ ಇಲ್ಲ, ಒಳ್ಳೇದಾಗ್ತದೆ. ಯಾಕಂದ್ರೆ RR ಗೇಮ್ಗೆ ಸಾತ್ವಿಕ್ ಪ್ರೆಡಿಕ್ಷನ್ ಯುನಾನಿಮಸ್ಲಿ 0 ಕೊಡ್ಬೇಕು, ಯಾಕೆಂದ್ರೆ ನೋ ಪ್ರೆಡಿಕ್ಷನ್. ಇಲ್ಲ, ನಾನು 20 ಕೊಡ್ತೀನಿ, ಯಾಕಂದ್ರೆ ಕೊಂಗು ಜ್ವರ ಇತ್ತು. ಇಲ್ಲ ಯಾಕೆ, ಅದ್ರಿಂದ ಯಾಕೆ ನಾನು ಆ ವಿಷಯ ಏನು ಹೇಳೇ ಇಲ್ವಲ್ಲ, ಸೊ ಏನು ಹೇಳಕ್ 0ನೇ ಕೊಡ್ಬೇಕು. ಇಲ್ಲ ನಾನ್ ಇಪ್ಪತ್ತಲ್ಲ. ಗ್ರೇಟ್ ಮಾರ್ಕ್ಸ್. ಥ್ಯಾಂಕ್ ಯು ಸರ್. ಪಾಪ ಪಾಸ್ ಆಗ್ಬಿಡ್ಲಿ ಹುಡುಗ ಅಂತ. ರೈನ್ ಅಫೆಕ್ಟೆಡ್ ಗೇಮ್ ಇದೊಂಥರ ತುಂಬಾ ವೇಗ್, ಇದೊಂಥರ ಆಬ್ವಿಯಸ್. ಆಬ್ವಿಯಸ್ ಅವತ್ತು ಇಲ್ಲ ಅವತ್ತಿಂದು ಫುಲ್ ಕಾಂಟೆಕ್ಸ್ಟ್ ಬೇಕು ಅಂತಂದ್ರೆ ನಾನು ರೈನ್ ಅಫೆಕ್ಟೆಡ್ ಗೇಮ್ ಅಂದಿದ್ದು ಓವರ್ ಶಾರ್ಟನ್ ಆಗುತ್ತೆ 1 ಓವರ್ ಅಂತ ಅಂದಿದ್ದೆ. ಸೊ ಅದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ನೀವೇ ಡಿಸೈಡ್ ಮಾಡಿ. ಓಕೆ, ಮೂವಿಂಗ್ ಆನ್. ಸೊ ನಾನ್ ಲಿಟ್ರಲ್ ಏನ್ ಹೇಳ್ತಾರೆ ಮೀನಿಂಗ್ ತಗೋಬೇಕಂದ್ರೆ, ಡಿಡ್ ದ ರೈನ್ ಅಫೆಕ್ಟ್ ದ ಗೇಮ್? ಆನೆಸ್ಟ್ಲಿ ಎಸ್, ಬಿಕಾಸ್ ಟಾಸ್ ಡಿಲೇ ಆಗಿತ್ತು, ಆಮೇಲೆ ಟಾಸ್ ಆದ್ಮೇಲೆ ಮತ್ತೆ ರೈನ್ ಬಂತು, ಆಮೇಲೆ ಇಟ್ ಎಫೆಕ್ಟೆಡ್ ಆರ್ ಬ್ಯಾಟಿಂಗ್. ಸೊ ದೆರ್ ಇಸ್ ಸಮ್ ಸೆನ್ಸ್, ಇವನ್ ದೋ ಹಿ ಡಿಡ್ ನಾಟ್ ಮೀನ್ ಟು ಸೇ ಇಟ್ ಇನ್ ದಟ್ ಸೆನ್ಸ್. ನನಗೇನೋ ನಿಜ ಇದೆ ಅಂತಾನೆ ಅನ್ನಿಸುತ್ತೆ. ಸೊ ನಾನು ನೆಕ್ಸ್ಟ್ ಟೈಮ್ ಹಾಕ್ಬಿಡ್ತೀನಿ ಇಲ್ಲಿ, ಬೆಟರ್ ಟೀಮ್ ವಿಲ್ ವಿನ್ ದ ಗೇಮ್ ಅಂತ. ಅದೊಂಥರ ಆಬ್ವಿಯಸ್, ಅಲ್ಲಿ ರೈನ್ ಬರುತ್ತೆ ಅಂತ ಇದು ಎಲಿಮೆಂಟ್ಸ್. ಇಲ್ಲ ಈ ತರ ಹೇಳಿದ್ಮೇಲೆ ವಿ ವರ್ ವೆರಿ ಕ್ಲೋಸ್. ಇವಾಗ 8:40 ಶುರು ಮಾಡಿದ್ರು ಅಂತ ನಂಗೆ ಜ್ಞಾಪಕ ಇದ್ದಂಗೆ, 8:41 ಶುರು ಆದ್ರೂ 1 ಓವರ್ ಕಡಿಮೆ ಮಾಡ್ತಿದ್ರು. ಸೊ ಅದೇನೋ
ಒಳ್ಳೆ ಇದ್ರಿಂದ, ಒಳ್ಳೆ ಲಕ್ಕಿಂದ ದಟ್ ಕರೆಕ್ಟ್ ಅದೇ ಕಟ್ ಆಫ್ ಟೈಮ್ ಆಗ್ಬಿಡ್ತು. ಒಂದ್ ನಿಮಿಷ ಆ ಕಡೆ ಈ ಕಡೆ ಆಗಿದ್ರು 90 ಓವರ್ಸ್ ಗೇಮ್ 80 ಓವರ್ಸ್ ಗೇಮ್ ಆಗ್ತಿತ್ತು. ಸೊ ಅದೇನು ಹೇಳಕ್ಕಾಗಲ್ಲ ಅದಕ್ಕೆ. ಇಟ್ ಇಸ್ ವೈಲ್ಡ್ ನೆಪೋಟಿಸಮ್ ಕೋಇನ್ಸಿಡೆನ್ಸ್. ಮಾಡ್ತೀರಾ, ಎಷ್ಟು ಹೇಳ್ಬಿಡಿ ಪಾಯಿಂಟ್. ನಾನು 50 ಕೊಡ್ತೀನಿ. ವೆರಿ ಲೀನಿಯಂಟ್, ಬಟ್ ಸ್ಟಿಲ್ ಐ ಫೀಲ್ ದ ರೇನ್ ಎಫೆಕ್ಟೆಡ್ ದ ಗೇಮ್. ಲಿಟ್ರಲ್ ಮೀನಿಂಗ್ ತಗೋಬೇಕು. ಸರಿ 25 ಆಗುತ್ತೆ. ಬಟ್ ನಾನು ಇನ್ನೊಂದು ಪ್ರಿಡಿಕ್ಷನ್ ಮಾಡಿದ್ದೆ, ಅದು ಮೋಸ್ಟ್ಲಿ ಸೀಟ್ಸ್ ಅಲ್ಲಿ ಸೇವ್ ಆಗಿಲ್ಲ. ನಾನು ಏನ್ ಹೇಳಿದ್ದೆ ಅಂದ್ರೆ ಪವರ್ ಪ್ಲೇ ನಲ್ಲಿ ವಿ ವಿಲ್ ಗೆಟ್ ಬೋತ್ ದೇರ್ ಓಪನರ್ಸ್ ಫಾರ್ ಲೆಸ್ ದನ್ 40. ಅದು ಆಕ್ಚುಲಿ ಆಗ್ಲಿಲ್ಲ. ಒಬ್ಬ ಓಪನರ್ ಮಾತ್ರ ಒಂದಾಯ್ತು. ತೆಗ್ದಿದ್ದು. ಬಟ್ ಅದೇನೆ ಆಕ್ಚುಲಿ ನಮ್ಮ ಟಾಪ್ 2 ಓಪನರ್ಸ್ ಲೆಸ್ ದನ್ 40 ಆಗೋ ತರ ಇತ್ತು ಒಂದ್ ಟೈಮ್ ಅಲ್ಲಿ. ಫಸ್ಟ್ ಬಾಲ್ ಸಾಲ್ಟ್ ಔಟ್ ಆದ್ಮೇಲೆ. ಅದ್ ಬಿಡು, ಅದು ಇಲ್ಲಿ ಇಲ್ಲ ಅಂದ್ಮೇಲೆ ನಾವು ಟ್ರಸ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಹೋದ ಎಪಿಸೋಡ್ ವಿಡಿಯೋನಲ್ಲಿ ಇದೆ, ಬೇಕಾದ್ರೆ ವ್ಯೂವರ್ಸ್ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಹಿಂದ್ಗಡೆ. ಇಲ್ಲ, ನಾವ್ ಅದೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ಇಲ್ಲಿರ್ಬೇಕು. ಇಲ್ಲ, ಬಟ್ ಅಂದ್ರೂ ಅದು ಕಂಪ್ಲೀಟ್ಲಿ ರಾಂಗ್ ಆಯ್ತಲ್ಲ. ಓಕೆ, ನಾನು ಇನ್ಮೇಲಿಂದ ಈ ಸೆಗ್ಮೆಂಟ್ ನಲ್ಲಿ ನಾನೇನು ಮಾಡಕ್ ಹೋಗಲ್ಲ, ಯಾಕಂದ್ರೆ ಒಂಥರ ಜಿಂಕ್ಸ್ ಮಾಡ್ತಾ ಇದೀನಿ ಅನ್ಸ್ತಾ ಇದೆ. ಯಾರ್ದುನು ನಾನೊಂದ್ ಕೆಲಸ ಮಾಡ್ತೀನಿ, ಬೇರೆ ಟೀಮ್ಗೆ ಆಪೋಸಿಟ್ ಟೀಮ್ಗೆ ಒಳ್ಳೆ ಪ್ರಿಡಿಕ್ಷನ್ ಮಾಡ್ತೀನಿ ಇನ್ಮೇಲಿಂದ. ವೆಲ್ ಡನ್. ವಡಾ ಪಾವ್ 100 ಹಾಕ್ಬಿಡ್ಬೇಡ ಇವಾಗ. ಎಷ್ಟು ಒಂದು 35 ಅಂತ ಹಾಕು ಸಾಕು. ಇಲ್ಲ, ನಾನು ಇಲ್ಲಿ ಏನಿದೆಯೋ ಆ ಸೆಂಚುರಿ ಟೀಮ್ ನ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಹೇಳಕ್ಕಾಗಲ್ಲ ಆಮೇಲೆ. ನೋಡೋಣ ಅದೇನ್ ನನ್ ಟೋಟಲಿ ಲಕ್ ಇಲ್ವಾ ಅಥವಾ ಸ್ವಲ್ಪ ಲಕ್ ಇಲ್ವಾ ಅಥವಾ ಏನಾಗ್ತದೆ ನೋಡೋಣ. ಓಕೆ, ಈ ಸತಿ ಬೇಗ ಮುಂಬೈ ಮ್ಯಾಚ್ದು ಇದು ಅಗಲವಾದ ಎಸೆತಗಳು. ಓಕೆ, ನಾನಿಲ್ಲಿ ನಾನು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೇಳ್ತೀನಿ, ಬೇರೆ ಇರ್ತಿದ್ರೆ ಹೇಳ್ಬಿಡಿ. ಓಕೆ, ನಾನಿಲ್ಲಿ ಅಲ್ಲ ನಾನ್ ಫಸ್ಟ್ 3-4 ಅಲ್ಲ ಫಸ್ಟ್ ಹಾಕ್ಬಿಡ್ತೀನಿ. ಅಲ್ಲ ಇಂಟರಪ್ಟ್ ಮಾಡ್ಬಾರ್ದು. ಅಲ್ಲ ಅಲ್ಲಾಗೆ 3-4 ಹಾಕ್ತೀನಿ. ಆಮೇಲೆ ರೋಹಿತ್ ಶರ್ಮಾಗೆ ಸೆಂಚುರಿ. ಇದನ್ನ ಆಗ್ಲೇ ಹೇಳ್ಬಿಟ್ಟಿದ್ರು, ಅದನ್ನೇ ಯೂಸ್ ಮಾಡ್ಬಿಡ್ತೀನಿ. ವಿಷ್ಣು? ನನ್ನ ಲೆಕ್ಕದಲ್ಲಿ ಇದು ಫಸ್ಟ್ ಅಂದ್ರೆ ಅನ್ಸೀರಿಯಸ್ ಪ್ರಿಡಿಕ್ಷನ್ ಇದು. ನಾನು ಯೂಶಲಿ ಕೊಡೋ ತರ ಇದೆಲ್ಲ ಏನು ಅಂತ ಡಿಸ್ಕ್ಲೇಮರ್ ಎಲ್ಲ ಏನು ಬೇಡ, ಇದು ಸ್ಮೋಕಿಂಗ್ ಆಡ್ ಅಲ್ಲ ಇದು. ಓಕೆ, ಡಿಸ್ಕ್ಲೇಮರ್ ಬೇಕು. ಅವರು ಟಾಸ್ ಕಾಯಿನ್ ನ ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾರೆ ಟಾಸ್ ಟೈಮ್ ಅಲ್ಲಿ, ಅದು ಫಸ್ಟ್ ಪ್ರಿಡಿಕ್ಷನ್. ಇದನ್ನ ಹೆಂಗ್ ಬರಿಬೇಕು ಅಂತಾನು ಗೊತ್ತಾಗಿದೆ, ಏನೋ ಬರ್ದಿದ್ದೀನಿ. ಟಾಸ್ ಕಾಯಿನ್ ವಿಲ್ ಬಿ ಫೋಕಸ್ಡ್. ಇನ್ನೊಂದು, ನಾವು ಒಂದಾದ್ರೂ ಫಸ್ಟ್ ಬಾಲ್ ಔಟ್ ಗೋಲ್ಡನ್ ಡಕ್ ನೋಡ್ತೀವಿ ಮುಂಬೈ ಇಂಡಿಯನ್ಸ್ ಬ್ಯಾಟರ್ಸ್. ಎನಿ ಒನ್ ಆಫ್ ದೋಸ್, ಸೂರ್ಯಕುಮಾರ್ ಯಾದವ್, ವಡಾಪಾವ್, ತಿಲಕ್ ವರ್ಮಾ, ಯಾವಾರ ಈ ತರದ್ದು ಇರುತ್ತವಲ್ಲ, ಈ ಮುಂಬೈ ಇಂಡಿಯನ್ಸ್ ಅಲ್ಲಿ ಮುಂಬೈ ಇಂಡಿಯನ್ ಗಳು ಯಾವಾರ ಇರುತ್ತವಲ್ಲ ಅವುಗಳು. ಓಕೆ, ನಾನು ಎರಡು ಹೇಳ್ತೀನಿ. ಎರಡು ಸಾರ್ಟ್ ಆಫ್ ಸಿಮಿಲರ್ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಓನ್ಲಿ. ಫಸ್ಟ್ ಫಿಲ್ ಸಾಲ್ಟ್ 50. ಇನ್ನೊಂದು ಸೂರ್ಯಕುಮಾರ್ ಯಾದವ್ ವಿಲ್ ಹಿಟ್ 59 ಆಫ್ 28. ಇದು ಪ್ರಿಡಿಕ್ಷನ್ ಅಂದ್ರೆ 59 ಆಫ್ 28. ಓಕೆ, ಸೊ ಎಲ್ಲ ಇದು ಒಂಥರ ಎಲ್ಲ ಏನಂತಾರೆ, ಹೋಮ್ದಲ್ಲಿ ಎಲ್ಲಾ ಪ್ರೊಸೀಜರು ಮಾಡಿ ಸುಸೂಕ್ತವಾಗಿ ಮುಗಿಕೊಂತಾರಲ್ಲ, ಆತರ ಆಗಿದೆ ಇದು ಈ ಎಪಿಸೋಡ್. ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಲ್ಲಾನು ಮುಗಿದೋಗಿದೆ. ಇದು ಪ್ರಾಪರ್ ನೊಂದವರ ಸಂಘ ಎಪಿಸೋಡ್ ಅಂತ ನನ್ಗೆ ಅನ್ಸ್ತು. ಹೋಪ್ಫುಲಿ ನಿಮ್ಗೂ Almost 2 hours. ನೀವು ಎಂಜಾಯ್ ಮಾಡಿರ್ತೀರಾ, ಎಂಟ್ ತನಕ ನೋಡಿರ್ತೀರಾ ಅನ್ಕೊಂಡು. ಯಾರ್ಯಾರು ನೋಡಿರೋ ತುಂಬಾನೇ ಥ್ಯಾಂಕ್ಸ್. ಹಂಗೆ ವಿಷ್ಣುಗೆ, ಸಾತ್ವಿಕ್ಗೂ ಥ್ಯಾಂಕ್ಸ್. ಮುಂಬೈ
ಗೇಮ್ ಆದ್ಮೇಲೆ ಖುಷಿಯಾಗಿ ಸಿಗೋಣ ಅಂತ ಹೋಪ್ ಮಾಡ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ಎಲ್ರಿಗೂ ಥ್ಯಾಂಕ್ಸ್. ಬೈ ಬೈ.